ನೋಡ್ತಾ ಇದ್ದೇನೆ ಕಾರ್ಯಕ್ರಮಗಳು ನಾನು ಬರ್ತೇನೆ, ನೀವೆಲ್ಲ ಹೋಗಿ ಕೂತ್ಕೊಳ್ಳಿ. ನೀವು ಬೇಕು ಸರ್, ನಾನು ಬರ್ತೇನೆ. ನೀವು ಬನ್ನಿ, ನೀವು ಕೂತ್ಕೊಳ್ಳಿ. ಸಂತೋಷ ಆಗ್ತದೆ. ರಾಮಶೆಟ್ಟಿ ಮತ್ತು ಏನೋ ಧನಂಜಯ ಬರ್ಬೇಕು ಬಿಡಿಸ್ಲಿಕ್ಕೆ ಬರ್ಬೇಕಾ? ಅದೊಂದು ಒಳ್ಳೆ ವಿಷಯವನ್ನು ಹೇಳಬೇಕು ಹೊಡಿತಾರೆ ಅಲ್ಲಿ 5 ನಿಮಿಷ ಶಿವರಾಮ್ ಶೆಟ್ಟರು 5 ನಿಮಿಷ ನೀವಲ್ಲಿ ಕೂತ್ಕೊಳ್ಳಿ. ಜಸ್ಟ್ ಕೊಡ್ತೇನೆ 5 ನಿಮಿಷ ಬನ್ನಿ ಬನ್ನಿ ಬನ್ನಿ. ಶಿವರಾಮ್ ಶೆಟ್ಟರು ಬನ್ನಿ ಬನ್ನಿ. ಅಶೋಕ್ ಅಶೋಕ್ ಪೃಥ್ವಿ ಅಶೋಕ್ ಅಶೋಕ್ ಪೃಥ್ವಿ ಪೃಥ್ವಿ ಬನ್ನಿ. ಬೇಜಾರು ಹೌದು ಸರ್. ಹೋಗುದು ಗೊತ್ತಾ? ಯೂಟ್ಯೂಬಿಗೆ ಹೋಗ್ತದೆ. ಯೂಟ್ಯೂಬಿಗೆ ಅಲ್ಲ ಗುರುಗಳಿಗೆ. ಹೌದಾ? ಸೇನರಿಗೆ ಎಲ್ಲರಿಗೆ ಏನೇ ಆದ್ರೂ ಕೂಡ ಮೊದಲು ಹೋಗುದು ಗುರುಗಳಿಗೆ. ಆಶ್ಚರ್ಯ ಅಂದ್ರೆ ನಾವು ಎಲ್ಲಿಯೇ ತಪ್ಪಿಸಿಕೊಂಡು ಇವರಿಂದ ಮೂಲಕ ಸೇನಾಗಿ ತಲುಪಬಹುದು. ಸರ್, ಈಗ ನೀವು ಬೇರೆ ಬರ್ಬೇಕು. ಯಾಕಂದ್ರೆ 4:25 4:30 ಎರಡೇ ನಿಮಿಷ ಅಲ್ಲೇ ಮಾತಾಡೋಣ ಸರ್. ಬಹಳ ಮುಖ್ಯವಾಗಿ ಪ್ರೊಫೆಸರ್ ಅವರು ಇತ್ತೀಚೆಗೆ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಹಾಗಾಗಿ ಅವರ ಮನೆಗೆ ಬಂದು ನಾವು ಮಾತಾಡಬೇಕು ಅಂತೇಳಿ ನಾದ ಮತ್ತು ಚಿನ್ನ ಅವರು ಮಾತಾಡಿಕೊಂಡಾಗ ಈ ಒಂದು ಕಾರ್ಯಕ್ರಮದ ಒಂದು ಯೋಚನೆ ತಲೆಗೆ ಬಂತು. ಹಾಗಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರೊಫೆಸರ್ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗದೇ ಇದ್ದ ಕಾರಣ ನಾವೆಲ್ಲ ಹೋಗಿ ಮನೆಯಲ್ಲಿ ಯಾಕೆ ಅವರ ಜೊತೆಗೆ ಸ್ವಲ್ಪ ಹೊತ್ತು ಕಳಿಬಾರದು ಅನ್ನುವಂತ ಯೋಚನೆ ಬಂದು ಡಾಕ್ಟರ್ ನಾದ ಮತ್ತು ಕಾಸರಗೋಡು ಚಿನ್ನ ಅವರು ಈ ಒಂದು ಯೋಚನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಪ್ರೊಫೆಸರ್ ಒಮ್ಮೆಲೆ ನಾನಿನ್ನು ಯಾವುದು ಸಾರ್ವಜನಿಕ ಕಾರ್ಯಕ್ರಮ ಬರುವುದಿಲ್ಲ ಅಂತ ಹೇಳಿದ್ರು ಸದ್ಯಕ್ಕೆ. ಹಾಗೆ ಈ ಕಾರ್ಯಕ್ರಮದ ನಂತರ ಮತ್ತೆ ಪ್ರೊಫೆಸರ್ ಅವರು ಮುಂಚಿನ ಹಾಗೆ ಎಲ್ಲಾ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಬರುವ ಹಾಗೆ ಆಗ್ಲಿ ಅನ್ನುವಂತ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಪ್ರೊಫೆಸರಿಗೆ ಬಹಳ ಆತ್ಮೀಯರಾಗಿರುವಂತಹ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಅವರನ್ನ 1 ನಿಮಿಷ ನಾವೆಲ್ಲರೂ ಎದ್ದು ನಿಂತು ಶ್ರದ್ಧಾಂಜಲಿ ಸಲ್ಲಿಸೋಣ ಅಂತ ಧನ್ಯವಾದ. ಕಾರ್ಯಕ್ರಮದ ಬಗ್ಗೆ ಮತ್ತು ಒಟ್ಟು ರೂಪುರೇಷೆಯ ಬಗ್ಗೆ ಪ್ರಸ್ತಾವನೆ ಮಾಡಬೇಕು ಅಂತೇಳಿ ಕಾಸರಗೋಡು ಚಿನ್ನ ಅವರಲ್ಲಿ ಕೇಳಿದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡುವಂತಹ ಸ್ವಭಾವ ಇರೋದ್ರಿಂದ ಇಂಥದ್ದೆಲ್ಲ ಕೆಲವು ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರ್ತದೆ. ನಾನು ತುಂಬಾ ಸಂಘಜೀವಿ ಮತ್ತು ಭಾವಜೀವಿ ಕೂಡ. ಆದ ಕಾರಣ ನಾನು ಹೆಚ್ಚೆಚ್ಚು ಗೆಳೆಯರ ಜೊತೆ ಇರಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೀಗೆ ಯಾಕೆ ಮಾಡಬೇಕು, ಹೀಗೆ ಮಾಡಿದರೆ ಏನು ಅಂತ ಹೇಳಿ ಯೋಚನೆ ಹುಳಗಳೆಲ್ಲ ಜಾಸ್ತಿ ಇದೆ ನನ್ನ ತಲೆಯಲ್ಲಿ. ನಾನು ಭಾರಿ ನಾಟಕ ಪ್ರಾರಂಭ ಮಾಡಿದ್ದು ಹಾಗೆ, ಆಮೇಲೆ ಗೀತ ಸಂಗೀತ ರಥವನ್ನು ಮಾಡಿದ್ದು ಹಾಗೆ, ಯಕ್ಷತೆಯರನ್ನು ಮಾಡಿದ್ದು ಹಾಗೆ. ಯಾಕೆ ಹಾಗೆ ಆಗಬೇಕು, ಹೀಗೆ ಯಾಕೆ ಆಗಬಾರದು, ಅದು ಕೊನೆಗೊಂದು ಅಭಿಯಾನ ಆಗಿ ಮತ್ತು ಈ ಘರ್ ಘರ್ ಕೊಂಕಣಿ ಅನ್ನೋದೊಂದು ಇದನ್ನು ಮೂವ್ಮೆಂಟ್ ಅನ್ನು ಮಾಡಿದೆ. ಕೊಂಕಣಿಯನ್ನು ಹೀಗೆ ಘರ್ ಘರ್ ಕೊಂಕಣಿ ಅಂತ ಅಭಿಯಾನಗಳನ್ನು ಮಾಡಿದೆ. ಇತ್ತೀಚೆಗೆ ಅವರು ಬರುವುದಿಲ್ಲ, ಪೇಟೆಗೆ ಕಾರ್ಯಕ್ರಮಗಳಿಗೆ ಬರುವುದು ವಿರಳ ಅಂತ ಹೇಳಿ ನನಗೆ ನಾದ ಮತ್ತು ಶಶಿರಾಜ್ ಹೇಳಿದರು. ಅವರು ಬರುವುದಿಲ್ಲ, ಅದೇ ಹೇಗೆ ಬರುವುದಿಲ್ಲ ಹೇಳಿದ್ರೆ ಅದೇ ಹೇಗೆ ಅವ್ರು ಬರುವುದಿಲ್ಲ ಅಂತ ತೀರ್ಮಾನ ಮಾಡೋದು ಹೇಗೆ? ಅವರು ಅದು ತೀರ್ಮಾನ ಮಾಡಬೇಕಾದ್ರೆ ನಾವು ಅವ್ರು ಬರಬೇಕಾ ಬೇಡ ಅಂತ, ಅದೆಲ್ಲ ಆಗುದಿಲ್ಲ ಅಂತ ಹೇಳಿ ಹಾಗೆ ಗಂಭೀರ ಸಾಹಿತ್ಯ ಇಟ್ಕೊಂಡು ನಾನು ಅವ್ರ ಮನೆಗೆ ಬಂದೆ. ನಾನು ಮತ್ತೆ ಟಿ.ಎಸ್. ಶ್ರೀನಿವಾಸ ಮಾತಾಡುವಾಗ ಇಂಥ ಒಂದು ಕಲ್ಪನೆಯನ್ನು ಅವ್ರಿಗೆ ಕೊಟ್ಟೆ. ಸರ್, ನೀವು 10 ಕಡೆಗಳಲ್ಲಿ ಹೋಗ್ಲಿಕ್ಕೆ ಆಗದೇ ಇರ್ಬೋದು, ಬಟ್ 10 ಜನ ನಿಮ್ಮಲ್ಲಿ ಬರ್ಬೋದಲ್ಲ ಸರ್. ನನಗೆ ನಿಮ್ಮ ಹತ್ರ ಮಾತಾಡಬೇಕು, ಹರಟೆ ಹೊಡಿಬೇಕು, ಗಂಭೀರ ಸಾಹಿತ್ಯವನ್ನು ಬಿಟ್ಟು
ನಿಮ್ಮ ಜೊತೆ ಸ್ವಲ್ಪ ನಗಬೇಕು, ಇದು ನನ್ನ ಆಶಯ ಸರ್. ಇಮ್ಮಿಡಿಯೇಟ್ಲಿ ಅವರು ನೀವು ಯಾವಾಗ ಅಂತ ಹೇಳಿ, ಇಮ್ಮಿಡಿಯೇಟ್ಲಿ ಅವ್ರು ಹೇಳಿದ ತಕ್ಷಣ ನಾನು ನಾದನ್ನು ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಈಗ ಹೇಳಿದ್ದಾರೆ ಮಾಡೋಣ, ಬಟ್ ಅತಿಯಾದಂಥ ಜನಗಳು ಬೇಡ, ಕೇವಲ 25 ಜನಗಳ ಒಂದು ಇನ್ವಿಟೇಷನ್ಸ್ ಮಾಡಿ ನಾನು ಆ ಜವಾಬ್ದಾರಿ ನಾದನಿಗೆ ಕೊಟ್ಟು, ಯಾರು ಅವರನ್ನು ತುಂಬ ಇಷ್ಟಪಡುವಂಥ ಗೆಳೆಯರ ಒಂದು ಸರ್ಕಲ್ ಮಾಡೋಣ, ಅತಿಯಾದರೆ ತುಂಬ ಇದಾಗ್ತದೆ, ಅದು ಫಾರ್ಮ್ಯಾಲಿಟಿ ಇದೆಲ್ಲ ಬರ್ತದೆ, ಬೇಡ ಅಂತ ಹೇಳುವಂಥ ತೀರ್ಮಾನ ಮಾಡಿ ನಾದ ಒಂದು ಲಿಸ್ಟ್ ಕೊಟ್ಟು ಇಂತಿಂಥವ್ರು ಕರೆಯೋಣ. ಅದಕ್ಕೆ ನಾನು ಕೆಲವರಿಗೆ ನನಗೆ ಪರಿಚಯ ಇಲ್ಲದವರನ್ನು ಕೂಡ ನಂಬರ್ ತಗೊಂಡು ನಾನು ಕರೆದಿದ್ದೇನೆ, ಯಾಕಂದರೆ ನೀನೇ ಕರಿಬೇಕು ಅಂತ ನನಗೆ ಹೇಳಿದ್ದೆ. ಮತ್ತೆ ಶಶಿ, ನಾವೆಲ್ಲ ಸಮಾನ ದುಃಖಿಗಳಾಗಿರೋದ್ರಿಂದ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಆಗಾಗ ಇಂಥದ್ದೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಸಡನ್ ಆಗಿ. ಸೊ ಹಾಗೆ ಇವತ್ತು ಈ ದಿನ ಇದಕ್ಕೊಂದು ನಾಮಕರಣ ಮಾಡಿದ್ದು ನಾದ ಸರಳವೇಳ ಅಂತೇಳಿ ಮಾಡ್ಬೋಣ ಅಂತೇಳಿ ಆಯ್ತು ಅಂತ ಹೇಳಿ ಸೇರಿದ್ದೀವಿ. ಇಷ್ಟು ಮಾತ್ರ ಗೊತ್ತು, ಇಲ್ಲಿ ಉದ್ಘಾಟನೆ ಸಮಾರಂಭ ಇಲ್ಲ, ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಇಲ್ಲ, ಅಧ್ಯಕ್ಷತೆಯೂ ಇಲ್ಲ. ಹೀಗೆ ಮಾತಾಡ್ತಾ ಬದುಕಿನ ಅನುಭವಗಳನ್ನು ಹೇಳ್ಕೊಳ್ತಾ ನಾವು ಸುಮಾರು 1-1.5 ಗಂಟೆಗಳ ಕಾಲ ಇಲ್ಲಿ ಕಳಿಬೇಕು. ಇದಿಷ್ಟೇ, ಆದ ಕಾರಣ ಇದಿಷ್ಟು ಬಿಟ್ರೆ ಬೇರೇನಿಲ್ಲ. ತುಂಬಾ ಖುಷಿ ಆಯ್ತು. ಅವರನ್ನು ಅತ್ಯಂತ ಹತ್ತಿರದಿಂದ ಪ್ರೀತಿಸುವ ಇಷ್ಟು ಜನ ಗೆಳೆಯರು, ಅವರ ಧರ್ಮಪತ್ನಿಯರ ಜೊತೆಗೆ ಸ್ವಲ್ಪ ದೂರ ಇಟ್ಟಿದ್ದಾರೆ, ಆದರೂ ಕೂಡ ಇವರೆಲ್ಲ ಸೇರಿಕೊಂಡು ಇಲ್ಲಿ ಇವತ್ತು ಸ್ವಲ್ಪ ಹೊತ್ತು ನಾವು ತಮಾಷೆ ಮಾತುಗಳು, ನಗು ಇದೆಲ್ಲವನ್ನು ಸೇರ್ಕೊಂಡು ಮಾಡಬೇಕು ಅನ್ನೋದು ವಿಷಯ ಬಿಟ್ಟರೆ ಈ ಫ್ಲೆಕ್ಸ್ ಕೂಡ ಮಾಡುವಂತ ಯೋಚನೆ ನಮ್ದಿರ್ಲಿಲ್ಲ. ನನ್ನ ಒತ್ತಾಯಕ್ಕೆ ನಾನು ಹೇಳಿದ್ರು ನಿನಗೆ ಬೇಕಾಗಿ ಆದ್ರೂ ನಾನು ಹೇಳಿದ ಒಂದು ದಾಖಲಾತಿ ಬೇಕಲ್ಲ, ಆದ ಕಾರಣ ಇಲ್ಲೆಲ್ಲ ಬಂದಿದ್ದೀನಿ, ಖುಷಿ ಆಯ್ತು. ಇವತ್ತಿನ ಟೀ ಸಮೇತ ನಾನೇ ಕೊಡಬೇಕು, ನಾವೇ ಆದ್ರೆ ರಂಗಚಿನ್ನಾರಿ ಕಾಸರಗೋಡು ಮಾಡಬೇಕು ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡ್ವಿ. ಸರ್ವತಾ ಅವರು ಒಪ್ಪಲಿಲ್ಲ, ನನಗೆ ಸಹ ಮನಸ್ಸಿನೊಳಗೆ ಇತ್ತು ಅವರೇ ಹಾಗೆ ಅದು ಮಾಡಿದ್ರು. ತುಂಬಾ ಸಂತೋಷ ಆಯ್ತು. ಬಂದ ಕೂಡಲೇ ಅದೆಲ್ಲ ಕೊಟ್ಟು ಗಟ್ಟಿಯಾಗಿದ್ದಾರೆ. ನಾವು ಮಾತಾಡೋ ನಮಸ್ಕಾರ ಉಂಟು, ಅದಕ್ಕಿಂತ ಹೆಚ್ಚು ನನಗೆ ಏನು ಹೇಳಿಕೆ ಬರುದಿಲ್ಲ ಅಷ್ಟು. ನಾವು ಯಾರನ್ನೆಲ್ಲ ಕರೆದಿದ್ದೇವೆ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದೇವೆ. ಕೆಲವರು ಚಿನ್ನಪ್ಪ ಗೌಡರು ಮೊದಲಾದರು, ಕೆಲವರು ಬೇರೆ ಬೇರೆ ಕಾರಣ ನಿಮಿತ್ತವಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಬಂದಿದ್ದೀರಿ ಅನ್ನೋದು ಬಹಳ ಖುಷಿ ಸಿಗುತ್ತೆ. ಅವರು ಕೋಕಿಲಾ ಮೇಡಮ್ ಅಂದ್ರೆ ಅವರ ಬಗ್ಗೆ ಇವರು ಹೇಳೋದು ಹೆಚ್ಚು ಸೂಕ್ತ ಆಗಿದ್ರು ಕೂಡ ನಾನು ವಸಂತ ಕೋಕಿಲ ಅವ್ರದ್ದು ಏನು ವಿಶೇಷ ಅಂತ ಹೇಳಿದ್ರೆ, ನಾವೆಲ್ಲ ಅವ್ರ ಮನೆ ಒಳಗಡೆ ಬಂದಾಗ ಮೊದಲು ನಮ್ಮನ್ನು ವಿಚಾರಿಸೋದಿಲ್ಲ, ಹೇಗಿದ್ದೀರಿ ಅಂತ ಕೇಳೋದಿಲ್ಲ, ನಿಮ್ಮ ಹೆಂಡತಿ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಅಂದ್ರೆ ಆ ತರದ ಕನ್ಸರ್ನ್ ಇದೆಯಲ್ಲ, ಅದು ಇವರ್ಲಿಕ್ಕೆ ನಾನು ಕಂಡಂತ ಒಂದು ಅಪರೂಪದ ಒಂದು ಅಷ್ಟೊಂದು ಕಾಳಜಿ, ಅಷ್ಟೊಂದು ಪ್ರೀತಿ, ಅಷ್ಟೊಂದು ಮುದ್ದು ಮಾಡುವ ಸ್ವಭಾವ ಕೋಕಿಲರದ್ದು. ಪ್ರೊಫೆಸರಿಗೆ ಬಹಳ ಸೂಕ್ತವಾದ ಜೋಡಿ ಅಂತ ನಾನು ಭಾವಿಸ್ತೇನೆ. ಇಡೀ ಹಾಲ್ ನ ಪರಿಕಲ್ಪನೆ ಮತ್ತು ಇಡೀ ಇದನ್ನ ಅರೇಂಜ್ಮೆಂಟ್ ಮಾಡಿದ್ದು ಬೆಡ್ಶೀಟ್ ಮಾತ್ರ ಅಲ್ಲ, ಇಡೀ ಮಾಡಿದ್ದು ಮತ್ತು ಕೆಳಗಿನದ್ದು ಮಾಡಿದ್ದು ಅವಳು. ಪೂರ್ತಿಯಾಗಿ ಇಡೀ ಉಂಟಲ್ಲ, ನಾನು ಎಲ್ಲಿ ಹೇಗೆ ಮಾಡಬೇಕು, ಈಗ ಕಪಾಟು ಇಲ್ಲಿ ಇತ್ತು ಎಲ್ಲ, ಇಡೀ ಇದನ್ನ ಮೊನ್ನೆ ಒಂದು ಇಡೀ ಕಾಂಟ್ಯಾಕ್ಟ್ ಮಾಡಿ ಇಬ್ಬರನ್ನು ಇಟ್ಕೊಂಡು ಬಿಟ್ಟು, ಮತ್ತೆ ನಿನ್ನೆ ಮೊನ್ನೆಯಿಂದ ಪೂರ್ತಿಯಾಗಿ ಇದನ್ನ ಕ್ಲೀನ್ ಮಾಡಿ ಬೆಡ್ಶೀಟ್ಸ್ ಹಾಕಿ ಕೆಳಗಡೆ ಇದೆಲ್ಲ ಉಂಟಲ್ಲ, ನಾನು ಸುಮ್ಮನೆ ಮಲಕೊಂಡಿದ್ದೆ ಆಚೆ ರೂಮಲ್ಲಿ. ಇದು ಜನವಾಹಿನಿ ಪತ್ರಿಕೆಯಲ್ಲಿ 1999 ಸೆಪ್ಟೆಂಬರ್ 26 ಪ್ರಕಟ ಆಗಿದೆ. ಒಂದು ಕವಿತೆಯ ಶೀರ್ಷಿಕೆ ಬಾಟ್ಲಿ ಹೆಕ್ಕುವ ಹುಡುಗ. ಔರಾ, ಇದು ಫಿನ್ಲ್ಯಾಂಡ್ ನದಿಯ ಔರಾ ನದಿಯ ತೀರದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಜನ ಜನ ಜನ. ಔರಾ ನದಿಯ ತೀರದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಜನ ಜನ ಜನ. ಶಿಶಿರದ ಮಂಜುಗಡ್ಡೆ ಕರಗಿ ಎಲ್ಲೆಲ್ಲೂ ಚೆಲ್ಲಿದಂತೆ, ವಸಂತದ ಮರ ಗಿಡ ಬಳ್ಳಿ ಉಗುರು ಗೀರಿ ಚಿಗುರಿದಂತೆ, ವರ್ಷದ ತುಂತುರು ತುಂತುರು ಹನಿ ತೊರೆಯಾಗಿ ಹರಿದಂತೆ, ಮಧ್ಯರಾತ್ರಿಯ ಸೂರ್ಯ ಹೊಳೆ ಹೊಳೆ ಹೊಳೆದಂತೆ, ಹೊಳೆಯ ಆಚೆ ಈಚೆ ಎಲ್ಲ ಕಡೆ ಜನ ಜನ ಜನ. ನಡು ಬೇಸಗೆಯ ರಾತ್ರಿಯ ಬೆಳಕಿನ ಹಬ್ಬ, ಬೆಚ್ಚನೆ ಮುಚ್ಚಿದ ಕಾಮನ ಬಿಲ್ಲ ಹಬ್ಬ. ನಡುರಾತ್ರಿಯ ಮದುಮಗ ಸೂರ್ಯನ ದರ್ಶನ, ಹಾಡುತ್ತಾ ಕುಣಿಯುತ್ತಾ ನೋಡ ಬಂದ ಜನ 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 ಜನ. ಔರಾ ನದಿಯಲ್ಲಿ ಕಲ 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 ಹರಿವ ನೀರು, ಕುಳಿತು ನಿಂತು ಕುಣಿದು ಹಾಡಿ ಕುಡಿವ ಬೀರು, ಕುಳಿತು ನಿಂತು ಕುಣಿದು ಹಾಡಿ ಕುಡಿವ ಬೀರು.
ಕಿವಿ ತೆರೆದರೆ ಎಲ್ಲೆಲ್ಲೂ ಹೆಣ್ಣು ಗಂಡುಗಳ ಕಿಲಕಿಲ. ಕಣ್ಣು ಕಿವಿ ತೆರೆದು ಕುಳಿತ ನಾನು ಮತ್ತು ಕೋಕಿಲ. ನಮ್ಮದು ಬರೇ ಕೋಲ ಮತ್ತು ಕಿಲಕಿಲ. ನಮ್ಮದು ಬರೇ ಕೋಲ ಮತ್ತು ಕಿಲಕಿಲ. ವೀರ ಬಾಟ್ಲಿ ಹೆಕ್ಕುವ ಮುದುಕ. ನದಿಯ ತೀರದಲ್ಲೆಲ್ಲ ಬಾಟ್ಲಿ ಹೆಕ್ಕಿ ಹೆಕ್ಕಿ ತುಂಬಿಕೊಂಡಿದ್ದಾನೆ 4 ಭಾರೀ ಚೀಲ. ಬಾಟ್ಲಿ ಹೆಕ್ಕುವ ಮುದುಕ ವೀರ, ಬಾಟ್ಲಿ ಹೆಕ್ಕುವ ಮುದುಕ. ನದಿಯ ತೀರದಲ್ಲೆಲ್ಲ ಬಾಟ್ಲಿ ಹೆಕ್ಕಿ ಹೆಕ್ಕಿ ತುಂಬಿಕೊಂಡಿದ್ದಾನೆ 4 ಭಾರೀ ಚೀಲ. ಬಾಟ್ಲಿ ಅಂತ ಹೆಸರು ಮಾಡಿ ಬಾಟ್ಲಿ ಹೆಕ್ಕುವ ಮುದುಕ ಬೀರ, ಬಾಟ್ಲಿ ಹೆಕ್ಕುವ ಮುದುಕ. ನದಿಯ ತೀರದಲ್ಲೆಲ್ಲ ಬಾಟ್ಲಿ ಹೆಕ್ಕಿ ಹೆಕ್ಕಿ ತುಂಬಿಕೊಂಡಿದ್ದಾನೆ 4 ಭಾರೀ ಚೀಲ. ಎತ್ತಲಾರದೆ ಎತ್ತುತ್ತಾ ಸಾಗಿದ್ದಾನೆ, ಮತ್ತೆ ಕುಕ್ಕುತ್ತಾ ಮತ್ತೆ ಹೆಕ್ಕುತ್ತಾ ಖಾಲಿ ಬಾಟ್ಲಿಯ ಮುದುಕ ತುಂಬು ಚೀಲದ ಧನಿಕ. ಮರುದಿನವೂ ಮತ್ತೆ ಅದೇ ಹಬ್ಬ, ಮತ್ತು ಮತ್ತು ಬಣ್ಣ ಬಣ್ಣದ ಕಬ್ಬ. ಅದೇ ಕುಣಿವ ಕಾಲುಗಳ ಅಪ್ಪಿದ ತೋಳುಗಳು, ಅಲೆದಾಟ ಓಲಾಟ ತೂಗಾಟ, ಮಕ್ಕಳು ಮರಿಗಳ ನಕ್ಕು ನಲಿದಾಟ. ಮತ್ತೆ ಎಲ್ಲೆಲ್ಲೂ ಕಿಲಕಿಲ, ನೋಡುತ್ತೇವೆ ಕೇಳುತ್ತೇವೆ ನಾನು ಮತ್ತು ಕೋಕಿಲ. ನಮ್ಮದು ಬರೇ ಕೋಲ ಮತ್ತು ಕಿಲಕಿಲ. ಬಾಟ್ಲಿ ಹೆಕ್ಕುವ ಹುಡುಗ ಬೀರ, ಬಾಟ್ಲಿ ಹೆಕ್ಕುವ ಹುಡುಗ ಎಲ್ಲೆಂದರಲ್ಲಿ ಚಲ್ಲಾಪಿಲ್ಲಿಗೆ. ಮೊದಲು ಮುದುಕ, ಈಗ ಹುಡುಗ. ಬಾಟ್ಲಿ ಹೆಕ್ಕುವ ಹುಡುಗ ಬೀರ, ಬಾಟ್ಲಿ ಹೆಕ್ಕುವ ಹುಡುಗ ಎಲ್ಲೆಂದರಲ್ಲಿ ಚೆಲ್ಲಾಪಿಲ್ಲಿ ಬಿದ್ದ ಬಾಟ್ಲಿಗಳನ್ನೆಲ್ಲ ಹೆಕ್ಕಿ ಹೆಕ್ಕಿ ತುಂಬುತ್ತಿದ್ದಾನೆ ಖಾಲಿ ಚೀಲಗಳಲ್ಲಿ. ನಿನ್ನೆಯ ಮುದುಕ ಅಂತೆಯೇ ಇಂದಿನ ಹುಡುಗ ಹೆಕ್ಕುತ್ತಾನೆ ಖಾಲಿ ಬಾಟ್ಲಿಗಳ, ಹೆಕ್ಕುತ್ತಾನೆ ಖಾಲಿ ಚೀಲಗಳ ತುಂಬುತ್ತಾನೆ. ಕೋಲದ ಬಾಟ್ಲಿ ನೀಡುತ್ತಾ ಕುಶಲ ಕೇಳಿದೆ. ಬಾಟ್ಲಿ ಹೆಕ್ಕುವ ಮುದುಕ ಹುಡುಗನ ಕಥೆಯ ಕೇಳಿದೆ. ನಿನ್ನೆಯ ಮುದುಕ ಇಂದಿನ ಹುಡುಗನ ಅಪ್ಪನಂತೆ, ನಿನ್ನೆಯ ಮುದುಕ ಇಂದಿನ ಹುಡುಗನ ಅಪ್ಪನಂತೆ. ನಿನ್ನೆ ಹೆಕ್ಕಿದ ಖಾಲಿ ಬಾಟ್ಲಿಗಳ ಮಾರಿ ಕಂಠಮು ಪೂರ್ತಿ ಬೀರ ಹೀರಿ ಹೀರಿ ವಿಶ್ರಾಂತಿಯಲ್ಲಿದ್ದಾನಂತೆ. ದಣಿವ ನೀಗಲು ಕಳುಹಿಸಿದ್ದಾನಂತೆ ಮಗನನ್ನು ಬಾಟ್ಲಿ ಹೆಕ್ಕಲು. ನಾಳೆ ಮತ್ತೆ ನೀನಿನ್ನೇನು ಅಪ್ಪನಂತೆಯೇ ಮಗನೇನು? ಖಾಲಿ ಬಾಟ್ಲಿ ತುಂಬಿದ ಚೀಲ ಹೊರುವೆಯೇನು? ಅಪ್ಪನಂತೆಯೇ ಹೊಟ್ಟೆ ಉಡುವವನೇನು ಹರಕಲು ಬಟ್ಟೆ? ಅಪ್ಪನಂತೆಯೇ ಹೊಟ್ಟೆ ಉಡುವವನೇನು ಹರಕಲು ಬಟ್ಟೆ? ಹೌದು, ಹೊರೆಯುವವನು ನನ್ನದೇ ಹೊಟ್ಟೆ. ನನ್ನ ಬ್ರೆಡ್ಡು, ಹಣ್ಣು, ತಟ್ಟೆ, ನನ್ನ ಪುಸ್ತಕ, ಪೆನ್ನು, ಬಟ್ಟೆ ತುಂಬುತ್ತೇನೆ ಖಾಲಿ ಬಾಟ್ಲಿಗಳಲ್ಲಿ. ಹೌದು, ಒಂದೊಂದು ಖಾಲಿ ಬಾಟ್ಲಿಯಲ್ಲೂ ನನ್ನ ಬ್ರೆಡ್ಡು, ನನ್ನ ಹಣ್ಣು, ನನ್ನ ಪುಸ್ತಕ, ನನ್ನ ಪೆನ್ನು, ನನ್ನ ಹೊಟ್ಟೆ, ನನ್ನ ಬಟ್ಟೆ ತುಂಬಿ ತುಂಬಿ ತೇಗುತ್ತೇನೆ. ಬಾನಿನಲ್ಲಿ ಮಧ್ಯರಾತ್ರಿಯ ಸೂರ್ಯ, ಭೂಮಿಯಲ್ಲಿ ಬಾಟ್ಲಿ ಹೆಕ್ಕುವ ಹುಡುಗ ಸಾಗುತ್ತಾರೆ ತಮ್ಮ ಪಾಡಿಗೆ ತಮ್ಮ ಹಾಡಿಗೆ. ಸಾಗುತ್ತಾರೆ ತಮ್ಮ ಪಾಡಿಗೆ ತಮ್ಮ ಹಾಡಿಗೆ. ಒಂದು ವಾಸ್ತವಿಕ ಅನುಭವದ ಘಟನೆ. ಫಿನ್ಲೆಂಡ್ಗೆ ಲಾರಿ ಹೋಂಕ್ ಅವರ ಈ ಸಿರಿ ಯೋಜನೆಯಲ್ಲಿ ನಾನು ಚಿನ್ನಪ್ಪ ಗೌಡ್ರು ಪ್ರಾಜೆಕ್ಟಿಗೆ ಹೋಗಿದ್ದೆವು. ನಾನು ಒಟ್ಟು ಇರುವಾಗ 8 ಬಾರಿ ಹೋಗಿದ್ದೆ. ಕೊನೆಯ ಬಾರಿ 1999ರಲ್ಲಿ ಪ್ರಾಜೆಕ್ಟ್ 98ಕ್ಕೆ ಮುಗಿಯಿತು. ನನ್ನ ಹೆಂಡತಿ ಕೋಕಿಲ ಅಂತ ಹೇಳಿದ್ರೆ ಬೇರೆ ಯಾರು ಹೆಂಗಸಲ್ಲ, ನನ್ನ ಹೆಂಡತಿ ಅಂತ ಬಂದದ್ದು ಅನುಭವದಲ್ಲಿ. ನಾವು ಅವರು ಏನಂದ್ರೆ ಇವರೆಲ್ಲ ಕರ್ಕೊಂಡು ಹೋದೆವು. ಫಿನ್ಲೆಂಡ್ ಹೇಗಿದೆ, ಉತ್ತರ ಧ್ರುವದ ಪಕ್ಕದಲ್ಲಿರುವಂತಹ ಸಣ್ಣ ದೇಶ, ಕಲೆವಾಲ ದೇಶ. ಅಲ್ಲಿ ಜೂನ್ 25ನೇ ತಾರೀಕಿಗೆ ಮಧ್ಯರಾತ್ರಿಯಲ್ಲಿ ಸೂರ್ಯನನ್ನ ಕಾಣಲಿಕ್ಕೆ ಆಗ್ತದೆ. ಅದು ಅಂದ್ರೆ 100% ಹಗಲು, ಇಡೀ ರಾತ್ರಿ ಅಂತಲೇ ಇಲ್ಲ. ಆ ಜೂನ್ 25 ಮಧ್ಯರಾತ್ರಿ ಸೂರ್ಯನನ್ನ ಕಾಣುವುದಕ್ಕೆ ಅಲ್ಲಿ ಒಂದು ಹಬ್ಬ ಮಾಡ್ತಾರೆ. ಅದು ಮಿಡ್ ನೈಟ್ ಸನ್ ಫೆಸ್ಟಿವಲ್ ಅಂತ. ಔರ ಅನ್ನೋದು ನದಿಯ ಬದಿಯಲ್ಲಿ 2 ಕಡೆಗಳಲ್ಲಿ ಕೂಡ ಯುವಕರು, ಹುಡುಗರು, ಹುಡುಗಿಯರು, ಮುದುಕರು ಈ ಬೀರು ಕುಡಿದು ಕುಣಿಯುತ್ತಾ ಅದನ್ನು ಆಚರಣೆ ಮಾಡ್ತಾರೆ. ನಾನು ಅದನ್ನ ಸಾಮಾನ್ಯ ಒಂದು 5-6 ಬಾರಿ ನಾನು ಅದೇ ಜೂನ್ ಹೊತ್ತಿಗೆ ಹೋಗಿದ್ದೆ, ಇವಳು ಇರುವಾಗಲೂ ಹೋಗಿದ್ದೆ. ಅಲ್ಲಿ ಏನಾಗ್ತದೆ ಅಂದ್ರೆ, ಇದು ಯುರೋಪಿನಲ್ಲಿ ಕೂಡ ಕಾಣ್ತಾ ಇರೋದು. ನಾವು ಬಡತನ ಹೇಗಿದೆ ಅಂತ ಹೇಳಿದ್ರೆ, ನಾನು ಜರ್ಮನಿಯಲ್ಲೂ ಕಂಡಂತಹದ್ದು. ಈ ಪಾರ್ಕ್ಗಳಲ್ಲಿ ಇಂಥ ಕಡೆಯಲ್ಲಿ ಫೆಸ್ಟಿವಲ್ ಆಗುವಾಗ ಈ ಖಾಲಿ ಬಾಟಲಿಯಲ್ಲಿ ಬಿಸಾಡಿದ್ದನ್ನ ಒಂದು ದೊಡ್ಡ ಚೀಲದಲ್ಲಿ ತುಂಬಿಸಿಕೊಂಡು ಹೋಗ್ತಾರೆ ಈ ಮುದುಕರೆಲ್ಲ. ಕೊಂಡೋಗಿ ಅಲ್ಲಿ ಶಾಪಿನಲ್ಲಿ ಮೆಷಿನ್ ನಲ್ಲಿ ಇಡ್ತಾರೆ.
ಮಷಿನ್ ಇಟ್ಟಾಗ ಅದು ಮಷಿನ್ ಒಳಗಡೆ ಹೋಗ್ತದೆ. ಅದು ಎಷ್ಟು ಬಾಟ್ಲಿ ಉಂಟು ಅದಕ್ಕೆ ಒಂದು ಬಾಟ್ಲಿಗೆ ಇಷ್ಟು 5 ಸೆಂಟಿನ ಹಾಕಿ ಅದರ ಚೀಟು ಬರ್ತದೆ. ಆ ಚೀಟನ್ನ ನೀವು ಅಲ್ಲಿ ಕ್ಯಾಶಿಯರ್ ಹತ್ರ ಕೊಟ್ಟರೆ ಹಣ ಕೊಡ್ತಾರೆ. ಎಷ್ಟೋ ಮಂದಿ ಏನು ಮಾಡ್ತಾರೆ, ಹಣ ಸಿಕ್ಕಿದನ ಇವರು ಕುಡಿತಾರೆ ಕುಡಿತಾರೆ. ಆದ್ರೆ ಒಂದು ರೀತಿಯಲ್ಲಿ ಬಡತನ ಇದು ನಾನು ಫಿನ್ಲೆಂಡ್ ಅಲ್ಲಿ ಜರ್ಮನಿ ಎಲ್ಲ ಕಂಡಂತ. ನಾನು ಇಲ್ಲಿ ಅದಕ್ಕೆ ಟ್ವಿಸ್ಟ್ ಹೇಗೆ ಅಂದ್ರೆ ಈ ಕವನಕ್ಕೆ ತುಂಬಾ ಆಶೆ ಇದೆ. ಮಗನು ಹಾಗೆ ಅಲ್ಲ, ಮಗ ಹೇಳ್ತಾ ಇರೋದು ನಾನು ಇದನ್ನ ಮಾರದ ಹಣದಲ್ಲಿ ನಾನು ನನ್ನ ಬ್ಲಡ್ ತಗೊಳ್ತೇನೆ, ಪುಸ್ತಕ ತಗೊಳ್ತೇನೆ, ಪೆನ್ ತಗೊಳ್ತೇನೆ, ನಾನು ಶಿಕ್ಷಣ ಪಡಿತೇನೆ ಅನ್ನುವ ಒಂದು ಆಶಯವನ್ನ ನಾನು ಅದಕ್ಕೆ ಟ್ವಿಸ್ಟ್ ಕೊಟ್ಟಂತದ್ದು. ಅದು ಆ 2ನೇ ಭಾಗ ಅದಕ್ಕೆ ವಿಶ್ವಾಸ ಕೊಟ್ಟದ್ದು. ಈ ಕವನ ಜನವಾಹಿನಿಯಲ್ಲಿ ಒಂದು 35 ವರ್ಷ ಹಿಂದೆ ಪ್ರಕಟ ಆಗಿತ್ತು. ಬಹಳ ನನ್ನ ಕವಿತೆ ಹೇಳದಿದ್ರು ನನಗೆ ಬಹಳ ಇಷ್ಟವಾದ ಕವನ. ಯಾಕೆಂದ್ರೆ ತುಂಬಾ ಸೋಷಿಯಲ್ ಕಾನ್ಶಿಯಸ್ನೆಸ್ ಇದ್ದಂತಹ ಕವನ ಇದು. ನನಗೆ ಗಮನಕ್ಕೆ ಬಂದಿಲ್ಲ ಅನ್ನೋದು ನನಗೆ, ಯಾಕೆಂದ್ರೆ ಇದು ತುಂಬಾ, ಯಾಕಂದ್ರೆ ಅದಕ್ಕೆ ಒಂದು ಲಯ ಚೆನ್ನಾಗಿದೆ ಮತ್ತು ಒಂದು ಬದುಕಿನ ನಿಜವಾದ ಆವರಣ ಕೊಡ್ತದೆ. ಮತ್ತು ಕೊನೆಗೆ ಕೂಡ ಏನಾಗ್ತದೆ ಅಂದ್ರೆ ಒಂದು ಯುರೋಪಿನಂತ ದೇಶದಲ್ಲೂ ಕೂಡ ಇರೋ ಬಡತನ ಮತ್ತು ಅದರಿಂದ ಒಂದು ಎಡೆ ಪೀಳಿಗೆ ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವಂತ ಆಶೆ ಕೊಟ್ಟಿದೆ. ಎಸ್, ಥ್ಯಾಂಕ್ ಯು. ಮುಂದಕ್ಕೆ ಡಾಕ್ಟರ್ ಮೀನಾಕ್ಷಿ. ನಮಸ್ಕಾರ ಸರ್, ಅವರಿಗೆ ನಮಸ್ಕರಿಸಿಕೊಳ್ತಾ, ಅವರು ಜರ್ಮನ್ ಕಾದಂಬರಿಕಾರ ಮತ್ತು ಲೇಖಕ ಕವಿ ಗಯಟೆಯವರ ಒಂದು ಕವಿತೆಯನ್ನು ಅನುವಾದ ಮಾಡಿದ್ದಾರೆ. ಹುಣ್ಣಿಮೆಯ ರಾತ್ರಿ ಎನ್ನುವಂತ. ಪಿಸುಗುಟ್ಟುತ್ತಿರುವುದು ಏನನ್ನು ಹೇಳು ಹುಡುಗಿ, ಪಿಸುಗುಟ್ಟುತ್ತಿರುವುದು ಏನನ್ನು ಹೇಳು ಹುಡುಗಿ, ಕಂಪಿಸುತ್ತಿವೆ ತುಟಿಗಳು, ಕಂಪಿಸುತ್ತಿವೆ ತುಟಿಗಳು, ಗುನುಗುನಿಸುತ್ತಿವೆ ನಿನ್ನ ಪಾಡಿಗೆ ನೀನು ಮೆಲುಗಾಳಿಯಂತೆ, ಗುನುಗುನಿಸುತ್ತಿರುವೆ ನಿನ್ನ ಪಾಡಿಗೆ ನೀನು ಮೆಲುಗಾಳಿಯಂತೆ. ಇಷ್ಟು ಸಿಹಿ ಇರಲಿಲ್ಲ ಎಂದು ವೈನಿನ ಗುಡುಗು, ಅರಸುತ್ತಿರುವರೆ ನಿನ್ನ ಬಾಯಿಯ ಅವಳಿ ಸೋದರಿಯರು, ಸೆಳೆಯಲು ಅನುರೂಪದ ಸಂಗಾತಿಗಳನ್ನು. ಇಷ್ಟು ಸಿಹಿ ಇರಲಿಲ್ಲ ಎಂದು ವೈನಿನ ಗುಡುಗು. ಅವನಿಗೆ ಮುತ್ತಿಡಬೇಕು ನನಗೆ, ಅವನಿಗೆ ಮುತ್ತಿಡಬೇಕು ನನಗೆ, ಅವನಿಗೆ ಮುತ್ತಿಡಬೇಕು. ನೋಡು, ಈ ಸಂಶಯದ ಕತ್ತಲೆಯಲ್ಲಿ ರೆಂಬೆ ಕೊಂಬೆಗಳು ಹೊಳೆಯುತ್ತಿವೆ, ಅರಳುತ್ತಿವೆ ಎಂದು. ನೋಡು, ಈ ಸಂಶಯದ ಕತ್ತಲೆಯಲ್ಲಿ ರೆಂಬೆ ಕೊಂಬೆಗಳು ಹೊಳೆಯುತ್ತಿವೆ, ಅರಳುತ್ತಿವೆ ಎಂದು. ನಕ್ಷತ್ರಗಳ ಬೆಳಕಿನಾಟ, ಮಿನುಗು ಮಿನುಗೆಲೆ ನಕ್ಷತ್ರ, ನಕ್ಷತ್ರಗಳ ಬೆಳಕಿನಾಟ, ಮಿನುಗು ಮಿನುಗೆಲೆ ನಕ್ಷತ್ರ. ಗಿಡಗಂಟಿಯೊಳಗಿಂದ ಮರಕತದ ಹೊಳಪು, ಗಿಡಗಂಟಿಯೊಳಗಿಂದ ಮರಕತದ ಹೊಳಪು, ಸಾವಿರದ ರತ್ನಗಳ ಮಿಂಚಿನಾಟ. ಆದರೆ ನಿನ್ನ ಭಾವಗಳು ಅಲೆದಾಡಿವೆ ದೂರ ದೂರ, ಆದರೆ ನಿನ್ನ ಭಾವಗಳು ಅಲೆದಾಡಿವೆ ದೂರ ದೂರ. ಅವನಿಗೆ ಮುತ್ತಿಡಬೇಕು ನನಗೆ, ಅವನಿಗೆ ಮುತ್ತಿಡಬೇಕು. ಈ ಸಿಹಿ ಕಹಿಯಾದರೋ ಗೊತ್ತು ಚೆನ್ನಾಗಿ ಅವನಿಗೆ, ಈ ಸಿಹಿ ಕಹಿಯಾದರೋ ಗೊತ್ತು ಚೆನ್ನಾಗಿ ಅವನಿಗೆ, ನಿನ್ನ ದೂರದ ಊರಿನ ಇನಿನಿಗೆ. ಅನುಭವಿಸುತ್ತಾನೆ ನೋವಿನ ಸುಖವನ್ನು, ಅನುಭವಿಸುತ್ತಾನೆ ನೋವಿನ ಸುಖವನ್ನು, ಅಭಿನಂದಿಸಲು ಪರಸ್ಪರ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡಿದಿರಿ ನೀವು ಹುಣ್ಣಿಮೆಯ ಚಂದಿರನ ಉದಯದಲ್ಲಿ, ಪ್ರಮಾಣ ಮಾಡಿದಿರಿ ನೀವು ಹುಣ್ಣಿಮೆಯ ಚಂದಿರನ ಉದಯದಲ್ಲಿ. ಈಗ ಮತ್ತೆ ಬಂದಿದೆ ಅಪೂರ್ವಗಳಿಗೆ, ಈಗ ಮತ್ತೆ ಬಂದಿದೆ ಅಪೂರ್ವಗಳಿಗೆ. ಅವನಿಗೆ ಮುತ್ತಿಡಬೇಕು ನನಗೆ, ಅವನಿಗೆ ಮುತ್ತಿಡಬೇಕು, ಅವನಿಗೆ ಮುತ್ತಿಡಬೇಕು ನನಗೆ, ಅವನಿಗೆ ಮುತ್ತಿಡಬೇಕು. ಧನ್ಯವಾದಗಳು. ಜರ್ಮನ್ ಕಾದಂಬರಿಕಾರ ಗಯಟೆಸ್ ನೀವು ಕೇಳಿರ್ಬೋದು. ಅವರು ಸಾಮಾನ್ಯ ಕನ್ನಡಿಗರಿಗೆ ಪರಿಚಯ ಆಗಿರೋದು ನಾವೆಲಿಸ್ಟ್ ಅಂತ, ಅವರು ಒಳ್ಳೆಯ ಪೊಯೆಟ್ ಕೂಡ ಆಗಿದ್ದಾರೆ. ಅವನ ಕಾವ್ಯ ಬದುಕಿನಲ್ಲಿ ಮೊದಲನೇ ಹಂತ ಒಂದಿದೆ, 2ನೇ ಹಂತ ಒಂದಿದೆ. ಎಷ್ಟೋ ಜರ್ಮನ್ ಲೇಖಕರು ನಾನು ಅವರ ಅನುವಾದದಲ್ಲಿ ಓದಿರುವಂತಹದ್ದು, ಅವರ 2ನೇ ಹಂತದ ಬರಹಗಳು ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಗಯಟೆಸ್ ಕೂಡ ಹಾಗೆ. ಅವ್ರಿಗೆ ಎಷ್ಟು ಫಿಲಾಸಫಿಕಲ್ ಅಂದ್ರೆ, ಇಲ್ಲಿ ಕಾಣುವಾಗ ನೀವು ಅದನ್ನು ಯಾವುದೋ ಒಂಥರ ಶೃಂಗಾರದ ಕವನ ಕಂಡ್ರೆ ಇಲ್ಲಿ ನಿಸರ್ಗ ಬರ್ತದೆ ಮತ್ತು ಫಿಲಾಸಫಿ ಬರ್ತದೆ. ಸಾಮಾನ್ಯವಾಗಿ ಏನಾಗಿದೆ, ನಾನು ಹೋಲ್ಡರ್ಲಿ ನಾನು ಒಬ್ಬ ಕವಿ ಕೂಡ ಇದ್ದ, ವರ್ಡ್ಸ್ವರ್ತಿನ ಸಮಕಾಲೀನ ಜರ್ಮನ್ ಕವಿ. ನೀವು ಅವರ ಬದುಕಿನ ಕೊನೆಯ 15-20 ವರ್ಷಗಳ ಅವಧಿಯಲ್ಲಿ ಬರೆದ ಗಯಟೆ ಕವನಗಳಲ್ಲಿ ಒಂದು ಕವನ ಹುಣ್ಣಿಮೆಯ ರಾತ್ರಿ ಅಂತ. ನೋಡುವಾಗ ಸ್ವಲ್ಪ ಮಟ್ಟಿಗೆ ರೊಮ್ಯಾಂಟಿಕ್ ತರ ಕಂಡ್ರೆ, ಅದರ ಒಳಗಡೆ ನೀವು ಕಂಡ್ರೆ ನಿಸರ್ಗವನ್ನು ಇಟ್ಟುಕೊಂಡು ಮತ್ತು
ಆ ನಿಸರ್ಗದ ಮೂಲಕ ಬದುಕಿನ ಒಂದು ಒಂದು ಯಾವುದನ್ನ ಆಶಾಭಾವನೆಯನ್ನು ಹೇಳುವಂತ ಒಂದು ಪಾಸಿಟಿವ್ ಆಗಿರುವ ಅದರ ಬದುಕನ್ನ ಅನುಭವಿಸಬೇಕು ಅನ್ನುವಂತ ಒಂದು ಫಿಲಾಸಫಿಯನ್ನು ಹೇಳುವಂತಹ ಒಂದು ಕವನ. ಅದರಿಂದ ಕೂಡ ನನಗದು ಇಷ್ಟ ಆಯಿತು, ಅದಕ್ಕೆ ನಾನು ಅನುವಾದ ಮಾಡಿದೆ. ಕವನದ ಶೀರ್ಷಿಕೆ ಎತ್ತಣ ಚಳಿ ಎತ್ತಣ ನಾಚಿಕೆ. ಏಕೆ ಉದುರಿಸುವಿರಿ ಬಟ್ಟೆಗಳನ್ನು ಹೀಗೆ, ಏಕೆ ಉದುರಿಸುವಿರಿ ಬಟ್ಟೆಗಳನ್ನು ಹೀಗೆ, ತರುಗಳೇ ನಿಮಗಿದು ತರವೇ. ಮರಗಟ್ಟುವ ಚಳಿಯಲ್ಲಿ ಮರನಾಮಧಾರಿಗಳು ನೀವು, ಮರಗಟ್ಟುವ ಚಳಿಯಲ್ಲಿ ಮರನಾಮಧಾರಿಗಳು ನೀವು, ಮರೆಯಿಲ್ಲದಿರುವುದು ಸರಿಯೇ. ತರುಣ ತರುಣಿಯರು ಸದಾ ಕಳಚುವ ಧ್ಯಾನಿಗಳು, ತರುಣ ತರುಣಿಯರು ಸದಾ ಕಳಚುವ ಧ್ಯಾನಿಗಳು. ಬಟ್ಟೆಗಳ ಬೆಟ್ಟ ಕಟ್ಟಿಕೊಂಡು ಬಟ್ಟೆಗಾಣದೆ, ಬಟ್ಟೆಗಳ ಬೆಟ್ಟ ಕಟ್ಟಿಕೊಂಡು ಬಟ್ಟೆಗಾಣದೆ ಜಂಗಮರಾಗಿಯೂ ಗುಹೆ ಸೇರುತ್ತಿರುವಾಗ ತರುಸ್ಥಾವರರು ನೀವು ದಿಗಂಬರರಾಗುವುದು ಸರಿಯೇ. ತರುಸ್ಥಾವರರು ನೀವು ದಿಗಂಬರರಾಗುವುದು ಸರಿಯೇ. ಚಳಿಯ ನಾಚಿಕೆಯೇ ನಾಚಿಕೆಯ ಚಳಿಯೇ, ಚಳಿಯ ನಾಚಿಕೆಯೇ ನಾಚಿಕೆಯ ಚಳಿಯೇ. ಪಿಸುಗುಟ್ಟುತ್ತಿವೆ ಏನನ್ನು ನೀವು ಚೆಲ್ಲಿದ ಪತ್ರಗಳು, ಪಿಸುಗುಟ್ಟುತ್ತಿವೆ ಏನನ್ನು ನೀವು ಚೆಲ್ಲಿದ ಪತ್ರಗಳು. ಒಂದೊಂದು ಪತ್ರಕ್ಕೂ ಒಂದೊಂದು ಕಥೆಯುಂಟು, ಒಂದೊಂದು ಪತ್ರಕ್ಕೂ ಒಂದೊಂದು ಕಥೆಯುಂಟು. ಕತೆ ಮಾಡಿದವರು ಎಲ್ಲೋ, ಕತೆ ಕಟ್ಟಿದವರು ಎಲ್ಲೋ ಕಾಣೆ. ಒಂದು ಭವವ ಕಳೆದು ಇನ್ನೊಂದು ಹೊಸ ಭವಕ್ಕೆ, ಒಂದು ಭವವ ಕಳೆದು ಇನ್ನೊಂದು ಹೊಸ ಭವಕ್ಕೆ ಸಾಗುವ ಸಡಗರದ ನಡುವಿನ ಅಂತರಧ್ಯಾನ ನಿಮ್ಮದು, ಸಾಗುವ ಸಡಗರದ ನಡುವಿನ ಅಂತರಧ್ಯಾನ ನಿಮ್ಮದು. ಭವ ಪರಿಭವದ ಗೊಡವೆ ಇಲ್ಲದೆ, ಭವ ಪರಿಭವದ ಗೊಡವೆಯೇ ಇಲ್ಲದೆ ಬೇಕೆನಿಸಿದಾಗ ಹಾಸುವ ಹೊದ್ದುವ ಹೊಸೆಯುವ ಹೊಸಕುವ ಅವಸರದ ಮಂದಿ, ಬೇಕೆನಿಸಿದಾಗ ಹಾಸುವ ಹೊದ್ದುವ ಹೊಸೆಯುವ ಹೊಸಕುವ ಅವಸರದ ಮಂದಿ. ನಮಗೆ ಎತ್ತಣ ಚಳಿ ಎತ್ತಣ ನಾಚಿಕೆ. ಇದು ನನ್ನ ಸ್ವತಂತ್ರ ಕವನ. ನನಗೆ ಬಹಳ ಇಷ್ಟವಾದ ಉದಯವಳಿ ಪ್ರಕಟ ಆಗಿದೆ ಬಹಳ ಹಿಂದೆ. ನಾನು 3 ಜರ್ಮನಿಯಲ್ಲಿ 3 ವಿಂಟರ್ನಲ್ಲಿ ನಾನು ಒಬ್ಬನೇ ಇದ್ದೆ. ನನ್ನ ಶ್ರೀಮತಿ ಅವಳು ಸಮ್ಮರಲ್ಲಿ ಇರ್ತಾ ಇದ್ದರು. ಅಲ್ಲಿ ವಿಂಟರ್ಗೆ ಮೊದಲು ಫಾಲ್ ಅಂತ ಬರ್ತದೆ. ಫಾಲ್ ಅಂತ ಹೇಳಿದ್ರೆ ಎಲ್ಲ ಮರಗಿಡಗಳು ತಮ್ಮ ಎಳೆಗಳನ್ನ ಅವು ಕಳಚಿಕೊಳ್ತವೆ. ಆದರೆ ಮರಗಿಡಗಳು ಕಳಚಿಕೊಂಡ ಎಳೆಗಳು ಕಟ್ತವೆ. ಆದರೆ ಈ ಜನಗಳು ಮೈ ಮೇಲೆ ಎಲ್ಲಿಂದ ಕಾಲಿನ ಶಾಪ್ಸ್ನಿಂದ ತಲೆಯವರೆಗೆ ನನ್ನನ್ನು ಸೇರಿಸಿಕೊಂಡು ಒಂದು 10-15 ವೇಷಭೂಷಣ ಹೊರೆ ಹೊತ್ತುಕೊಂಡು ಹೋಗ್ತಾರೆ. ಆಗ ನಾನು ಅದನ್ನ ಕೇಳಿರುವಂತಹದ್ದು ಇದೊಂದು ಒಂದ್ಸಲ ಪ್ಯಾರಾಡಾಕ್ಸ್ ಹೌದು, ಒಂದು ರೀತಿಯಲ್ಲಿ ಬದುಕಿಗೆ ಫಿಲಾಸಫಿ ಕೂಡ ಹೌದು. ಆದರೆ ನಾನು ಹೇಳ್ತಾ ಇರೋದು ನಮ್ಗೆ ಏನಾಗಿದೆ ಅಂದ್ರೆ ಬೇಕಾದಾಗ ನಾವು ನಮ್ಮನ್ನ ಕಳಿಸಿಕೊಳ್ತೇವೆ, ಬೇಡವಾದಾಗ ಹೊತ್ತುಕೊಳ್ತೇವೆ, ನಮ್ಗೆ ನಾಚಿಕೆ ಇಲ್ಲ. ಆದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಮರಗಳನ್ನು ನಾನು ಸಂಕೇತವಾಗಿ ಇಟ್ಟುಕೊಂಡು, ಅಂದ್ರೆ ಈ ಫಾಲ್ಸ್ ಆಗುವಾಗ ಈ ಮರ ಗಿಡಗಳೆಲ್ಲ ಎಲೆಗಳನ್ನ ಕಳಿಸಿಕೊಂಡಾಗ ಒಂದೊಂದು ಪತ್ರಕ್ಕೆ ಒಂದೊಂದು ಕಥೆ ಉಂಟು ಅಂತ ಹೇಳುವಾಗ ಅವುಗಳನ್ನ ಒಂದು ಮನುಷ್ಯತ್ವದ ಒಂದು ಕಥಾನಕದ ಒಂದು ಸಂಚಯ ಅಂತ ಭಾವಿಸಿಕೊಂಡು ಕೊನೆಗೂ ಅದು ಹೇಳ್ತೇವಲ್ಲ, ಒಂದು ಭಾವವನ್ನ ಕಳೆದ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಫಾಲ್ ನಂತರ ವಿಂಟರ್, ಆಮೇಲೆ ಸ್ಪ್ರಿಂಗ್, ಆಮೇಲೆ ನಂತರ ಬೇರೆ ಬೇರೆ ಯಾವುದೋ ಸಮ್ಮರ್ ಬರ್ತದಲ್ಲ. ಹಾಗೇನೆ ಈ ಭಾವ ಅನ್ನುವಂಥದ್ದು ಸೀಸನ್ಗಳು ಚೇಂಜ್ ಆಗುವುದು. ಮನುಷ್ಯನಿಗೆ ಆ ತರ ಯಾವ ನಾಚಿಕೆನೇ ಇಲ್ಲ. ಅವುಗಳಿಗೆ ನಾಚಿಕೆ ಇದೆ, ನಮಗೆ ನಾಚಿಕೆ ಇಲ್ಲ. ಮನುಷ್ಯ ಅವನ್ನೆಲ್ಲವನ್ನು ಕೂಡ ಏನಾಗ್ತದೆ ನಿರ್ಲಕ್ಷ್ಯ ಮಾಡ್ತಾನೆ. ಈ ತರದ ಒಂದು ಸಂಕೇತಿಕೊಂಡು ಬರೆದ ನಾನು ಸ್ವತಂತ್ರವಾಗಿ ಬರೋದಕ್ಕೆ ಅದು ನಾನು ಬರೆಯೋ ಹೊತ್ತಿಗೆ ನಾನು ವಿಂಟರ್ನಲ್ಲಿ ಅಲ್ಲಿ ಜರ್ಮನಿ ಇದ್ದಾಗ ಬರೆದಂತ ಕವನ. ಮತ್ತು ಆಗ ಯಾವುದು ಬಟ್ಟೆ ಹುಡುಗ ನನಗೆ ಅದು ಒಳ್ಳೆ ಇಷ್ಟವಾದ ಕವನ. ಯಾಕೆ ಅಂತ ಹೇಳಿದ್ರೆ ಬದುಕಿನಲ್ಲಿ ಅನೇಕ ಬಾರಿ ನಾವು ಲವಲವಿಕೆಯಿಂದಲೇ ಬರೀಬಹುದು. ಅದರ ಹಿಂದ್ಗಡೆ ಒಂದು ಧ್ವನಿ ಇರ್ತದೆ, ಅದರಿಂದ ಅಂಥದ್ದು ಬರೀಬಹುದು. ಆದ್ರೆ ನಾವು ಬರ್ಲಿಕ್ಕೆ ಶುರು ಮಾಡಿದ್ರೆ ನಾದ ಬಂತಾದವ್ರು ಏನ್ ಮಾಡ್ಬೇಕು? ನನಗೆ ಇನ್ನೊಂದು ಸಂಶಯ ಉಂಟು. ನಾದ ಕೇಳಿದ್ರೆ ಈಗ ಬೇರೆ ವೇದಿಕೆಯಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಸ್ವಲ್ಪ ಕೂತ್ಕೊಳ್ಳಿ. ಈ ಕವನ ಓದುವ ಶೈಲಿ ಉಂಟು, ಅದರ ಬಗ್ಗೆ ನನಗೆ ಸರ್ ಎಲ್ಲರೂ ಒಂದು ನಮಗೆ ಒಂದೇ ತನ ಮೊನೋಟನಸ್ ಆಗಿ ಓದ್ತಾರೆ. ಅದು ಯಾಕೆ ಹಾಗೆ ಓದ್ಬೇಕಿರುವ ನಿಯಮ ಉಂಟಾ ಅಂತ ಕೇಳಿದ್ರೆ ಅಲ್ಲ, ಅದಾದ್ರೂ ಆಗ್ಬೋದು. ಕೆಲವರು ರಾಗದಲ್ಲಿ ಅದಾದ್ರೂ ರಾಗದ್ರಲ್ಲಿ ತೊಂದರೆ ಇಲ್ಲ. ಮಲಯಾಳಂನಲ್ಲಿ ಹಾಗೇನೆ ಎಲ್ಲವೂ ಹಾಗೆ ಹೇಳುವುದು ನಾವು ಸಹಿಸಿಕೊಳ್ಳೇಬೇಕು.
ಕವನದ ಜೊತೆ ಅದನ್ನು ಸೇರಿಸ್ಕೊಳ್ಬೇಕು. ಬಟ್ ಈಗ ನಾನು ಈಗ ಧನಂಜಯ ಕುಂಬಳೆ ಓದಿದ ಧಾಟಿಗೂ ಇವರಿಬ್ಬರು ಓದಿದ ಆ ಟೋನ್ ಒಂದೇ ತರ ಇದೆ. ನನಗೆ ಅದು ಹೆಚ್ಚಿನ ಹೆಣ್ಮಕ್ಳೆಲ್ಲ ಕವನ ಓದುವಾಗ ಅದೊಂಥರ ಕೃತಕವಾಗಿ ಹೇಳಿದಾಗೆ ಕೇಳ್ತದೆ. ಅದು ಯಾಕೆ ಅದು ಹಾಗೆ ಹೇಳ್ಬೇಕು ಅಂತ? ಹಾಗೆ ಆಗ್ಬೇಕು ಅಂತಿಲ್ಲ. ಬೆಂಗಳೂರಿನಲ್ಲಿ ಶ್ರೀನಿವಾಸ್ ಪ್ರಭು, ಸಿ.ಆರ್. ಸಿಂಹ ಅವರೆಲ್ಲ ಕವನಗಳನ್ನ ಯಾವ ರೀತಿ ಓದಬಹುದು ಅನ್ನೋದನ್ನ ಅತ್ಯಂತ ಡ್ರಾಮೆಟಿಕ್ ಆಗಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಅಪರೂಪಕ್ಕೆ ಆ ತರದ್ದು ಇದೆ. ಅವರು ಒಳ್ಳೆ ಎಕ್ಸಲೆಂಟ್ ಹೇಳಿದ್ದಕ್ಕೆ ಯಾಕಂದ್ರೆ ನನಗೆ ಅದ್ರದ್ದೇ ನನ್ನ ಕವಿಯರದ್ದು ಹೋದ್ರು ಸುಮಾರು 68ರಿಂದ ನಮ್ಮ ಎಲ್ಲ ಕಿರಿಯ ಕವಿಗಳದ್ದು ನಾನು ಕವನ ವಾಚನ ಕವಿಗೋಷ್ಠಿ ಕೇಳ್ತಾ ಇದ್ದೆ. ಕೆ.ಎಸ್. ನರಸಿಂಹಸ್ವಾಮಿ, ಬೇಂದ್ರೆಯವರದ್ದು ಕೇಳಿದ್ದೇನೆ. 70ರಲ್ಲಿ ನಾನು ಲೆಕ್ಚರ್ ಆದಾಗ ಮೊದಲು ಬೇಂದ್ರೆಯವರು ಇಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಕವಿಗೋಷ್ಠಿ ಅಧ್ಯಕ್ಷರಾದಾಗ ಇದು ನಭೋವಾಣಿ ಅಂತ ಆ ಕವನ ಓದಿದ್ದೆ, ನಾನು ಕೇಳಿದ್ದೆ. ಕೆ.ಎಸ್. ನರಸಿಂಹಸ್ವಾಮಿ ಅವರದ್ದು ವಾಚನ ಕೇಳಿದ್ದೆ. ಆ ಕಾಲಕ್ಕೆ ನಿಮ್ಗೆ ಗೊತ್ತಿದೆ ಯಾವುದು ಶ್ರೀಕೃಷ್ಣ ಅಲ್ಲಹಳ್ಳಿ, ಅವನು ಬಹಳ ಒಳ್ಳೆ ಆನ ಜೀರುಂಡೆ ಧ್ವನಿ ಅಂತ ಹೇಳ್ತಾ ಇದ್ದ. ವಾಚನ ಮಾಡುವ ಕ್ರಮವೇ ಒಂದು ತುಂಬಾ ಚಂದ, ತುಂಬಾ ಅವನ ಧ್ವನಿಯುಕ್ಕಿಂತ ಮತ್ತೆ ವಾಚನದ ಕ್ರಮ ಚಂದ. ಕೆಲವು ಮಂದಿಗೆ ನಿಸಾರ್ ಅಹ್ಮದ್ರದ್ದು, ಕೆಲವು ಮಂದಿ ಏನಾಗ್ತದೆ, ನೀವು ಉತ್ತರ ಭಾರತದಲ್ಲಿ ನಾನು ಹೋಗಿದ್ದೆ ಅನೇಕ ಬಾರಿ ಹಿಂದಿಯ ಈ ಅಂತರ್ಭಾರತಿ ಡೆಲ್ಲಿಯ ಸಮ್ಮೇಳನಗಳಲ್ಲಿ. ಅವರಲ್ಲಿ ಆಕ್ಷನ್ ತುಂಬಾ ಮಾಡ್ತಾರೆ. ಇವರೆಲ್ಲ ಉಂಟಲ್ಲ, ಅವರು ದೈಹಿಕ ಫಿಸಿಕಲ್ ಆಕ್ಷನ್ ತುಂಬಾ ಮಾಡ್ತಾರೆ ಇವುಗಳನ್ನು. ಈಗ ನಮ್ಮಲ್ಲಿ ಏನಾಗ್ತದೆ, ನವ್ಯದ ಬಾಲಕ್ಕೆ ಏನು ಬಂತು ಅಂದ್ರೆ ನಂತರ ಸ್ವಲ್ಪ ಬದಲಾವಣೆ ಆಯ್ತು. ಅದು ಮನೆಯಲ್ಲಿ ಯಾರೋ ತೀರಿ ಹೋದರು ಅನ್ನುವಂತ ತಲೆಗೆ ಅಡಿಗಾಕಿ ಅದು ನಂತರ ಚೇಂಜ್ ಆಯ್ತು. ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಸಂತಾಪ ಸೂಚಕ ಸಭೆಯಲ್ಲಿ ಮಾತಾಡಿದಾಗೆ ಒಂದು ಕ್ರಮ ಇತ್ತು. ನಂತರ ಸ್ವಲ್ಪ 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 ಕಡಿಮೆ ಆಯ್ತು ನವ್ಯದ ಕಾಲಕ್ಕೆ. ಆದ್ರೆ ನಂತರ ಚೇಂಜ್ ಮಾಡಿದ್ರು. ನೀವು ಹೇಳಿದ್ದು ಒಂದೇನಂದ್ರೆ, ಈಗ ಯಾವುದೋ ಒಂದೇ ಲಯ ಅಥವಾ ದಾಟಿ ಇದೆ ಅಲ್ಲ, ಅದನ್ನ ಬದಲಿಸಲಿಕ್ಕೆ ಸಾಧ್ಯವಾಗುವಂತ ಅದು ಸಾಧ್ಯ. ಅವರು ಕೆ.ಎಸ್. ಅವರ ರೈಲ್ವೆ ನಿಲ್ದಾಣದ ಆ ಕವನವನ್ನು ದಯವಿಟ್ಟು ಒಂದ್ಸರಿ ಅವ್ರ ಕೈಲಿ ಓದಿಸಿ ಕೇಳಿ. ದಿ ಬೆಸ್ಟ್ ಸುಬ್ರಾಯ ಚೊಕ್ಕಾಡಿ ಅವರು ಕೆ.ಎಸ್. ಅವರ ಪದ್ಯವನ್ನ ರಿಫ್ರೆಷರ್ ಕೋರ್ಸ್ಗೆ ಬಂದಾಗ ಅವಾಗೆಲ್ಲ ಹಾಡಿದ್ರು. ರೈಲ್ವೆ ನಿಲ್ದಾಣದ ಇವ್ರದ್ದು ಬರುತ್ತಲ್ಲ ಆ ಗೀತೆನ, ಎಲ್ಲಿದ್ದೀಯ ಮೀನಾ, ಒಂದು ಪೊಯೆಟ್ರಿಯನ್ನ ಹೇಗೆ ಓದಬೇಕು ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ. ಎಲ್ಲಿ ಬಂದಾಗಲೂ ಅವ್ರು ಕೇಳಿದ್ರೆ ಅದು ಓದ್ತಾರೆ. ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಅವಕಾಶ ಸಿಕ್ಕರೆ ಸ್ವಲ್ಪ ಆಡ್ ಮಾಡುದು. ಈ ನವೋದಯ ಕಾಲದಲ್ಲಿ ಕವಿಗಳು ಬರೀತಾ ಇದ್ದಂತ ಕವನಗಳೆಲ್ಲವೂ ಕೂಡ ಹಾಡುವುದಕ್ಕೆ ಯೋಗ್ಯವಾದಂತಹ ಕವನಗಳೇ ಆಗಿರ್ತವೆ. ಯಾವಾಗ ಗೋಪಾಲಕೃಷ್ಣ ಅಡಿಗರ ನಂತರದ ಜನಗಳು ಏನ್ ಮಾಡಿದ್ರು, ಗೋಪಾಲಕೃಷ್ಣ ಅಡಿಗರು ಅಷ್ಟೇ, ಅವರು ಒಂದು ಮಾರ್ಗವನ್ನು ಹಾಕಿಕೊಟ್ರು ಕವನ ವಾಚನ ಹೇಗೆ ಮಾಡಬೇಕು ಅಂತ. ಒಳ್ಳೆ ಕಂಠದಲ್ಲಿ ಬಹಳ ಲಯಬದ್ಧವಾಗಿ ಅವರು ಅದನ್ನು ವಾಚನ ಮಾಡ್ತಾ ಇದ್ರು. ಒಂದು ರಾಗಬದ್ಧವಾಗಿ ಹಾಡುವುದಕ್ಕೆ ನಮ್ಮ ನವ್ಯ ಕವನಗಳಿಗೆ ಅಷ್ಟು ಸಾಧ್ಯತೆಗಳಿಲ್ಲ. ಆ ತರದ ಕವನಗಳನ್ನೇ ನಾವು ನವ್ಯದ ಕಾಲದಲ್ಲಿ ನಾವು ಕಾಣ್ತಾ ಇರೋದು. ಹಾಗಾಗಿ ಒಂದು ಗದ್ಯಾತ್ಮಕವಾದ ರೂಪದಲ್ಲಿ ಅದನ್ನು ನಾವು ವಾಚನ ಮಾಡಬೇಕಾಗಿತ್ತು. ಆದ್ರೆ ಲಯ ಬಿಡದೆ ವಾಚನ ಮಾಡುವಂತ ಸಂಪ್ರದಾಯ ಅಡಿಗರ ಹಾಕಿಕೊಟ್ರು. ಅದರ ನಂತರ ಅದನ್ನ ಈ ಅನೇಕರು ಈ ಹೇಳುವಂತ ಶ್ರೀನಿವಾಸ್ ಪ್ರಭು ಅಥವಾ ಕೃಷ್ಣ ಆಲ್ನಹಳ್ಳಿ ಮೊದಲಾದವರೆಲ್ಲ ಅದನ್ನು ಕಂಟಿನ್ಯೂ ಮಾಡಿದ್ರು. ಆದ್ರೆ ಎಷ್ಟೋ ಮಂದಿಗೆ ಅದು ಕೂಡ ಸಿಗ್ಲಿಲ್ಲ. ಒಂದೊಂದು ಸಾಲನ್ನ ಎರಡೆರಡು ಸಲ ಓದಿ 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 ಸುಸ್ತು ಹೊಡಿಸ್ಬಿಟ್ರು. ಇದೇ ಎರಡೆರಡು ಸಲ ಓದುವುದೇ ಒಂದು ಅದನ್ನು ನೋಡಿಯೇ ಕೆ.ವಿ. ತಿರುಮಲೇಶ್ವರ್ ಬರೆದವರು, ಎಂತ ಕವಿ ಹಿಂಡಿರವನ ಕಿವಿ. ಚಿನ್ನ ನಿಮ್ಮದೇ ಒಂದು ಉದಾಹರಣೆ. ಡುಂಡಿಯವರ ಕವನಗಳನ್ನ ಕ್ಯಾಸೆಟ್ ಮಾಡಿದಾಗ ರೆಸಿಟೇಷನ್ ಸಂಬಂಧಪಟ್ಟ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ಈಗ ನಾನು ನವ್ಯ ಕವನವನ್ನು ಓದ್ತೇನೆ. ಒಂದು ಸಣ್ಣ ಒಂದು ಪುಟ್ಟ ಕವನ ಅಷ್ಟೇ. ನೀರು ಚಿಮ್ಮುಕಿಸು. ಅಲ್ಲಲ್ಲ, ಅವರ ಟ್ರಾನ್ಸ್ಲೇಷನ್. ನಾವು ಯಾರು ನಮ್ಮ ಕವನಗಳನ್ನು ಓದಿದ್ರೆ ಇದು ಬರ್ಟೋಲ್ಡ್ ಬ್ರೆಕ್ಟಿನ ಒಂದು ಕವನ. ಕನ್ನಡ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಂತಹ ಒಬ್ಬ ರಂಗಕರ್ಮಿ ಬರ್ಟೋಲ್ಡ್ ಬ್ರೆಕ್ಟ್. ಅವ ಒಳ್ಳೆ ಕವಿ ಕೂಡ. ಆತನ ಕವನ ಮತ್ತು ಅವ ಸೋಷಿಯಲಿಸ್ಟ್ ಮನೋಸ್ಥಿತಿಯವ, ಎಲ್ಲ ಜನಗಳನ್ನು ಸಮಾನವಾಗಿ ಕಾಣುವಂತ ಒಂದು ಕ್ಯಾರೆಕ್ಟರ್. ಅವ ಏನ್ ಹೇಳ್ತಾನೆ ನೋಡಿ, ಆ ಸಮಾನತೆ ಹೇಗೆ ಬಂದಿದೆ ಈ ಪುಟ್ಟ ಕವನದವರು. ಸಾರಿ, ಅವರು ನೀರು ಚಿಮುಕಿಸು ತೋಟ. ಬರ್ಟೋಲ್ಡ್ ಬ್ರೆಕ್ಟ್. ನೀರು ಚಿಮುಕಿಸುವುದು ತೋಟಕ್ಕೆ, ಜೀವ ಕೊಡುವುದು ಹಸುರಿಗೆ, ನೀರು ಕುಡಿಸುವುದು ಬಾಯಾರಿದ ಮರಗಳಿಗೆ, ಕುಡಿಸು ನೀರನ್ನು ಹೊಟ್ಟೆ ಬಿರಿಯುವಷ್ಟು, ಆದರೆ ಮರೆಯಬೇಡ ಪೊದೆಗಳನ್ನು ಅಷ್ಟು ಕಾಯಿ ಬಿಡದವುಗಳನ್ನು, ಮರೆಯಬೇಡ ಪೊದೆಗಳನ್ನು ಅಷ್ಟು ಕಾಯಿ ಬಿಡದವುಗಳನ್ನು, ಬಸವಳಿದ ಕರಿಯ ಕೋಲುಗಳನ್ನು ಕೂಡ ಮರೆಯಬೇಡ. ಮರೆಯಬೇಡ ಹೂ ಗಿಡಗಳ ನಡುವೆ ಮೊಳೆತ ಕಳೆ ಗಿಡಗಳನ್ನು,
ಪಾಪ ಅವು ಬಾಯಾರಿವೆ ನೋಡು. ನೀರು ಕೇವಲ ಹಸುರು ಹುಲ್ಲಿಗೆ, ಕೇವಲ ಬಾಡಿದವುಗಳಿಗೆ ಮಾತ್ರ ಅಲ್ಲ. ನೀರು ಕೇವಲ ಹಸುರು ಹುಲ್ಲಿಗೆ, ಕೇವಲ ಬಾಡಿದವುಗಳಿಗೆ ಮಾತ್ರ ಅಲ್ಲ, ಕುಡಿಸು ನೀರನ್ನು ಬಂಜರು ಭೂಮಿಗೂ ಕೂಡ. ತಣ್ಣಗಾಗಲಿ ಅದರ ಹೊಟ್ಟೆಯು ನೋಡ. ಅರ್ಥ ಆಗುತ್ತಾರೆ. ಯಾಕಂದ್ರೆ ಬೆಟ್ಟಿನ ಧೋರಣೆ ಒಂದು ಸಮಾಜಮುಖಿಯಾದ ಧೋರಣೆ. ಅದ ಕಾರಣ ನಾವು ಗಿಡಗಳಿಗೆ ಹೋಗ್ತೇವೆ, ಆದರೆ ಬಂಜರು ಭೂಮಿಗೆ ನೀರು ಹಾಕುವುದಿಲ್ಲ, ಕಳೆಗಿಡಗಳಿಗೆ ನೀರು ಹಾಕುವುದಿಲ್ಲ. ಕಪ್ಪು ಕೋಲು ಅದು ಬಹಳ ಸಿಂಬಾಲಿಕ್, ಬ್ಲಾಕ್ಸ್ ಅಂತ ಹೇಳ್ತಾರಲ್ಲ ಅವರಿಗೆ. ಸೊ ಅದ ಕಾರಣ ಅಂತ ಅವರಿಗೆ ಕೂಡ ದಲಿತರು ಅಂತ ಹೇಳ್ಬೋದು, ಬ್ಲಾಕ್ ಅಂತ ಹೇಳ್ಬೋದು. ಅಂದ್ರೆ ಆ ಮಾತುಗಳು ಯಾವುದಾದ್ರು ನೇರ ಹೇಳದೆ ಒಂದು ನೀರನ್ನ ಚಿಮುಕಿಸುವಾಗ ಏನಾಗ್ತದೆ, ನಾವು ಪೈಪ್ ಇಟ್ಟುಕೊಂಡು ನಮಗೆ ಬೇಕಾದ ಗಿಡಗಳಿಗೆ ಮಾತ್ರ ಹಾಕಿ ಹೋಗ್ತೇವೆ. ಮಧ್ಯೆ ಏನಾದ್ರೂ ಕಳೆ ಇದ್ರೆ ಇಲ್ಲ ಅದಕ್ಕೆ ಹಾಕುದಿಲ್ಲ, ನೆಲಕ್ಕೆ ಬಂಜರು ಭೂಮಿಗೆ ಹಾಕುದಿಲ್ಲ. ಸಮಾನವಾಗಿ ಅದನ್ನು ಹಂಚಬೇಕು ಅನ್ನುವ ಒಂದು ಇಮೇಜ್ ಅನ್ನ ಬಹಳ ಸಣ್ಣ ಪದ್ಯ ನನಗೆ ಇಷ್ಟ ಆಯ್ತು. ನಾನು ಸುಮ್ಮನೆ ಓದ್ತಾ ಇದ್ದೆ, ಹಾಗಾಗಿ ಅದನ್ನು ನಾನು ಓದ್ ಮಾಡಿದ್ದೆ. ಟೈಟಲ್ ನೆನಪಾಗ್ತದೆ, ದೋನ್ ಗಾಡಿ ಹಸುಲ್ ಗಾಡಿ, 2 ನಿಮಿಷ ನಗನಗುತ್ತಾ ಕಡೆಯಿರಿ. ಆದರೂ ಕೆಲವೊಮ್ಮೆ ಸ್ವಲ್ಪ ಮಟ್ಟಿನ ಗಂಭೀರತೆ ಇಲ್ಲದೆ ಹೋದ್ರೆ ಅದಕ್ಕೂ ಸ್ವಲ್ಪ ಮಜಾ ಇಲ್ಲ. ಹಾಗೆ ಫಾರ್ ಎ ಚೇಂಜ್ ಇರಲಿ. ನಿಡುಗಾನದ ಗೆಳೆಯ ನಾದ ಅವರು ಸೂಚನೆ ಕೊಟ್ಟರು ನನಗೆ. ಚಿನ್ನವ ಅವರ ಆಹ್ವಾನ ಬಂದಿತ್ತು, ಅದಕ್ಕೆ ನಾನು ಉತ್ತರವೇ ಕೊಟ್ಟಿಲ್ಲ. ನಾಳೆ ಕೊಡುವ ಅಂತ. ಯಾಕಂದ್ರೆ ನನ್ನ ಇನ್ನೂ ನೋವಿನ ಒಂದು ಇದರಿಂದಾಗಿ ಅಲ್ಲಿ ಮಲಗಿದ್ದೆ. ನಾದಾರ್ ಅವ್ರು ಬರ್ತೀರಲ್ವ, ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಆಮೇಲೆ ಅವ್ರು ಫೋನ್ ಮಾಡಿದ್ರು. ಸೊ ಫೋನ್ ಮಾಡಿದ ಮೇಲೆ ಬರ್ತೇನೆ, 99% ಬರ್ತೇನೆ ಮಾತಾಡೋದು. ನಾದ ಅವರ ಒಂದು ಸೂಚನೆ ಹಿರಿಯರ ವಿದ್ವಾಂಸರಾದ ಪ್ರೊಫೆಸರ್ ವೈ ಅವರ ಬಗ್ಗೆ ಮಾತಾಡಬೇಕಾದ್ರು, ಇದು ಅಹೋಭಾಗ್ಯ ಎಂಬ ನಮ್ರತೆಯಿಂದ ಒಪ್ಪಿಕೊಂಡಿದ್ದೇನೆ ನಾನು. ಒಂದು ನನ್ನ ಬದುಕಿನ ಹಿಂದೆ ಹಿನ್ನೋಟ ನೋಡಿದ ನನಗೆ GS ಶಿವರುದ್ರಪ್ಪನವರ ಈ ಸಾಲುಗಳು ಯಾವಾಗಲೂ ನೆನಪಾಗ್ತದೆ. ಅದನ್ನು ಹೇಳಿಯುತ್ತೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯು, ಎಣಿಸಿ ನೋಡಿದರೆ ಬಾಳು ಎಂಬುದು ಇದು ಋಣದ ರತ್ನಗಣಿಯು. ಇದಕ್ಕೊಂದು ವ್ಯಾಖ್ಯಾನ ಕೊಡಬೇಕು ಅಂತದ್ದು. ಮತ್ತೆ ಪಂಪನ ಕ್ಷಮೆ ಕೇಳಿತು. ನಾನು ಹೇಳಬೇಕಾದ ಒಂದು ಮಾತು, ಆರಂಕುಶವಿಟ್ಟೊಡಂ ನೆನೆವುದೆನ್ನಮನಂ ಈ 3 ವರಂ. ಯಾರಪ್ಪ ಈ 3 ವರಂ? ಒಬ್ಬರು ನಾನು ಕಲಿತ ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಾರೆ ಪ್ರೊಫೆಸರ್ ಸೂರ್ಯನಾರಾಯಣಪ್ಪ ಅವರು. ನನ್ನ ಶೈಕ್ಷಣಿಕ ಬದುಕಿಗೆ ಒಂದು ಬುನಾದಿ ಹಾಕಿದವರೇ ಅವರು. ಅವರು ಇಲ್ಲದಿದ್ದರೆ ಲಕ್ಷ್ಮಣ ಭಟ್ ಇರ್ತಿರ್ಲಿಲ್ಲ. ಅನಂತ ಅನೇಕ ಘಟನೆಗಳಾದವು. ನಾನು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದಾಗ ನನ್ನ ಈ ಭುವನದ ಭಾಗ್ಯ ಅಂತ ಹೇಳ್ತಾರೆ. ಹಾಗೆ ಸಿಕ್ಕಿದ್ದು ಪ್ರೊಫೆಸರ್ CR ನಾಡು, ನನ್ನ PhD ಮಾರ್ಗದರ್ಶಕರು. ಅದಕ್ಕಿಂತ ಹೆಚ್ಚಾಗಿ ನನ್ನ ಹಿತೈಷಿಗಳು ಹಾಗೂ ಅನುವಾದ ಕ್ಷೇತ್ರಕ್ಕೆ ನನ್ನನ್ನು ಪರಿಚಯಿಸಿ ಅಲ್ಲಿ ನನ್ನನ್ನು ತಿದ್ದಿ ತೀಡಿ ಒಂದು ರೂಪುಗೊಳಿಸಲು. 2ನೇದು. 3ನೇದು, ನನ್ನ ಹುಟ್ಟೂರಿನ ಸಮೀಪದ ಪುಣಚದವರೇ ವಿವೇಕರಯ್ಯವರು. ಆದರೆ ಅವರ ಸಂಸರ್ಗದ ಒಂದು ಅವಕಾಶ ನನಗೆ ಬಹಳ ಕಾಲ ಸಿಗಲಿಲ್ಲ. ಬಹಳ ಲೇಟ್ ಆಗಿ ಅದು ಒಂದು ಸಂಪರ್ಕ ಸಾಧ್ಯ ಆಯಿತು. ನನ್ನದೇ ಊರಿನವರ ಚಿನ್ನಪ್ಪ ಗೌಡರು ಗುರುಗಳ ಶಿಷ್ಯರು. ನನ್ನ ಸೀನಿಯರ್ ಆದಂತ ಪುರುಷೋತ್ತಮ ಬಿಳಿಮಲೆ, ನನ್ನ ಕಾಲೇಜ್ ಮೇಟ್ ಪಡಿಕ್ಕಲ್, ನನ್ನ ಜೂನಿಯರ್ ಕೇಶವ ಶರ್ಮಾ, ಇವರೆಲ್ಲರೂ ಗುರುಗಳ ಶಿಷ್ಯರು. ಅದು ನನಗೆ ಒಂದು ಹೆಮ್ಮೆಯ ವಿಷಯ. ಆ ಕಾಲದಲ್ಲಿ ನಾನು ಮಂಗಳೂರಲ್ಲಿ ಇದ್ದರೂ ಕೂಡ ಅವರ ನಿಕಟ ಸಂಪರ್ಕಕ್ಕೆ ಒಂದು ಅವಕಾಶ ಬರಲಿಲ್ಲ. ಕಾಲ ಕೂಡಿ ಬರಲಿಲ್ಲ ಅಂತ ನಾವು ಹೇಳ್ತೇವೆ. ನಮ್ಮ ಮಾತದು ಹಾಗೆ, ಕಾಲ ಕೂಡಿ ಬರಲಿಲ್ಲ.
ಅದು ಕಾಲ ಯಾವಾಗ ಕೂಡಿ ಬಂತು ಅಂತಂದ್ರೆ ವೀರಪ್ಪ ಮೊಯ್ಲಿಯವರ ರಾಮಾಯಣ ಮಹಾನ್ವೇಷಣಂ ಎನ್ನುವಂತಹ ಕೃತಿಯನ್ನು ಅನುವಾದಕ್ಕೆ ಎತ್ತಿಕೊಂಡಾಗ, ಇಂಗ್ಲಿಷಿಗೆ ಅನುವಾದ ಮಾಡಬೇಕು ಅಂತ ಎತ್ತಿಕೊಂಡಾಗ ಅದರಲ್ಲಿ ಪ್ರೊಫೆಸರ್ CNR ಅವರು ನನ್ನನ್ನು ಸೇರಿಸಿಕೊಂಡ್ರು, ಒಂದು ಅನುವಾದಕನಾಗಿ ನನ್ನನ್ನು ಸೇರಿಸಿಕೊಂಡ್ರು, ಮತ್ತು ಪ್ರೊಫೆಸರ್ ರೈಗಳವರು ಇದರ ಪ್ರಧಾನ ಸಂಪಾದಕರು. ಆ ನೆಲೆಯಲ್ಲಿ ಅವರ ಸಂಪರ್ಕ ಆಗ ಶುರು ಆಯ್ತದು. ಅದು ಹೇಳಿದವರು, ಪೂರ ಸುಕೃತವ ಹೊತ್ತು ದಿಂದಿನ ದಿವಸವಿದೆಲ ಸುಜನ ಸಂಸರ್ಗಕ್ಕೆ, ಕುಮಾರವ್ಯಾಸನ ಆದಿಪರ್ವದ ಮಾತು. ಸೊ ಆ ಪೂರ್ವ ಸುಕೃತ ಬೇಕು. ಇದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಒಪ್ಪಿಕೊಳ್ತದೆ. ನಥಿಂಗ್ ಹ್ಯಾಪನ್ಸ್ ಬೈ ಚಾನ್ಸ್, ನಥಿಂಗ್ ಹ್ಯಾಪನ್ಸ್ ಬೈ ಚಾನ್ಸ್. ಹಾಗೆ ಬೆಟರ್ ಲೇಟ್ ದೆನ್ ನೆವರ್ ಅಂತ ಒಂದು ಮಾತು ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪ್ರೊಫೆಸರ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ನಟಾವಳಿ ಮೀಟಿಂಗ್ಗಳಲ್ಲಿ, ಅನುವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಗಮನಿಸಿದ್ದೇನು ಅಂತಂದ್ರೆ, ನಮ್ಮ ಸದಸ್ಯರೆಲ್ಲ ಅದು ಈ ಅನುವಾದ ಹೀಗಿರಬೇಕು ಹಾಗಿರಬೇಕು, ಅಥವಾ ಒಂದು ಸ್ಟ್ಯಾನ್ಸ ಓದುವುದು, ಇದು ಸರಿಯಾಗಿದೆಯೋ ಇಲ್ಲೋ, ಅದಕ್ಕೆ ಟೀಕೆ ಟಿಪ್ಪಣಿ ಇದೆ ಇದ್ರೆ ಎಲ್ಲವನ್ನು ಅವರು ಸುಮ್ಮನೆ ಕೇಳೋದು. ಕೇಳಿದ ನಂತರ ಅದನ್ನು ಒಂದು ಅನುಮೋದಿಸುವುದು ಅಥವಾ ವಿಸ್ತರಿಸುವುದು, ತಿದ್ದುಪಡಿ ಸೂಚಿಸುವುದು, ಅದನ್ನು ಹೇಳುವಾಗ ಅದು ಸರ್ವಗ್ರಾಹ್ಯವೂ ಸರ್ವಮಾನ್ಯವೂ ಆಗಿರುತ್ತಾ ಇತ್ತು. ಅದಕ್ಕೆ ಅದ ಹೇಳುವ ರೀತಿ, ಆ ರೀತಿಯೇ ಬಹಳ ಮುಖ್ಯವಾದದ್ದು. ಅದನ್ನು ಆಮೇಲೆ ಏನಾಯ್ತು ಅಂತಂದ್ರೆ, ಲೌಕಿಕ ಆಗಮಿಕ ಕಾವ್ಯ, ಜನ್ನನ ಕಾವ್ಯದ ಪರಿಕಲ್ಪನೆಗಳಂತೂ ಒಂದು ಲೇಖನ ಬರುವುದು, ವಿಮರ್ಶಾತ್ಮಕ ಲೇಖನ. ಅಂದ್ರೆ ಇದನ್ನು ಒಂದು ಇಂಗ್ಲಿಷಿಗೆ ಮಾಡುವ ಆನಯ. ಅದನ್ನು ಇಂಗ್ಲಿಷಿಗೆ ಮಾಡುವ ಸಂದರ್ಭದಲ್ಲಿ ನನಗೆ ಅವರೊಳಗಿನ ಒಬ್ಬ ಪ್ರಾಜ್ಞ, ನಿರುದ್ವಿಗ್ನ ಹಾಗೂ ಪ್ರೌಢ ವಿಮರ್ಶಕನ ಪರಿಚಯ. ನನ್ನ ಕನ್ನಡ ವಿದ್ಯಾರ್ಥಿ ಅಲ್ಲ. ಆಗ ಪಂಪನಿಂದ ಆರಂಭವಾದಂತಹ ಒಂದು ಮಾತು, ಅದು ಎಲ್ಲರಿಗೂ ಗೊತ್ತಿರುವಂತಹ ಕನ್ನಡ ಸಾಹಿತ್ಯ ವಿದ್ಯಾರ್ಥಿಗಳಿಗೆ, ಬೆಳಗುವೆನು ಲೌಕಿಕಮಂ ಇಲ್ಲಿ, ಅಲ್ಲಿ ಚಿರಾಗಮಂ, ಅದು ವಿಕ್ರಮಾರ್ಜುನ ಆದಿಪುರಾಣಕ್ಕೆ ಸಂಬಂಧ. ಸೊ ಪ್ರೊಫೆಸರ್ ರೈ ಅವರು ಹೇಳ್ತಾರೆ, ಕಾವ್ಯ ವಾಂಗ್ಮಯವನ್ನ ಲೌಕಿಕ ಮತ್ತು ಆಗಮಿಕ ಎಂಬಂತ ದ್ವಂದ್ವಮಾನ ದೃಷ್ಟಿಕೋನದಿಂದ ನೋಡುವಂತಹ ಒಂದು ಪರಿಕ್ರಮ ಈ ಪಂಪನ ಈ ಉಕ್ತಿಯಿಂದ ಶುರುವಾಯಿತು. ಪಂಪ 10ನೇ ಶತಮಾನದ, ಆದ್ರೆ 11ನೇ ಶತಮಾನಕ್ಕೆ ಬಂದ ನಾಗಚಂದ್ರ ತನ್ನ ಮಲ್ಲಿನಾಥ ಪುರಾಣ ಮತ್ತು ರಾಮಚರಿತ ಪುರಾಣದಲ್ಲಿ ಈ ಪರಿಕಲ್ಪನೆಯನ್ನು ಮೊದಲು ಒಡೆದವನು ಎಂದು ಹೇಳುತ್ತಲೇ ಜನ್ನ, ಪನ್ನ, ರನ್ನ ಇವರೆಲ್ಲರ ಕಾವ್ಯಗಳನ್ನು ಹೇಳ್ತಾರೆ. ಜನ್ನನ ಇದರಲ್ಲಿ ಹೇಳ್ತಾರೆ, ಲೌಕಿಕ ಆಗಮಿಕ ಎಂಬುದು ಒಂದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಅಂದ್ರೆ ಪರಸ್ಪರ ಸಂಬಂಧವೇ ಇಲ್ಲದ ಒಂದು ಭಿನ್ನತೆಗಳಲ್ಲ, ವಿರುದ್ಧ ಧ್ರುವಗಳಲ್ಲ. ದೇರ್ ಇಸ್ ಅನ್ ಇಂಟರ್ ಟೆಕ್ಸ್ಚುಯಾಲಿಟಿ, ಒಂದರ ಒಳಗೆ ಇನ್ನೊಂದು ಸಮ್ಮಿಲಿತವಾಗುವಂತಹ ಒಂದು ರೀತಿ ಇದೆ. ಅದು ಜನ್ನನಲ್ಲಿ ಇದೆ. ಅದನ್ನು ವಿವರಿಸ್ತಾರೆ, ಅದನ್ನ ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. ಕೊನೆಗೆ ಅಲ್ಲಿ ಒಂದು ರೂಪಕವನ್ನು ಬಳಸ್ತಾರೆ. ಜನ್ನನ ರೂಪಕವೇ ಅದು ಜೀವಶ್ರಾದ್ದ ಅಂತ. ಅಲ್ಲಿ ಒಂದು ಮೀನು ಅರ್ಧ ಬೇಯಿಸಿದ ಮೀನು, ಇನ್ನು ಉಳಿದ ಅರ್ಧವನ್ನು ನೀರಿನಲ್ಲಿ ಇಡುವಂಥದ್ದು. ಇದು ಜೀವಶ್ರಾದ್ದದ ಪರಿಕಲ್ಪನೆ ಹೇಳುವಂಥದ್ದು. ಪ್ರೊಫೆಸರ್ ರೈ ಅವರು ಹೇಳ್ತಾರೆ, ಇದು ನಮ್ಮ ಬದುಕಿಗೂ, ಆಧುನಿಕ ಬದುಕಿಗೂ ಅನ್ವಯಿಸಬಹುದು. ನಮ್ಮ ಇಂದಿನ ಬದುಕಿನಲ್ಲಿ ಅರ್ಧ ಸತ್ತಿದೆ, ಅರ್ಧ ಉಳಿದಿದೆ, ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮತ್ತು ಇದೊಂದು ವಸ್ತು ಪ್ರತಿಮಾ ರೂಪಕವಾಗಿ ಲೌಕಿಕ ಆಗಮಿಕ ಎಂಬ ದ್ವಂದ್ವಮಾನ ಕಾವ್ಯ ದೃಷ್ಟಿಕೋನಕ್ಕೂ ಅನ್ವಯ ಆಗ್ತದೆ. ಒಂದು ನಿಲುವು, ಅವನ ನಿಲುವನ್ನು ಅವರು ಸಾಧಿಸುವ ರೀತಿ ಅನನ್ಯ. ಅದು ನನಗೆ ಬಹಳ ಖುಷಿಯಾಯಿತು. ಸೊ ಈ ಅನುವಾದ ಕಾರ್ಯ ಮುಖಾಂತರ ನಾನು ರಿಟೈರ್ಡ್ ಆದ ನಂತರ ಮುಖ್ಯವಾಗಿ ನನ್ನ ಪೂರ್ಣ ಗಮನ ಎಲ್ಲ ಈಗ ಪ್ರವಾಸದ ಕಡೆಗೆ ಹೋಗಿದೆ. ಯಾಕೆಂದ್ರೆ ನನ್ನ ಗೊತ್ತಿಲ್ಲ ಆಯುಷ್ಯ ಎಷ್ಟು ಉಂಟು ಗೊತ್ತಿಲ್ಲ, ಆಯುಷ್ಯ ಇದ್ರು ಆರೋಗ್ಯ ಎಷ್ಟು ಉಂಟು ಅಂತ ಗೊತ್ತಿಲ್ಲ. ನನಗೆ ಈಗ ಇರುವ ಹುಚ್ಚು ಇದು ಪ್ರಪಂಚ ತಿರುಗುವಂಥದ್ದು. ಕೊರೋನಾ ಟೈಮಲ್ಲಿ ಒಂದು 2 ವರ್ಷ ಇಲ್ಲ, ಈಗ ಇಲ್ಲದ ಇನ್ನೂ ಒಂದು 7-8 ದೇಶ ತಿರುಗಿ ಆಗ್ತಾ ಇತ್ತು. ಅಲ್ಲಿಂದ ಬಂದ ನಂತರ ಹೋಗುವ ಮೊದಲು ಅದಕ್ಕೆ ಸ್ವಲ್ಪ ತಯಾರಿ, ಬಂದ ನಂತರ ಅದರ ಬಗ್ಗೆ ಲೇಖನ, ವಿಡಿಯೋ ಇತ್ಯಾದಿಗಳನ್ನು ಮಾಡಿ ನಾನು
ಸೊ ನನ್ನ ಫುಲ್ ಟೈಮ್ ನನಗೆ ಅನುವಾದ ಯಾವುದನ್ನು ಒಪ್ಪಿಕೊಳ್ಳದೆ ಫುಲ್ ಟೈಮ್ ಇದೆ ಅಂತ ಇನ್ನು ಸ್ವಲ್ಪ ದಿವಸ ಬದುಕಿ ಉಳಿದ್ರೆ ಆಮೇಲೆ ಇದು ಮತ್ತೆ ನೋಡುವ ಅಂತ. ಸೊ ಇದೆಲ್ಲ ನಾನು ಪ್ರವಾಸದ ಜನ ಪ್ರೊಫೆಸರ್ ರೇ ಅವರಿಗೆ ಕಳಿಸಿ ಅವರು ಅವರ ಬಿಡುವಿಲ್ಲದ ಕಾರ್ಯ ಎಷ್ಟು ಬಿಸಿ ಅಂತ ನಾನು ಹೇಳಬೇಕಾಗಿ ನಾನು ಪೂರ್ತಿ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಭಟ್ರಿಗೆ ನಮಸ್ಕಾರ. ಪ್ರತಿ ಇಮೇಲ್ ಅಲ್ಲೂ ಅಲ್ಲಿ ಹಾಗೆ ಅದು ಪ್ರೆಸ್ ಆಗೋದೇ ಇಲ್ಲ. ಆಮೇಲೆ ನೀವು ಹೀಗೆ ಓದದ್ದು ಅದರ ಬಗ್ಗೆ ತಮ್ಮ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಅದನ್ನು ಹೇಳಿ ಟಿಪ್ಪಣಿಗಳು ಯಾಕೆಂದ್ರೆ ನನಗೆ ಇದು ಮೆಚ್ಚುಗೆ ಆಯಿತು. ಪಿರಿದರೊಳ್ ಪಿರಿದರ್ಥಮಂ ಅಷ್ಟೇ, ನಾನೇನು ಮಹಾ ದೊಡ್ಡವಂತಲ್ಲ. ಆ ಪಿರಿದರ್ಥವನ್ನು ಗ್ರಹಿಸುವ ಮತ್ತು ಅದನ್ನು ಹಾಗೆ ಮೆಚ್ಚಿಕೊಳ್ಳುವ ಮತ್ತು ಕಿರಿಯರನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಈ ಗುಣಕ್ಕಿದೆಯಲ್ಲ, ಇದನ್ನು ಕೃತಜ್ಞತೆಯಿಂದ ನಾನು ಇದ್ದೇನೆ. ಇಷ್ಟು ನನ್ನ ಸರ್ ನಮಸ್ತೆ. ಸಂಪರ್ಕ ಇಟ್ಟು ಮಾತಾಡಿದರೆ ಹತ್ತಿರದ ಒಂದು ಸಲುಗೆ ಅಂತಾರಲ್ಲ, ಅದು ನಾನು ಯಾವತ್ತೂ ಎಲ್ಲೂ ಇಟ್ಕೊಂಡಿದ್ದೇ ಇಲ್ಲ. ಇಲ್ಲಿ ಈ ಒಂದು ಕುಟುಂಬ ನಮ್ಮದೇ ಕುಟುಂಬದ ರೀತಿ ಇದ್ದದ್ದು ಇವರನ್ನು ಬಿಟ್ಟರೆ ತುಂಬಾ ಮುಖ್ಯವಾಗಿ ಇಲ್ಲಿದ್ದ ಅತ್ಯಂತ ಹಿರಿಯರು ಅನಿಸ್ಕೊಂಡ್ರೆ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅವರು ನನ್ನನ್ನ ಮತ್ತು ನಮ್ಮ ಕುಟುಂಬವನ್ನು ತುಂಬಾ ಆಪ್ತವಾಗಿ ನೋಡಿಕೊಂಡ್ರು, ಬೆಳೆಸಿದ್ರು. ಅದು ಬಿಟ್ರೆ ನಮ್ಮ ಕನ್ನಡ ಅಧ್ಯಾಪಕರು ಸ್ವಲ್ಪ ದೂರದಿಂದಲೇ ಇಟ್ಟಿದ್ದಂತ ಪ್ರೊಫೆಸರ್ ರಾಮಚಂದ್ರ ಅನ್ನೋರು, ಅವರ ಶಿಸ್ತು ಮತ್ತೆ ಅತಿ ಹೆಚ್ಚು ಒಂದು ಕಾಠಿಣ್ಯ ಕಾಣ್ತಾ ಇದ್ರಿಂದ ಹೆಚ್ಚು ಇದಿರಲಿಲ್ಲ. ಆದ್ರೆ ನಮ್ಮನ್ನ ಕಂಡ್ರೆ ತುಂಬಾ ಮೆಚ್ಚುಗೆ. ನಾನು ಅವ್ರ ಜೊತೆ ಅವರು ಕಡೆಯದಾಗಿ ತೀರ್ಕೊಂಡ ದಿನನೂ ಕಡೆಯದಾಗಿ ಫೋನ್ನಲ್ಲಿ ಮಾತಾಡೋದ್ರ ಜೊತೆ. ಅದೇ ರೀತಿ ಒಬ್ಬ ವ್ಯಕ್ತಿಗೆ ಕರ್ತೃತ್ವ ಶಕ್ತಿ ಎಷ್ಟಿದೆ ಅಂತ ತೋರಿಸೋದಕ್ಕೆ ಬೇರೆ ಏನು ನೀವು ಕೆಟ್ಟ ಇದೆ ಹೇಳ್ಕೋಬಹುದು. ಮೋಹನ್ ಆಳ್ವ ಅವರು ಈ ತರದ 3-4 ಜನ ಜೊತೆಗೆ ಮಾತ್ರ ನಾನು ಸಲಹೆ ಆ ತರದ ಗುಂಪಿನಲ್ಲಿ ಬರುವ ನನ್ನ ಭಾಗ್ಯ ವಿಶೇಷ. ಇಲ್ಲಿ ಬಂದ 84ನೇ ಇಸ್ವಿ ನಾನು ಇಲ್ಲಿ ಬಂದಾಗಲೇ ಕನ್ನಡ ವಿಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾನು ಅಲ್ಲಿ MC ಆಗಿದೆ. ನನಗೆ ಇವೆಲ್ಲದಕ್ಕೂ ದಾಖಲೆಗಳು, ಫೋಟೋಗಳು, ಪೇಪರ್ ಕಟಿಂಗ್ಸ್ ಎಲ್ಲ ಇದೆ. ಅಲ್ಲಿಂದ ಶುರು ಮಾಡಿಕೊಂಡು ಮುಂದೆ ನನ್ನ PhD ಗೈಡ್ ಆದರು, ಅದು ಆಕಸ್ಮಿಕ ಇವರ ಮುಖಾಂತರ. ಮತ್ತೆ ಇವತ್ತಿನ ದಿನ ನಿಮ್ಮ PhD ಗೈಡ್ಗಳು, ಪ್ರೊಫೆಸರ್ಗಳು ಹೇಗಿರ್ತಾರೆ ಏನು ಅನ್ನೆಲ್ಲ ಯಾರಿಗೂ ನಾನು ತಿಳಿ ಹೇಳಬೇಕಾಗಿಲ್ಲ. ಇಟ್ಸ್ ಎನ್ ಎಕ್ಸೆಪ್ಷನ್. ನೀವು ನಂಬ್ತಿರೋ ಇಲ್ವೋ, ನನಗೆ 2 ವರ್ಷದ FIP ಸಿಕ್ಕಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ. ಹಾಗೆಲ್ಲರೂ ಪಾಠ ಮಾಡೋಕ್ಕೆಲ್ಲ ಹೋಗ್ತಾ ಇದ್ದಾರೆ ಅಂತ ಓಡುತ್ತಿದ್ರು. ನಮ್ಮ ಭಾಗ್ಯ ವಿಶೇಷ PG ಸ್ಟೂಡೆಂಟ್ಸ್ ಪಾಠ ಮಾಡೋಕೆ ಅವಕಾಶ ಕಲ್ಪಿಸ್ಕೊಟ್ರು. ನಾನು ಯಾವತ್ತೂ ಒಂದು ಮರೆಯೋಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಅವರು ಹೊಸ ಕಾರ್ ತಗೊಂಡು ಆವಾಗ ಕಾರ್ ಡ್ರೈವಿಂಗ್ ಕಲಿತಾ ಇದ್ರು. ಅತ್ಯದ್ಭುತವಾದಂತಹ ರಾಜ್ಯ ಮಟ್ಟದ ಜನಪದ ಅಕಾಡೆಮಿ ಸಹಯೋಗದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗಿದ್ವಿ. ಅನೇಕ ಒಳ್ಳೊಳ್ಳೆ 2 ರಿಫ್ರೆಷರ್ ಕೋರ್ಸ್ ನಡೆದ್ರು. ಅವೆಲ್ಲದರೂ ಕೂಡ ಎಷ್ಟು ಹತ್ತಿರದಲ್ಲಿ ಅವ್ರ ಜೊತೆಗಿದ್ದು ಅಂದ್ರೆ ಅಷ್ಟು ಆಪ್ತರಾಗಿ ನಮ್ಮ ನಡೆಸ್ಕೊಂಡ್ರು. ಯಾರನ್ನೂ ಕೂಡ ನನ್ನನ್ನಲ್ಲ, ನಾನು ಕಂಡ ಹಾಗೆ ವಿವೇಕರೇ ಅವ್ರ ಜೊತೆ ಯಾರೂ ಕೂಡ ಒಂದು ಆರ್ಮ್ಸ್ ಡಿಸ್ಟೆನ್ಸ್, ಒಂದು ಸದೂರವನ್ನು ಕಾಪಾಡಿಕೊಂಡು. ಯಾಕಂದ್ರೆ ಎಲ್ಲಿಯೂ ಕೂಡ ಕಾಂಪ್ರಮೈಸಿಂಗ್ ನೇಚರ್ ಅನ್ನೋದು ಇಲ್ವೇ ಇಲ್ಲ. ಇದನ್ನು ಹೊಗಳಿಕೆಗೆ ನಾನು ಹೇಳ್ತಾ ಇಲ್ಲ, ಅದು ಹೇಳಲೇಬೇಕು. ಅದು ಜಾತಿಗೆ ಸಂಬಂಧಪಟ್ಟದ್ದು, ಧರ್ಮಕ್ಕೆ ಸಂಬಂಧಪಟ್ಟದ್ದು, ಲಿಂಗಕ್ಕೆ ಸಂಬಂಧಪಟ್ಟದ್ದು, ಭಾಷೆ, ಪ್ರದೇಶ ಯಾವುದನ್ನು ಮೀರಿ ಅತ್ಯದ್ಭುತವಾದಂತಹ ಒಂದು ಮಾಡೆಲ್ ಅನ್ನೋದನ್ನ ನಮ್ಮ ಬದುಕಿನಲ್ಲಿ ತೋರಿಸ್ಕೊಟ್ಟವರು ಅವರು. ನಮ್ಮ ಕುಟುಂಬಕ್ಕೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಹಿರಿಯರಾಗಿರೋರು. ಈ ಊರಿನಲ್ಲಿ ಇಲ್ಲೇ ಉಳಿಬೇಕು ಅಂತ ನಾವು ಇಷ್ಟೊಂದು ಹಠ ಮಾಡೋದಕ್ಕೆ ಕಾರಣಕರ್ತರಾದಂತಹ 3-4 ಜನದಲ್ಲಿ ಇವರು ಅಗ್ರಗಣ್ಯರು. ಇನ್ನು ಹೆಚ್ಚಿನ ಹೇಳೋಕ್ಕೋದ್ರೆ ನೀವು ಹೊಗಳಿಕೆ ಕೊಡ್ತೀರಿ. ನಾನು ಏನು ಹೇಳಿಲ್ಲ, ಹೇಳಬೇಕಾದ್ರೆ ಬೇಕಾದಷ್ಟಿದೆ. ತುಂಬಾ ಪರಿಚಯ ಇರೋದ್ರಿಂದ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ನಮಸ್ಕಾರ. ಬಹುಶಃ ಸರಳ ವಿರಳ ಸಲ್ಲಾಪಕ್ಕೆ ನಾನು ಬಂದ ನಂತರ ಬಹುಶಃ ನಾನು ಮಾತಾಡುವುದು ಸರಿಯಲ್ಲ ಅನಿಸಿತು. ದಶಕಗಳ ಕಾಲ ಗುರುಗಳ ಜೊತೆಗಿರುವ ಸುಮಾರು ಹಿರಿಯರ ಮುಂದೆ ಬಹುಶಃ ನಾನು ಗುರುಗಳ ತಿಳಿದದ್ದು ಅಥವಾ ಅವರ ಆಪ್ತವಲಯಕ್ಕೆ ಬಂದದ್ದು ಇತ್ತೀಚಿನ ಬಹುಶಃ 3-4 ವರ್ಷಗಳಲ್ಲಿ ಮಾತ್ರ. ಹಕ್ಕಿಗಳು ಗೂಡು ಸೇರುವ ಹೊತ್ತು 2-3-4 ನಿಮಿಷದಲ್ಲಿ ನಾನು ಮೈಂಡ್ ಅಪ್ ಮಾಡ್ತೇನೆ. ಇಂತಹ ಮುಸ್ಸಂಜೆಯ ಹೊತ್ತು ಇವತ್ತು ಈ ಸುಯಿಲಿನ ಹದದೊಡನೆ ನಾವು ಇಲ್ಲಿ ಎಲ್ಲ ಹಕ್ಕಿಗಳು ಜೊತೆಯಾಗಿ ಏನು ಸಲ್ಲಾಪ ಮಾಡ್ತಾ ಇದ್ದೇವೆ, ಮಾತುಕತೆ ಆಡ್ತಾ ಇದ್ದೇವೆ. ನಾಳೆಗಾಗುವಾಗ ಇದೊಂದು ಸುಂದರ ನೆನಪಾಗ್ತದೆ. ಬಹುಶಃ ನಮ್ಮ ಇವತ್ತಿನ ದಿನವನ್ನು ಸುಂದರವಾಗಿಸುವುದು ಕೂಡ ನಿನ್ನೆಯ ನೆನಪುಗಳು. ಅಂತಹ ನೆನಪುಗಳ ಒಂದು ಹೂರಣ ಈ ಹೊತ್ತು, ಈ ಸಂದರ್ಭ ಅಂತ ಅಂದ್ಕೊಳ್ತಾ ಒಂದು ನೆನಪನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದು 2007-8ರ ಒಂದು ಪೂರ್ವಾಹ್ನ. ನಾನು MA ತರಗತಿಯಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ MA ಓದ್ತಾ ಇದ್ದೆ. ಒಂದು 10-11 ಗಂಟೆ ಸಮಯ ನಮ್ಮ ಡಿಪಾರ್ಟ್ಮೆಂಟ್ಗೆ ಗುರುಗಳು ಒಟ್ಟು ಬಂದಿದ್ರು. ಬಹುಶಃ ನಾನಲ್ಲಿ MA ಮಾಡಲಿಕ್ಕೆ ಆರಂಭಿಸಿದಾಗ ಬಹುಶಃ ಮೊದಲ ಬಾರಿ ಅವರು ಬಂದದ್ದು.
ಇಡೀ ನಮ್ಮ ಡಿಪಾರ್ಟ್ಮೆಂಟ್, ನಮಗೆಲ್ಲ ಗೊತ್ತಿರುವಂತದ್ದು ಕನ್ನಡ ಡಿಪಾರ್ಟ್ಮೆಂಟ್ ಅನ್ನು ಕಟ್ಟಿ ಬೆಳೆಸಿದ ಗುರುಗಳಲ್ಲಿಗೆ ಬಂದಿದ್ದಾರೆ. ಇಡೀ ಡಿಪಾರ್ಟ್ಮೆಂಟ್ ಉಲ್ಲಾಸಿತವಿತ್ತು, ಸಂಭ್ರಮದಿಂದಿದ್ರು ಎಲ್ಲ ಪ್ರಾಧ್ಯಾಪಕರುಗಳು ಮತ್ತು ಸಂಶೋಧನಾ ವಿದ್ಯಾರ್ಥಿಗಳು. ಸುಮಾರು ಜನ ಮಾತಾಡಿ ಬರ್ತಾ ಇದ್ರು. ಆ ಹೊತ್ತಿಗೆ ನನ್ನಲ್ಲೂ ಹೇಳಿದ್ರು ಹೋಗಿ ವಿಶ್ ಮಾಡಿ ಅಂತ. ನಂಗೆ ಒಂದು ಮುಜುಗರ. 2 ಹೆಜ್ಜೆ ಮುಂದೆ ಹೋದವಳು. ಶಾಸ್ತ್ರವರಿಗೆ ಪಠ್ಯ ಪುಸ್ತಕದಲ್ಲಿ ಸಂಪಾದಕ ಮಂಡಳಿಯಲ್ಲಿ ಸಂಪಾದಕರಾಗಿ, ಹಿರಿಯ ಸಂಪಾದಕರಾಗಿ ಡಾಕ್ಟರ್ ವಿವೇಕರಯ್ಯ ಅವರ ಹೆಸರನ್ನು ನೋಡಿದ್ದು. ಒಮ್ಮೆ ಮಾತಾಡಬೇಕು, ಒಮ್ಮೆ ವಿಶ್ ಮಾಡಬೇಕು, ಸಾಧ್ಯ ಆದ್ರೆ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ರೆ ನಾನು ಅಕ್ಷಯ ಅಂತ ಹೇಳಬೇಕು. ಇದಿಷ್ಟು ನನ್ನ ಆಸೆ ಇದ್ದದ್ದು MA-ಯಲ್ಲಿದ್ದೆ. 2 ಹೆಜ್ಜೆ ಮುಂದೆ ಹೋದೆ, ಅಷ್ಟೇ ಕ್ಷಣದಲ್ಲಿ 10 ಹೆಜ್ಜೆ ಹಿಂದೆ ಬಂದೆ. ಯಾಕೆ ಬಹುಶಃ ಈ ಹೊತ್ತಿಗೂ ಅವತ್ತಿಗೂ ಆ ಮುಜುಗರ ನನ್ನಲ್ಲಿತ್ತು. ಇಷ್ಟು ಹೇಳ್ತಾ ಬಹುಶಃ ಒಂದು ಸಂಗತಿ ಸರ್ನ ಕಲಿಸಿದ್ದು ನಾವೆಲ್ಲ ಓದಿದ್ದೇವೆ. ಅಲ್ಲಿ ಸರ್ ಆದ ಮೊದಲ ದಿನಗಳು ಅಂತ ಒಂದು ಮಾತಿನಲ್ಲಿ ಗುರುಗಳನ್ನು ಮಾತು ಪ್ರಸ್ತಾಪಿಸ್ತಾರೆ. ಅವರು ಒಂದು ಹೈಸ್ಕೂಲಿನಲ್ಲಿ ಟೀಚ್ ಮಾಡ್ತಾ ವಿಜ್ಞಾನದ ಒಂದು ಪ್ರಯೋಗವನ್ನು ಎತ್ತರದ ಕ್ಲಾಸ್ ರೂಮ್ ಅಲ್ಲಿ, ಸಾಮಾನ್ಯ ಕೊಠಡಿಯಲ್ಲಿ ಪ್ರಾಧ್ಯಾಪಕರಿಗೆ ಅಧ್ಯಾಪಕರಿಗೆ ನಿಲ್ಲಕ್ಕೆ ಎತ್ತರದ ಸ್ಥಾನ ಇತ್ತು, ಅಲ್ಲಿ ನಿಂತು ತಾವು ಎತ್ತರದಿಂದ ಒಂದು ಪ್ರಯೋಗದ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ರು. ಹಾಗೆ ಎಕ್ಸ್ಪ್ಲೇನ್ ಮಾಡುವಾಗ ಕೆಳಗೆ ಕೂತ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ ನೀವು ರೀಚ್ ಆಗ್ತಾ ಇಲ್ಲ, ನೀವು ಬಹಳ ಎತ್ತರದಲ್ಲಿದ್ದೀರಿ, ನಾವು ಬಹಳ ಕೆಳಗೆ ಇದ್ದೇವೆ ಅಂತ ಹೇಳ್ತಾರಂತೆ. ಅದನ್ನು ಆರ್ಕಿಮಿಡಿಸ್ ನ ಮೆಟಾಫರಿಗೆ ಕಂಪೇರ್ ಮಾಡ್ತಾ ಗುರುಗಳು ಹೇಳ್ತಾರೆ, ಬಹುಶಃ ಆ ಇನ್ಸಿಡೆಂಟ್ ವಿದ್ಯಾರ್ಥಿಗಳ ಎತ್ತರಕ್ಕೆ ಇಳಿದು ಬೋಧಿಸುವ, ಎಕ್ಸ್ಪ್ಲೇನ್ ಮಾಡುವ ಒಂದು ಸಂಗತಿಯನ್ನು, ಬದುಕಿನ ಪಾಠವನ್ನು ನನಗೆ ಅವತ್ತು ಕಲಿಸಿದ್ದು ಅಂತ ಆ ಕೃತಿಯಲ್ಲಿ ಗುರುಗಳು ಉಲ್ಲೇಖಿಸ್ತಾರೆ. ಇಲ್ಲಿ ಯಾಕೆ ನಾನು ಪ್ರಸ್ತಾಪಿಸಿದೆ ಅಂತ ಹೇಳಿದ್ರೆ, 15 ವರ್ಷಗಳ ಹಿಂದೆ ವಿಶ್ ಮಾಡ್ಲಿಕ್ಕೆ ಮುಜುಗರ ಪಟ್ಟುಕೊಂಡು ಹಿಂದೆ ಹೋದ ನಾನು ಈ 3-4 ವರ್ಷಗಳಲ್ಲಿ ಸರ್ ಅನ್ನು ಮಾತಾಡಿಸುವುದರಿಂದ ಹಿಡಿದು ನನ್ನ ಓದಿನ ಬಗ್ಗೆ, ಎಸ್ಪೆಷಲಿ ಅದು ಇಂಗ್ಲಿಷ್ ಲಿಟರೇಚರ್ ನ ಬಿಗಿನಿಂಗ್ ಥಿಯರಿಯಿಂದ ಹಿಡಿದು ಅದು ಜರ್ಮನ್ ನ ಬೇರೆ ಬೇರೆ ಭಾಷೆಗಳ ಅನುವಾದಗಳಿರ್ಬೋದು, ಅಥವಾ ಯಾವುದೇ ಓದಿನ ಬಗ್ಗೆ, ಅದು ಜಾನಪದ ನ್ಯಾಯದ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ಅನುವಾದ ಸಾಹಿತ್ಯದ ಬಗ್ಗೆ ಇರ್ಬೋದು, ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಇರ್ಬೋದು, ಇದನ್ನು ಓದಿ ಇದು ಈ ತರ ಓದುದು ಮಾತ್ರ ಅಲ್ಲ, ಓದಿದ್ರಾ ಅಂತ ಕೇಳ್ತಾ ಬದುಕಿನಲ್ಲಿ ಒಂದು ಶಿಸ್ತು, ಓದುವ ಬಗೆಗಿನ ಈ ಎಲ್ಲವನ್ನ ಕಳೆದ 4 ವರ್ಷಗಳಲ್ಲಿ ನಾನು ಗುರುಗಳಿಂದ ಕಲಿತೆ. ಅದು ಬೇರೆ ಬೇರೆ ಇದೇ ಸೀಟಿನಲ್ಲಿ ಇಲ್ಲಿ ಕೂತು ಬಹುಶಃ ನಾನು ಗುರುಗಳ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ, ಆಲಿಸ್ತಾ ಇದ್ದೆ. ಮಾತ್ರ ಅಲ್ಲ, ಅದು ನನ್ನ ದೆಂಗದ ಕ್ಲೈಮ್ಯಾಕ್ಸ್ ಸಂದರ್ಭದಲ್ಲಿ ಇರುವ ಆ ಡಿಸ್ಕಷನ್ ಇರಬಹುದು. ಬಹಳ ಮುಖ್ಯವಾಗಿ ಇತ್ತೀಚೆಗೆ ಒಂದು ಕೆಲವು ತಿಂಗಳ ಹಿಂದೆ ಗುರುಗಳು ಒಂದು ಇಂಗ್ಲಿಷ್ ಆರ್ಟಿಕಲ್ ಒಂದು ಪಬ್ಲಿಷ್ ಆಗಿತ್ತು, ಕಳಿಸಿದ್ರು. ಒಂದು ದಿನಗಳ ಅಂತರದಲ್ಲಿ ಓದಿದ್ರ ಹೇಳಿದ್ರು. ನಾನು ಬಹಳ ಮುಜುಗರ ಪಟ್ಟೆ. ಆ ದಿನ ಓದ್ಲಿಕ್ಕೆ ಅದೇನೋ ವೆಬ್ಸೈಟ್ ಓಪನ್ ಆಗಲಿಲ್ಲ. ತಕ್ಷಣವೇ ಓದಿದ ನಂತರ ನನಗೆ ಬೇಸರ ಆಯ್ತು. ಸರ್ 2ನೇ ಬಾರಿ ಕೇಳುವುದಕ್ಕೆ ನಾನು ಅವಕಾಶ ಕೊಟ್ಟನಲ್ಲ ಅನ್ನೋದು ಮಾತ್ರ ಅಲ್ಲ, ಮಂಗಳೂರು ದಶಕಗಳ ಹಿನ್ನೆಲೆಯಲ್ಲಿ ಹೇಗೆ ಬದಲಾಗಿದೆ, ಹೇಗೆ ಭಿನ್ನ ಭಿನ್ನ ಸಂಸ್ಕೃತಿಗಳಿಗೆ ಮುಖಾಮುಖಿಯಾಗ್ತಾ ಹೇಗೆ ರೂಪುಗೊಳ್ತಾ ಬಂದಿದೆ ಅನ್ನೋದನ್ನು ಬಹಳ ಡೆಪ್ತಿಂದ ಸ್ಟಡಿ ಮಾಡಿ ಬರೆದಂತಹ ದೀರ್ಘ ಲೇಖನ ಅದು. ಬಹುಶಃ ನಾನು ಇದನ್ನು ಮಿಸ್ ಮಾಡ್ಕೊಳ್ತಾ ಇದ್ದೆ ಅಲ್ಲ ಅಂತ ಅನಿಸಿತು. ಸಣ್ಣ ಸಣ್ಣ ಬರವಣಿಗೆಯಲ್ಲಿ ನಾನು ಬಹಳ ಕಿರಿಯಳಾಗಿ ಉದಯೋನ್ಮುಖ, ಬಹಳ ಕೆಳಮಟ್ಟದಲ್ಲಿ ನಿಂತು ಮಾತನ್ನು ಹೇಳ್ತಿದ್ದೇನೆ. ಸಣ್ಣ ಸಣ್ಣ ಬರವಣಿಗೆಗಳಿಗೂ ಪ್ರತಿಕ್ರಿಯಿಸ್ತಾ, ತಪ್ಪಾದಾಗ ಇದು ಸರಿ ಇಲ್ಲ ನಾನು ತಿದ್ದಿ ಗುಣಮಟ್ಟವನ್ನು ತಿದ್ದುತ್ತಾ ಅದೇ ಅಷ್ಟೇ ಚೆನ್ನಾಗದ. ಇತ್ತೀಚೆಗೆ ನಾನು ಇಂಗ್ಲಿಷ್ ಕತೆ ಬರ್ತು ಸರ್ ಅಂತ ಒಂದು ಬಹಳ ಕಷ್ಟಪಟ್ಟು ಧೈರ್ಯ ಮಾಡಿ ಕೊಟ್ಟೆ, ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಗೆದ್ದೇ ಬಿಟ್ಟೆ ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಅನ್ನುವಷ್ಟು ಸಂಭ್ರಮ. ಯಾಕಂತ ಹೇಳಿದ್ರೆ ಸರ್ ಅಷ್ಟು ವಸ್ತುನಿಷ್ಠವಾಗಿ ವಿಮರ್ಶಿಸ್ತಾರೆ. ಬಹುಶಃ ಅವರ ಓದುವ ಇಷ್ಟೇ ಎಲ್ಲರೂ ಹೇಳಿದ್ರು, ಅವರು ಓದಿ ಅದರ ಬಗ್ಗೆ ಮಾತನಾಡುವ, ಬರೆಯುವ ಸರ್ನ ಗುಣ ಸದಾ ಅನುಕರಣೀಯ, ಸ್ಮರಣೀಯ ಮತ್ತು ವಂದನೀಯ ಕೂಡ. ಚಿತ್ರಕ್ಕೆ ಅದ್ಭುತವಾದಂತಹ ಗೀತೆಯನ್ನು ಬರೆದುಕೊಟ್ಟು ಅದು ಆ ಕಾಲದಲ್ಲಿ ತುಂಬಾ ವೈರಲ್ ಆಗಿತ್ತು. ಈಗಲೂ ಕೂಡ ಅದೇ ತೆರನಾಗಿ ಅದು ಇದೆ. ಅದರ ಬಗ್ಗೆ ಅವರು ಮಾತಾಡಿದ್ರು ಕೂಡ, ಇದರಲ್ಲಿ ಮಾತಾಡಿದ ಚಾನಲ್ನಲ್ಲಿ ಅವರು ಮಾತನಾಡಿದ್ರು ಕೂಡ. ಆ ಗೀತೆಯನ್ನು ಅವರಿಗಾಗಿ ಮತ್ತು ಅಣ್ಣ ಹೇಳಿದ್ದಕ್ಕಾಗಿ ಮತ್ತು ಅವರಿಗಾಗಿ ನಾನು ಹೇಳ್ತಾ ಇದ್ದೇನೆ. ಯಾವ ಆಲೋಪನೆಗಳನ್ನು ಇಲ್ಲದೆ ನೇರವಾಗಿ ಪದ್ಯವನ್ನೇ ಹೇಳ್ತೇನೆ. ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ
ಅಕ್ಕ ಪಂಡದ ಲೆಪ್ಪು ನಕಲು ಬತ್ತೆರಿತ್ತೆಲ ಅಕ್ಕ ಪಂಡದ ಲೆಪ್ಪು ನಕಲು ಬತ್ತೆರಿತ್ತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಓ ರಾಮ ಓ ಧೂಮ ರಾಮ ಧೂಮ ಚೋಮ ಅವಳು ಏರು ಉಲಿರಿಯ ಮಲ್ಲ ಮಲ್ಲ ಬೊಂಡ ದಿದ ಕೊರ್ಲೆಯ ರಾಮ ಧೂಮ ಚೋಮ ಅವಳು ಏರು ಉಲಿರಿಯ ಮಲ್ಲ ಮಲ್ಲ ಬೊಂಡ ದಿದ ಕೊರ್ಲೆಯ ಮಂಡ ನಿಲಿಕೆ ನೀರು ಕುಡುದು ಬಿಂದ್ರೆ ಕಾಯ್ಕೊಡು ಕೋಟಿ ಚೆನ್ನೆಯ ಎಣ್ಣೆ ಪಾಡ್ದು ಕೊಳ್ಳು ಮೀಯೊಡು ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಅಕ್ಕ ಪಂಡದ ಲೆಪ್ಪು ನಕಲು ಬತ್ತೆರಿತ್ತೆಲ ಅಕ್ಕ ಪಂಡದ ಲೆಪ್ಪು ನಕಲು ಬತ್ತೆರಿತ್ತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಓ ಗಂಗೆ ಓ ಗೌರಿ ಗಂಗೆ ಗೌರಿ ಕಾಳಿ ಬೊಳ್ಳಿ ಇಂಚಿ ಬಲ್ಲೆದೆ ಚೊಂಬು ಮುಟ್ಟ ಮಂದ ಪೇರು ಕೊರಡು ಶಾರದೆ ಗಂಗೆ ಗೌರಿ ಕಾಳಿ ಬೊಳ್ಳಿ ಇಂಚಿ ಬಲ್ಲೆದೆ ಚೊಂಬು ಮುಟ್ಟ ಮಂದ ಪೇರು ಕೊರಡು ಶಾರದೆ ಓಲೋ ಎತ್ತಿನೆಲ್ಲಿಕಾಯಿ ಉಪ್ಪು ಸೇರ್ಲಿಕ್ಕೋ ಬದುಕು ಪಂಪಿಡು ಜಾಲಿಡು ನಮೋ ಹುಲಿಲೆಕೋ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ಅಕ್ಕ ಪಣದ ಲೆಪ್ಪು ನಕಲು ಬತ್ತೆರಿತ್ತೆಲ ಅಕ್ಕ ಪಣದ ಲೆಪ್ಪು ನಕಲು ಬತ್ತೆರಿತ್ತೆಲ ಎಕ್ಕಸಕ ಎಕ್ಕಸಕ ಎಕ್ಕಸಕಲ ನನಗೆ ಶುಗರ್ ಇದೆ ಅಂತ ನಮ್ಮ ಇದರಲ್ಲಿ ನಾವು ಅಂದ್ರೆ ಇದನ್ನ ಗಂಭೀರವಾದ ಸಾಹಿತ್ಯ ಚಟುವಟಿಕೆಯನ್ನು ಸ್ವಲ್ಪ ಲೈಟ್ ಆಗಿ ಸುಳ್ಳು ಹೇಗೆ ಅನ್ನೋದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆಗ ಚಿನ್ನ ಮತ್ತು ಪ್ರೊಫೆಸರ್ ನಡುವಿನಲ್ಲಿ ಕೆಲವು ಹಾಸ್ಯ ಚಟಾಕಿಗಳಿವೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅಲ್ಲ, ನನ್ನ ಒಂದು ಅನುಭವವನ್ನು ಹೇಳ್ಬಿಟ್ಟು ನಿಮಗೆ ಪ್ರಶ್ನೆ ನಾನು ಕನ್ನಡ ಡಿಪಾರ್ಟ್ಮೆಂಟ್ ನಲ್ಲಿ ಓದಿರೋ ಎಷ್ಟೋ ಜನರಿಗೆ ಆಶ್ಚರ್ಯ ಆಗ್ಬೋದು. ಗಣಪತಿ ಜೂನಿಯರ್ ಕಾಲೇಜಿನಲ್ಲಿ ನಾನು ಕಲಿತು ಕಾಪಿ ಹೊಡೆದು ಸಸ್ಪೆಂಡ್ ಎಲ್ಲ ಆಗಿ 8 ಸಲ ಮತ್ತೆ ನಾನು ಕಾಸರಗೋಡಿನ ಗವರ್ಮೆಂಟ್ ಕಾಲೇಜಿನಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ಗೆ ಸೇರಿದ್ದೇ ಒಂದು ದೊಡ್ಡ ದುರಂತ. ಅಂದ್ರೆ ಬೇರೆ ಯಾವ ಸೆಕ್ಷನ್ ಅಲ್ಲಿ ನನಗೆ ಸೀಟ್ ಕೊಡ್ಲಿಲ್ಲ. ಇಂಗ್ಲಿಷು, ಹಿಸ್ಟ್ರಿ ಅದೆಲ್ಲ ಇತ್ತು ಸರ್. ಅದೆಲ್ಲ ನನಗೆ ಕೊಡದೆ ವೇಣುಗೋಪಾಲ ಕಾಸರಗೋಡು ಅಂದ್ರೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಲ್ಲೆಲ್ಲ ಕಲಿತ ನನಗೆ. ಹಾಗೆ ನಾನು ಕನ್ನಡ ಇದು BA ಗೆ ಸೇರುದು. ನನಗೆ ಒಂದು ಅರ್ಥ ಆಗಲಿಲ್ಲ ಅಲ್ಲಿ. ಕೊನೆಗೆ ಅಲ್ಲಿ ಒಂದು ನಾನು ಕಂಡುಕೊಂಡ ಸತ್ಯ ಅದನ್ನು ಸರಿಗೆ ಹೇಳುದು ನಾನು. ಅಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು 2 ವಿಭಾಗ ಇತ್ತು. ನಾನು ಅಲ್ಲಿ ಹೋದ ನಂತರ ಕಂಡುಕೊಂಡಂತ ಒಂದು ದುರಂತ ಮತ್ತು ನಾನು ನಿರೀಕ್ಷೆ ಮಾಡದಂತ ಒಂದು ಸತ್ಯ. ಅಲ್ಲಿ ಸುಬ್ರಾಯ ಭಟ್ರು ಅಂತ ಇದ್ರು, ಗದಾಯುದ್ಧ ದರ್ಪಣ ಅಂತ ಬರೆದು ನಮ್ಮ ಲೆಕ್ಚರ್. ಅದ್ಭುತವಾದಂತಹ ಸ್ಕೂಟರ್ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡು ಅವರ ಸೇವೆಯನ್ನು ನಾನು ಹಾಸ್ಪಿಟಲ್ ನಲ್ಲಿ ಮಾಡಿದ್ದು ವಿದ್ಯಾರ್ಥಿ. ಯಾಕಂದ್ರೆ ಬೇರೆ ಎಲ್ಲ ವಿದ್ಯಾರ್ಥಿ ಕಲಿಯೋರಿದ್ರು, ಕಲಿಯೋದು ವಿದ್ಯಾರ್ಥಿ ಅಲ್ಲಿ ಹೋಗಿ ಅಂತ. ಹಾಗೆ ನಾನು ಅವರಿಗೆ ಆಸ್ಪತ್ರೆಯಲ್ಲೆಲ್ಲ ಸೇವೆ ಮಾಡಿದಾಗ ನಿಂತವು ಸಿಕ್ಕಿದೆ. ಅದು ನಾನು ಬರೋದು ಪಾಯಿಂಟ್ ಅಲ್ಲಿಗೆ. ಅಲ್ಲಿ ಮೈಸೂರಿನಿಂದ ಬಂದಂತ ಒಬ್ಬ ಪ್ರೊಫೆಸರ್ ಇದ್ರು. ಅವರ ಹೆಸರು BK ತಿಮ್ಮಪ್ಪ ಅಂತ. ನೀವು ಹೆಸರು ಕೇಳಿರ್ಬೋದು. ಅವರು ಬೇರುಗಳು ಅಂತ ಹೇಳುವ ಇದನ್ನು ಟ್ರಾನ್ಸ್ಲೇಷನ್ ಮಾಡಿದರು. ನಮಗೆಲ್ಲ ಆಗಿಲ್ಲ. ಅಲ್ಲಿ ಒಂದು ಭಟ್ರು ಮತ್ತೆ ಒಂದು ಈ ತಿಮ್ಮಪ್ಪರು, ಇವರ ಒಳಗಿನ ನಮ್ಮ ಡಿಪಾರ್ಟ್ಮೆಂಟ್ ನಲ್ಲಿ ಯಾವಾಗಲೂ ಒಂದು ಸಂಘರ್ಷ ನಡೀತಾ ಇತ್ತು. ಅಂದ್ರೆ ಭಟ್ರ ಅಥವಾ ನಾನು ಅಂತ ಹೇಳುವಂತ ಲೆವೆಲ್ನಲ್ಲಿ ನಾವು ಇದರ ನಡುವಿನಲ್ಲಿ ನಾವಿದ್ದದ್ದು. ನನ್ನನ್ನು ಕರೆದು ವೇಣುಗೋಪಾಲ ಕಾಸರಗೋಡ್ರಿಗೆ ಗರಿಮುರಿದ ಹಕ್ಕಿಗಳಿಗೆ ಒಂದು ಪ್ರಶಸ್ತಿ ಬಂದಾಗ ನನಗೆ BK ತಿಮ್ಮಪ್ಪ ಅವರು ಕರೆದು 3 ಕವನವನ್ನು 5 ನಿಮಿಷದಲ್ಲಿ ಬರೆದು ತೋರಿಸಿದ್ದಾರೆ. ಅವರು ಕವಿಯಲ್ಲ, ನನಗೆ ಸರ್ ಕವನ ಬರೀಲಿಕ್ಕೆ ಬರ್ತದೆ ನೋಡು ಹೇಳಿ. ಕವನ ಬರೆಯುವುದು ಒಂದು ದೊಡ್ಡ ವಿಷಯ ಅಲ್ಲ ಅಂತ ಹೇಳುವಂತ ಅದರ ಒಳಗಿನ ಇದುಂಟಲ್ಲ ಸರ್, ಅದೆಲ್ಲ ನನಗೆ ಕಂಡಾಗ ಗುರುಗಳು ನಮಗೆ ಪಾಠ ಹೇಳ್ಬೇಕಾದ್ರೆ ಹೀಗೆ ಅಂತೇಳಿ ನನಗೆ. ಬಟ್ ನಾನು ಕ್ಲಾಸಿಗೆಲ್ಲ ಹೋಗ್ತಿರ್ಲಿಲ್ಲ ಸರ್, ಯಾಕಂದ್ರೆ ನನಗೆ ಅರ್ಥನೂ ಆಗ್ತಿರ್ಲಿಲ್ಲ.
ನನ್ನ ಸಬ್ಜೆಕ್ಟೇ ಬೇರೆ ಇತ್ತು. ನಾನು ಕ್ಯಾಲಿಕಟ್ ಯೂನಿವರ್ಸಿಟಿಯ ಕಬಡ್ಡಿ ಕ್ಯಾಪ್ಟನ್ ಆಗಿದ್ದೆ. ನಾನು ಸ್ಪೋರ್ಟ್ಸಿಗೆ ಹೆಚ್ಚು ನನ್ನನ್ನು ತೊಡಗಿಸಿಕೊಂಡದ್ರಿಂದ ನಾನು ಅಲ್ಲಿದ್ದೆ. ಮತ್ತೆ ನಾಟಕ ಕ್ಷೇತ್ರಕ್ಕೆ ಹೋದೆ. ಅಲ್ಲಿ ಬೆಸ್ಟ್ ಆಕ್ಟರ್ ಇನ್ ಕನ್ನಡ, ಬೆಸ್ಟ್ ಆಕ್ಟರ್ ಇಂಗ್ಲಿಷ್, ಬೆಸ್ಟ್ ಯೂನಿವರ್ಸಿಟಿ ಆಕ್ಟರ್, ನಮ್ಮ ಕ್ಷೇತ್ರವೇ ಅದು. ಆ ಲೆವೆಲಿಗೆ ಹೋದ ನಾವು. ಇವರು ಬಂದು ಆರಂಕುಶ ವಿಟ್ಟಡಂ ನನವದನ್ನು ಮನಂ ಬನವಾಸಿ ದೇಶ, ನನಗೆ ಒಂದು ದಿವಸ ಅರ್ಥ ಆಯ್ತು, ಸತ್ಯ ಸರ್ ದೇವರಾಣಿ ನನಗೆ ಅದು ವರ್ಕೌಟ್ ಆಗಿದೆ. ಮತ್ತೆ ಒಂದು ದಿವಸ BK ತಿಮ್ಮಾಪುರ ನನ್ನ ಹತ್ರ ಭಯಂಕರ ಪ್ರೀತಿ ನಾನಂದ್ರೆ ಅವರಿಗೆ. ಯಾಕಂದ್ರೆ ನಾನು ಸುಬ್ರಾಯ ಭಟ್ರನ್ನು ಇಷ್ಟಪಡೋದಿಲ್ಲ ಅಂತ ಅವ್ರು ತಿಳ್ಕೊಂಡದು. ಬಟ್ ನನಗೆ ಎಲ್ಲರೂ ಒಂದೇ, ಯಾಕಂದ್ರೆ ನಮ್ಗೆ ಯಾರು ಹೇಳಿದ್ರು ಅರ್ಥ ಆಗ್ತಿರ್ಲಿಲ್ಲ, ಅದಕ್ಕೆ ಸಮಾನದಿ. ಮತ್ತೆ ವೇಣುಗೋಪಾಲ್ ಕಾಸರಗೋಡು ನಾವೆಲ್ಲ ಹೊರಗಡೆ ಬಂದು ಒಟ್ಟಿಗೆ ಸಿಗರೇಟ್ ಸೇರ್ತಿದ್ದಂತ ಅಷ್ಟು ಪ್ರೀತಿ ಶಿಷ್ಯರಲ್ಲಿ. ಅಂದ್ರೆ ಬೆಂಕಿ ಬೆಟ್ಟಿಗೆಲ್ಲ ತಗೊಂಡು ತಂದು ಈ ತರ. ಅಲ್ಲಿ ಒಬ್ರು ಗಣಕ ಅಂತ ಒಂದು ಸಂಸ್ಕೃತ ಮಾಸ್ಟರ್ ಇದ್ರು, ಎಷ್ಟು ಗೊತ್ತಿದೆ ಅಂತ ಗೊತ್ತಿಲ್ಲ ನನಗೆ. ಗಣಕ ಅಂತ ಸಂಸ್ಕೃತ ಸ್ಕಾಲರ್. ನಾನು ಧನಂಜಯರಿಗಿದ್ದೀರೇನ್ರಿ ಅವರು? ಇಲ್ಲಲ್ಲ, ಅಲ್ಲಿ ಗಣಕ ಅಂತ ಇದೆ. ನನಗೆ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಯಾನ್ಸ್ಕ್ರಿಟ್ ಕಂಪಲ್ಸರಿ. ನನಗೆ ಕೊಂಕಣಿ ಮಾತೃಭಾಷೆ ಆದ್ರೆ ನನಗೆ ಈ ಸಂಸ್ಕೃತ ಗೊತ್ತಿಲ್ಲ. ಎಂತ ಮಾಡಿದೇವೆ, ಫಸ್ಟ್ ಕ್ಲಾಸ್ ನಲ್ಲಿ 8 ಜನ 35% ಮಾರ್ಕ್ ತಗೊಂಡಂತ ವಿದ್ಯಾರ್ಥಿಗಳು ಅದರಲ್ಲಿ ಇರುವಂತದ್ದು. ಯಾಕಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಸಿಗ್ತದೆ, ಇದು ಸಿಕ್ಕುದಿಲ್ಲ, ಅವ್ರಿಗೆ ಸಿಗ್ತಂತ ಕನ್ನಡಕ್ಕೆ ಬರುದು ಲಾಸ್ಟಿಗೆ. ಆಗ 8 ಜನ ಕನ್ನಡದಲ್ಲಿ ಫಸ್ಟ್ ಕ್ಲಾಸಿಗೆ ಬಂದು ನನ್ನ ಹತ್ರ ಕೇಳಿದ್ರು, ಇದರಲ್ಲಿ ಯಾರಿಗಾದರೂ ಸಂಸ್ಕೃತ ಗೊತ್ತುಂಡ ಅಂತ. ನನ್ನ ಒಟ್ಟಿಗೆ ಒಂದು 3-4 ಕೊಂಕಣಿ ಹುಡುಗರು ಎಲ್ಲ ಕರಿಮೆಣಸಿನ ವ್ಯಾಪಾರಿಗಳ ಮಕ್ಕಳು ಸರ್. ಇದರಿಂದ ಏನು ಆಗ್ಬೇಕಾಗಿಲ್ಲ, ಕಾಲೇಜಿಗೆ ಬರುದು ಅಷ್ಟು. ಅವರು ಹೇಳಿದ್ರು, ಚಿನ್ನ ಏನಾದ್ರು ಹೇಳು. ನಾನು ಎಂತ ಹೇಳುದು? ಅಲ್ಲ ಏನಾದ್ರು ಹೇಳು. ಅಲ್ಲ ಬೇಡ, ಅಲ್ಲ ಏನಾದ್ರು ಹೇಳು ಅಂತ. ಅವ್ರಿಗೆ ಗೊತ್ತು ನಾನು ಏನಾದ್ರು ಮಾಡ್ತೇನೆ. ಮತ್ತೆ ಎದ್ದು ನಿಂತ ಹೇಳಿದೆ, ಕಮಾನ್. ಅಮಲ ಅನು ನಿಧಲಸ್ಯಾಹ ದೇವ ಕಡುಕ ಜೈನ ಬಸ್ಯಾಹ ಆನಂ ನಿಧಲಸ್ಯಾಹ ಪೂತು ಸಿರ್ಕಲ. ಅವರ ಜನ್ಮದಲ್ಲಿ ಕೇಳಿದಂತ ಒಂದು ಶ್ಲೋಕ ಅವರು ಶಾಕ್ ಎಂತ ಎಂತ ಅವರು ಸಂಸ್ಕೃತ ಅವರು ಕೇಳಲಿಲ್ಲ ಈ ಶ್ಲೋಕ. ವಾಪಸ್ ಹೇಳಿದ್ರು ಸರ್. ನಾನು ವಾಪಸ್ ಹೇಳಿದೆ, ಅಮಲ ಅನು ನಿಧಲಸ್ಯಾಹ ದೇವ ಕಡುಕ ಜೈನ ಬಸ್ಯ ಆನಂ ನಿಧಲಸ್ಯಾಹ ಪೂತು ಸಿರ್ಕಲಾಂ. ಆಗ ಈ ಕೊಂಕಣಿಯ 4-5 ಹುಡುಗರಿಗೂ ಫಟ್ ಅಂತ ನಕ್ಕು ಬಿಟ್ಟಿರ್ತಾರೆ. ಅವರಿಗೆ ಅದ್ರ ಒಳಗಿನ ಧ್ವನಿ ಗೊತ್ತಾಯ್ತು, ನಾನು ಕೊಂಕಣಿಯಲ್ಲಿ ಹೇಳಿದಲ್ಲ. ಗೆಟ್ ಔಟ್ ಫಸ್ಟ್ ಪಾಠ ಸಂಸ್ಕೃತದಿಂದ ಹೊರಗೆ ಸರ್ ಹೊರಗೆ ಹಾಕಿದ್ರು ಸರ್. ಮತ್ತೆ ಅವರಿಗೆ ಮರ್ಯಾದೆ ಉಂಟಲ್ಲ ಸರ್. ಅವರು ಹೊರಗೆ ಹಾಕಿದ ನಂತರ ನಾನು ಪುಸ್ತಕ ಹಿಡ್ಕೊಂಡು ಹೊರಗೆ ಬಂದೆ. ಮತ್ತೆ ತುಂಬಾ ಇನ್ಸಿಡೆಂಟ್ಗಳೆಲ್ಲ ಆಯ್ತು ಸರ್. ಮತ್ತೆ ನಾನು ತಿಮ್ಮಪ್ಪರ ಹತ್ರ ಹೋಗಿ, ಸರ್ ಹೀಗೀಗ ಆಯ್ತು ಸರ್, ನೀನು ಯಾಕೆ ಅದನ್ನು ಕೊಂಕಣಿಯಲ್ಲೆಲ್ಲ ಹೇಳಿದ್ದು, ತಂದೆ ತಾಯಿ ಎಲ್ಲ ಮಲಗುತ್ತಾರೆ ಅದೆಲ್ಲ ಹೇಳ್ಬಾರ್ದಲ್ಲ. ನಾನು ಈ ಹುಡುಗರೆಲ್ಲ ನನಗೆ ಗಾಳಿ ಹಾಕಿದ್ದು ಸರ್. ಕೊನೆಗೆ ಪರೀಕ್ಷೆ ಬಂತು, ಫೈನಲ್ BA ಕನ್ನಡ. ಎಂತ ಬರೆಯುದು ಸರ್, ಬರೀಲಿಕ್ಕೆ ಏನಾದ್ರು ಗೊತ್ತಿರ್ಬೇಕಲ್ಲ. ಪಂಪ ಭಾರತ ಬರ್ದದ್ದು ಯಾರು ಅಂತ ಒಂದು ಪ್ರಶ್ನೆ ಸರ್. ಪಂಪ ಭಾರತ, ಪಂಪ ಅಲ್ಲದೆ ಬೇರೆ ಯಾರು ಬರಲಿಕ್ಕೆ ಸರ್? ನನ್ನ ತಲೆಯಲ್ಲಿ ಅದೇ ಸರ್. ನಾನು ಬರದೆ 1.5 ಪೇಜ್ ಬರೆದಿಲ್ಲ ಸರ್. ಎಂತ ಬರೆದಿಲ್ಲ ನನಗೆ. ನೆವರ್ wound a heart which never caused it endless pain because it's like a flower never blooms again. ಇಂಗ್ಲಿಷ್ ನಾಟಿದ ಡೈಲಾಗ್ ಸರ್. ಅದೆಲ್ಲ ರಿಫಂಡ್ ಇಂದೆಲ್ಲ ಬರೆದು ಈಗೆಲ್ಲ ಆಂಗ್ಲ ಕವಿಯೊಬ್ಬನು ಹೇಳಿದ್ದಾನೆ ಹಾಗೀಗೆಲ್ಲ ಬರೆದು ಪಂಪ ರಾಮಾಯಣ ಪಂಪವನ್ನು ಬರೆದೆ ಅಂತ ಎಲ್ಲ ಎಂತ ಮಾಡಿದೆ ಸರ್. ಪರೀಕ್ಷೆ ಮುಗೀತು. BK ತಿಮ್ಮಪ್ಪರು ದೊಡ್ಡ ಕೊಡೆ ಮರದ ಹೆಣ್ಣಿಂದು ಮಳೆ ಬರ್ತಾ ಉಂಟು, ಅಂಗಡಿ ಹತ್ರ ಬಂದು ಹೀಗೆ ಮಾಡಿ. ನಾನು ಅಂಗಡಿ ನೋಡಿ ಬಂದು ಅವರ ಛತ್ರಿ ಹಣ್ಣಿಯನ್ನು ತೇನಿಸ್ತೇನೆ. ನೋಡು, ಪಂಪ ರಾಮಾಯಣ ಬರ್ದದ್ದು ಯಾರು ಅಂತ ಯಾರಾದ್ರೂ ಕೇಳಿದ್ರೆ ಪಂಪ ಅಂತ ಮಾತ್ರ ಹೇಳ್ಬೇಕು. ಹಾಗೆಲ್ಲ ತಿದ್ದುದು ಅವರೆಲ್ಲ ಸರ್, ಕನ್ನಡ. ಮತ್ತೆ ಯಾರು ಸರ್ ಬರ್ತದೆ? ನಾಗಚಂದ್ರ ಬರ್ತದೆ ಪಂಪ ರಾಮಾಯಣ ಅಂತ. ಪಂಪ ರಾಮಾಯಣ ಈಗಲೂ ಗೊತ್ತಿಲ್ಲ, ಅದಕ್ಕೆ ಆಯ್ತು. ಅದು ಬರ್ತದ ನಾಗಚಂದ್ರ. ಇನ್ನು ಅದನ್ನು ಮಾತ್ರ ಯಾರಿಗೆ ಹೇಳ್ಬೇಡ. 65% ಮಾರ್ಕ್ ಕೊಟ್ಟಿದ್ದೇನೆ ಹೇಳಿ. ಎಂತ ಒಂದು ಗುರುಗಳು ನೋಡಿ ಸರ್. ಇವರೆಲ್ಲ ನಿಮ್ಮನ್ನು ಹೊಗಳುವಾಗ ನನಗೆ ನನ್ನ ಗುರುಗಳದ್ದು ಹೇಳ್ತಾರೆ. ಅಂದ್ರೆ ನೀನು ಮೇಲೆ ಬರ್ಬೇಕು ಹೇಳಿ. ಕೊನೆಗೆ ನಾನು MA ಮಾಡ್ತೇನೆ ಹೇಳುವಾಗ ಮಾತ್ರ ಎಲ್ಲ ಟೀಚರ್ಸ್ ಒಟ್ಟಾಗಿದೆ. ಎಂತ ತಪ್ಪು ಮಾಡಿದ್ದೇವೆ ಮತ್ತೆ MA ಮಾಡುದು. ದಯಮಾಡಿ ಇದನ್ನು ನೀನು ಮಾಡಬೇಡ, ನೀನು ಹೋಗು, ನಿನ್ನ ಬದುಕು ಇಲ್ಲಿ ಅಲ್ಲೇ ಅಲ್ಲ ಅಂತ ಹೇಳಿ ನನ್ನನ್ನು ಬಿಟ್ಟು ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡೆ. ಆದ ಕಾರಣ ನನಗೆ ಏನು ಈ ಪಂಪ, ನನಗೆ ಸೈಕಲ್ ಪಂಪ ಗೊತ್ತಲ್ಲ, ನನಗೆ ಇದರ ಈಗಲೂ ಕೂಡ ನನಗೆ ಕಾಣ್ತದೆ ಸರ್. ನಾನು ಯಾಕೆ ಈ ಲಿಟ್ರೇಚರ್ ತಗೊಂಡು ನನ್ನ ಜೀವನದಲ್ಲಿ ಅದು ನನಗೆ ಯೂಸೇ ಆಗಲಿಲ್ಲ ಸರ್. ಈಗ ಪಂಪ
ಈಗಲೂ ಆ ಮಾಸ್ಟರ್ಗಳು ಪಂಪನನ್ನೇ ಕಲಿಸಿದ್ರು. ಒಂದು ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸಂಬಳ ಸಾಧಿ ಅದೇ ಆರ ಅಣ್ಣ ಆ ಜನ್ನ ಪಂಪ ಅವರ ಬಗ್ಗೆ ಈಗ ಸಹ ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆ ನಾನು ಹೋಗಿದ್ದೆ, ನನಗೆ ಸನ್ಮಾನ ಇತ್ತು ನೋಡು, ಅದನ್ನೇ ಹೇಳ್ತಿದ್ದಾರೆ. ಇದು ನನಗೆ ಹೇಳಿದನ್ನೆಲ್ಲ ಇವರಿಗೆ ಹೇಳುದು ಎಂತ ಒಂದು ವಿಶೇಷ. ಒಂದು ವಿದ್ಯಾರ್ಥಿ ಕತೆ ಬರೀಲಿಲ್ಲ, ಒಂದು ವಿದ್ಯಾರ್ಥಿ ಕವನ ಬರೀಲಿಲ್ಲ, ಎಲ್ಲರೂ ವ್ಯಾಪಾರಿಗಳಾಗಿ ಕೊನೆಯಲ್ಲಿ ಇದು ನನ್ನ ಲಿಟರೇಚರ್. ಆ ನಂತರ ನನಗೆ ನಾಟಕದಲ್ಲಿ ಎಲ್ಲ ಆಸಕ್ತಿ ಬಂದ ನಂತರ ನಾಟಕ ಮಾಡಬೇಕು, ಬೇರೆ ಇದು ಭಾಷೆಗಳ ಒಳ್ಳೆಯ ನಾಟಕಗಳು ನನ್ನ ಭಾಷೆಗೆ ತರಬೇಕು ಅಂತ ಭಾಷಾಂತರ ರುಚಿ ಮಾಡಿದ್ದೆ. ನಾನೆಲ್ಲ ಮಾಡ್ತಾರಲ್ಲ, ನಾನು ಯಾಕೆ ಮಾಡಬಾರ್ದು ಅಂತ ಚಾಲೆಂಜ್. ಅವರು ಹೇಳಿದ ಮಾತು ಸುಳ್ಳೇನಲ್ಲ. ನಾನು ಕೂತು ಮಾಡಿ ಕೊನೆಗೆ ನಾನು ಕಾಸ್ಪಾತೆರುಂಡು ಅಂತೇಳಿ ಒಂದು ತುಳು ನಾಟಕವನ್ನು ಭಾಷಾಂತರ ಮಾಡಿ, ಅಂದ್ರೆ ಕನ್ನಡ ನಾಟಕವನ್ನು ಮಾಡಿ ಅದಕ್ಕೆ ಬೆನ್ನುಡಿ ಬರಲಿಕ್ಕೆ ನಾನು ಅಮೃತ್ ಸೋಮೇಶ್ವರ ಓದಲ್ಲ ಸರ್. ಎಂತ ಧೈರ್ಯ ಬೇಕು ನಿನ್ನಕ್ಕಾಗಿ. ಆ ಮನುಷ್ಯ ಅವರು ಒಳ್ಳೆಯವರಾದ್ರಿಂದ ನನ್ನ ಅವರು ಬಂದು ಕೂತು ಎಲ್ಲ ನೋಡಿ ಹೀಗೆ ಮಾಡಿದ್ರು. ನಾನು ವಾಪಸ್ ತೆಗೆದು ಅದನ್ನು ಕೊಂಡದ್ದು. 2 ದಿವಸ ಕಳೆದು ಫೋನ್ ಮಾಡಿದ್ದೀನಿ, ನೀನು ಅದನ್ನು ಕೊಂಡೋಗಿ ರಿಟರ್ನ್ ಕೊಂಡೋದು ಯಾಕೆ? ಸರಿ ಸಾರಿ, ನಾನು ಈಗೀಗ ನಿಮ್ಮ ಹತ್ರ ನಿಜವಾಗ್ಲೂ ತುಂಬಾ ಚೆನ್ನ ಉಂಟು ಚಿನ್ನ. ಅದು ತುಳು ಅಲ್ಲದಿದ್ರು ತುಳುವಿನ ಹಾಗೆ ನೋಡಿ. ಕೊನೆಗೆ ಅವರದಲ್ಲಿ 4-5 ಶಬ್ದಗಳನ್ನು ಚೇಂಜ್ ಮಾಡಿ ಇದೆಲ್ಲ ಮಾಡಿಸು. ಒಂಥರ ಕಾಸರಗೋಡಿನ ತುಳು ಇದು. ಇದರಲ್ಲಿ ನೀನು ಕೇಳಿದ ತುಳುವನ್ನು ನೀನು ಬರೆದಿದ್ದೆ ಅಷ್ಟೇ. ಇದರಲ್ಲಿ ಎಲ್ಲ ಗೊರ್ಮೆದ ಪೆರ್ಮೆದ ಅಂತೆಲ್ಲ ಬರೀತಾರೆ, ಅದೆಲ್ಲ ಅಲ್ಲ. ಇಲ್ಲ ಕೆಲವರೆಲ್ಲ ದೊಡ್ಡ ದೊಡ್ಡ ಶಬ್ದ ಹಾಕಿ ಬಿಟ್ಟಾರೆ. ಅದೇನೋ ಅದು ಹಾಕಿದ್ರೇನೆ ಅವರು ತುಳು ಸಾಹಿತ್ಯ. ಕೆಲವರು ಕವನ ಓದ್ತಾರೆ, ಮತ್ತೆ ನಾನು ಒಂದು ಗ್ಲಾಸ್ ನೀರು ಕುಡಿದು ಬರುದು ಎಂತೇಳಿ ಅರ್ಥ ಆಗುದಿಲ್ಲ, ಸಸ್ಯರತಿಗೆ ಹೋಗ್ತೀನಿ. ಹಾಗೆ ನಾನು ಸಾಹಿತ್ಯ ವಿದ್ಯಾರ್ಥಿಯಾದ ಕೆಲವು ಘಟನೆಗಳೆಲ್ಲ ನನ್ನ ಬದುಕಿನ ನನಗೆ ಅದು ವರ್ಕೌಟ್ ಆಗಲಿಲ್ಲ ಅಂತ ಹೇಳಲಿಕ್ಕೆ ಬಂದದ್ದು. ಬಟ್ ಇವರೆಲ್ಲ ಎಷ್ಟು ಸಿನ್ಸಿಯರ್ ಆಗಿದ್ದನ್ನೆಲ್ಲ ಗುರುಗಳನ್ನು ತಿದ್ದುಕೊಂಡವರೆಲ್ಲ. ವೇಣುಗೋಪಾಲ್ ಹತ್ರ ನಾನು ಹೋಗಿ ಸರ್ ಹೀಗೆ ನೀನು ಅಷ್ಟು ಸೀರಿಯಸ್ ಆಗಿ ತಗೊಳ್ಬೇಡ, ನೀನು ಬೆಂಗಳೂರು ಹೇಳಿ. ಆದ ಕಾರಣ ನಾನು ಇವತ್ತು ನನ್ನ ಕ್ಷೇತ್ರದಲ್ಲಿ ಸ್ವಲ್ಪ ಭಾಷಾಂತರ ಮಾಡಿ ಇದನ್ನು ಮಾಡಿ ಮಲಯಾಳಂನ ಒಳ್ಳೆ ಕಥೆಗಳನ್ನು ತಂದು ಕೊಂಕಣಿಗೆ ನನಗೆ ಗೊತ್ತಿರುವ ಭಾಷೆಗಳನ್ನು ಮಾಡಿ ನಾನು ಮಾಡಿದ್ದಷ್ಟೇ ಸಾಹಿತ್ಯ ಬಿಟ್ಟರೆ ಬೇರೆ ಅದನ್ನು ಸಾಹಿತ್ಯ ಅಂತ ಇವತ್ತಿಗೂ ನನಗೆ ಇಷ್ಟು ದೊಡ್ಡ ವಿದ್ವಾಂಸರು ಎದುರು ಹೇಳಲಿಕ್ಕೆ ಧೈರ್ಯ ಇಲ್ಲ. ಪ್ರತಿಭೆದಾಗೆ ನಾನು ಈಗ ಇರುವುದು ಹಾಗೆ ಕೂಡ ನನಗೆ ಅದನ್ನು ಬರಿಬೇಕು ಅಂತಂದ್ರೆ ನಾನು ಬರಿತೇನೆ ಬಹಳ ಗಂಭೀರವಾಗಿ. ಮತ್ತೆ ನಾನು ಯಾವತ್ತೂ ಕೂಡ ಬರೆದದನ್ನು ನಾನು ಹಾಗೆ ಕೊಂಡೋಗಿ ಪ್ರಿಂಟ್ ಮಾಡುವುದೇ ಇಲ್ಲ. ಯಾಕಂದ್ರೆ ಚಪ್ಪಲೆ ನೋಡಿದಾರೆ ಜನ, ಅದೆಲ್ಲ ಮತ್ತೆ ನಾದನಿಗೆ ಕೊಡೋದು. ಯಾಕಂದ್ರೆ ಒಂದು ಪೆಟ್ಟು ಅವರಿಗೂ ಬಿಡ್ಲಿಲ್ಲ, ಅವರಿಗೆ ತೋರಿಸುದು, ದೊಡ್ಡ ದೊಡ್ಡವರಿಗೆ ಹೋಗಿ ತೋರಿಸುದು. ಸರಿ ಹೀಗೆ ಬರ್ತಿದೆ, ಅವರು ಸ್ವಲ್ಪ ತಿದ್ದಿಯೆಲ್ಲ ಕೊಟ್ಟ ನಂತರವಷ್ಟೇ ನಾನದು ಪ್ರಕಟಿಸಿದ್ ಬಿಟ್ರೆ ಈಗಲೂ ನಾನು ಪ್ರತಿಭೆದಾಗೆ ಬರೆಯುವುದು ಅಂತ ಹೇಳುವಂತ ಸತ್ಯವನ್ನು ಹೇಳಿ ಸರ್. ನೀವು ಮಾತಾಡಿ ಇಂಥದ್ದೊಂದು 100 ಉಂಟು ಸರ್. ಅರಾತಿ ಸಾಧನ ಪಯೋನಿಧಿಯೊಳ್ಪಡೆದು ಧರಿತ್ರಿಯನ್ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ ಒತ್ತಿಕೊಂಡು ಶ್ರೀಯನ್ ಅರಾತಿ ಸಾಧನ ಪಯೋನಿಧಿಯೊಳ್ಪಡೆದು ಧರಿತ್ರಿಯನ್ ಜೀಯನೆ ಬೇಡಿಕೊಳ್ಳದೆ ವಿರೋಧಿ ನರೇಂದ್ರರನ್ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ದೃಷ್ಟಿಯಂ ಒಡಂಬಡೆ ತಾಳ್ತಿಯೂ ಆತ್ಮೀಯ ಸುಪುಷ್ಪ ದೃಷ್ಟಿಯಂ ಒಡಂಬಡೆ ತಾಳ್ತಿಯೂ ಇಂತು ಉದಾತ್ತ ನಾರಾಯಣನಾದ ದೇವನ್ ಈಗ ಎಮಗೆ ಅರಿಕೇಸರಿ ಸೌಖ್ಯ ಕೋಟಿಯೋ ಇಂತು ಉದಾತ್ತ ನಾರಾಯಣನಾದ ದೇವನ್ ಎಮಗೆ ಈಗ ಅರಿಕೇಸರಿ ಸೌಖ್ಯ ಕೋಟಿಯೋ. ವೀರಕ್ರಯವರ ಪದ್ಯ ಆಗಿದ್ರು ಕೂಡ ಅವರಿಗೆ ಅತ್ಯಂತ ಪ್ರಿಯವಾದ ಪಂಪನ ವಿಕ್ರಮಾರ್ಜನ ವಿಜಯದ ಮೊದಲ ಪದ್ಯ ಉತ್ಪಲಮಾಲಾ ವೃತ್ತದಲ್ಲಿ ಪಂಪ ಹೇಳಿರುವಂಥದ್ದು. ಅಂದ್ರೆ ಹಳೆಗನ್ನಡ ಅದು ಕಬ್ಬಿಣದ ಕಡಗನ ರೀತಿಯಲ್ಲಿ ಚಿನ್ನವರು ಮಾತಾಡಿದ್ರೆ ಅದನ್ನ ಗಮಕದಲ್ಲಿ ಅಂದ್ರೆ ಅದರ ಪದಚ್ಛೇದ ಮಾಡಿ ಅದನ್ನ ಓದಿದ್ರೆ ರಾಗಯುಕ್ತ ಓದಿದ್ರೆ ಈಗಿನ ಹುಡುಗರಿಗೆ ಕೂಡ ಅರ್ಥ ಆಗುವ ರೀತಿಯಲ್ಲಿ ಅಪೇಯ ಮಾಡುವ ರೀತಿಯಲ್ಲಿ ಹೇಳಿ ಸಾಧ್ಯ ಅನ್ನೋದನ್ನ ಅವರು ತಮ್ಮ ಪಾಠದ ಮೂಲಕ ಬರವಣಿಗೆ ಮೂಲಕ ತೋರಿಸ್ಕೊಟ್ರು. ಅದನ್ನು ನಾನು ನೆನೆಸ್ಕೊಳ್ಳಿಕ್ಕೆ ಹೊರಟೆ. ಚಿನ್ನ ಅವರಿಗೆ ಕಾಸರಗೋಡು ಕಾಲೇಜಿನಲ್ಲಿ ಈಗ ಅವರಿಗಿಂತ ಭಿನ್ನವಾದ ಅನುಭವ ನಮಗೆ. ನಾನು ಮೀನಾಕ್ಷಿ ಕೂಡ ಅಲ್ಲಿ ಓದಿದವರು. ಅವರಿಗೆ ಅಧ್ಯಾಪಕರ ಒಳಗಿನ ರಾಜಕೀಯ ಏನಿತ್ತು ಅದು ತಲೆ ಕೆಡಿಸ್ಕೊಳ್ತಿಲ್ಲ, ನನ್ನ ಗಾಳಿ ಇರಲಿಲ್ಲ. ನಾವು ಓದಿನ ಕಡೆಗೆ ಅವರು ಈಗ ನಾನು ತೀರಾ ಆಕಸ್ಮಿಕವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು. ನಾವು ಅನೇಕ ಸಾರಿ ಮಾತಾಡ್ತಾ ಇದ್ವಿ. ಸರಸ್ವತಿ ಇವರ ನೇರ ಶಿಷ್ಯೆ, ನಾನು ಪರೋಕ್ಷ ಶಿಷ್ಯ.
ಇವತ್ತು ಬೆಳಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ರು ನಗರದ ಸಂತ ಅಲೋಷಿಯಸ್ ಮಹಾವಿದ್ಯಾಲಯದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರ ಒಂದು ಪುನರ್ಮಿಲನ ಕಾರ್ಯಕ್ರಮ ಇತ್ತು. ಅವರ ದಂಪತಿಗಳನ್ನು ಕರೆದಿದ್ರು. ನಾನು ಸರಸ್ವತಿ ಜೊತೆಗೆ ಹೋಗಿದ್ದೆ. ಅಲ್ಲಿ ಹೀಗೆ ಮಾತಾಡ್ತಾ ನಾಥಶೆಟ್ಟಿ ಅವರು ಹೀಗೆ 4 ಗಂಟೆಗೆ ವಿವೇಕರೇವರಿಗೆ ಒಂದು ವಿರಳ ಸಲ್ಲಾಪ ಇದೆ, ನಾವು ಕೆಲವು ಸಮಾನ ಮನಸ್ಕ ಗೆಳೆಯರೆಲ್ಲ ಸೇರಿ ಆಯೋಜನೆ ಮಾಡಿದ್ವಿ ಅಂತ ಹೇಳಿ ಮಧ್ಯಾಹ್ನ ಗೊತ್ತಾಯಿತು. ಹಾಗಾಗಿ ನಾವು ಎಷ್ಟೋ ದಿನಗಳಿಂದ ಇಲ್ಲಿ ಬರಬೇಕು, ಮಾತಾಡಬೇಕು ಮಾತಾಡಿ ಹೋಗಬೇಕು ಅಂತ ಅನ್ಕೊಂಡಿದ್ದು ಒಂದು ಸುಸಂದರ್ಭ ಪ್ರಾರಂಭವಾಯಿತು. ಅವರ ಬಂದಿತ್ತು ನಮ್ಮ ರಂಗಚಿನ್ನಾರಿ ಮತ್ತು ರಂಗಚಿನ್ನಾರಿ ಕಾಸರಗೋಡು ಮತ್ತು ರಂಗಚಿನ್ನಾರಿ ಮಂಗಳೂರು ಇವರು ಆಯೋಜಿಸಿದ್ದಾರೆ. ಮುಖ್ಯವಾಗಿ ಸಾಹಿತ್ಯಾಸಕ್ತ ಆತ್ಮೀಯ ಬಳಗದವರು ಸೇರಿದೆ. ನನಗೆ ಮೊತ್ತ ಮೊದಲ ಬಾರಿಗೆ ವಿವೇಕರೆಯವರ ಪರಿಚಯ ಆದದ್ದು ಸಾಹಿತ್ಯಿಕ ವಲಯದ ಒಂದು ಪರಿಚಯ, ನಮ್ಮ ಶೈಕ್ಷಣಿಕ ವಲಯದ ಪರಿಚಯ. ನಾನು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕಾಳಸಂಜ ಅವರ ಮಾರ್ಗದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಐಚ್ಛಿಗಳು ಎಂಬ ವಿಷಯದ ಕುರಿತು PhD ಅಧ್ಯಯನದಲ್ಲಿ ನಿರತನಾಗಿದ್ದೆ. ನಾನು ಸಾಕಷ್ಟು ಐಚ್ಛೆಗಳ ಬಗ್ಗೆ ಆವಾಗ ಅವಿಭಜಿತ ದಕ್ಷಿಣ ಜಿಲ್ಲೆಯ ಐಚ್ಛೆಗಳ ಬಗ್ಗೆ ಸಂಗ್ರಹ ಆಗಿತ್ತು. ಅದನ್ನು ಹೇಗೆ ವಿಂಗಡಣೆ ಮಾಡಿಕೊಂಡು ಪ್ರಬಂಧ ಬರೀಬೇಕು ಅನ್ನೋದು ಒಂದು ಗೊಂದಲದಲ್ಲಿದ್ದಾಗ ನನ್ನ ಮಾರ್ಗದರ್ಶಕರು ವಿವೇಕರೇ ಬಳಿ ಕಳಿಸಿಕೊಟ್ಟರು. ಆಗ ಅವರು ಇಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಭಾಗದಲ್ಲಿ ಪ್ರಾಧ್ಯಾಪಕ ಆಗಿದ್ದರು. ಇದೇ ಹೇಳಬೇಕು ಅಂತ ನನಗೆ ಎಲ್ಲಿ ಅಧ್ಯಯ ವಿಂಗಡಣೆ ಮಾಡಿ ಕ್ಯಾಪಿಟಲೈಸೇಷನ್ ಅಂತ ಹೇಳ್ತಾರೆ, ಅದನ್ನ ಹೇಳಿಕೊಟ್ಟವರು ಹಾಕಿಕೊಟ್ಟವರು ಪ್ರೊಫೆಸರ್ ವಿವೇಕರಯ್ಯವರು. ಅದೇ ಇವತ್ತು ನನ್ನ ಥೀಸಿಸ್ ಅಲ್ಲಿ ಇರುವಂತದ್ದು. ಸಂಗ್ರಹ ಮಾಡಿದ ಐಚ್ಛೆಗಳನ್ನು ಹೇಗೆ ವಿಂಗಡಿಸಿಕೊಳ್ಬೇಕು, ಅದು ಅಧ್ಯಾಯಗಳನ್ನು ಹೇಗೆ ವಿಂಗಡಿಸಿಕೊಳ್ಬೇಕು ಅನ್ನೋ ಒಂದು ಗೊಂದಲದಲ್ಲಿದ್ದಾಗ ನನಗೆ ಮಾರ್ಗದರ್ಶನ ಮಾಡಿದವರು ಹಾಗಾಗಿ ಪರೋಕ್ಷ ಗುರುಗಳು ಅಂತ ಹೇಳ್ಕೊಳ್ತೀವಿ. ಅನೇಕ ಬಾರಿ ಅವರ ಆತ್ಮೀಯ ಶಿಷ್ಯರಂತ ಸರಸ್ವತಿ ಮತ್ತು ನಮ್ಮೊಳಗೂ ಮಾತಾಡಿಕೊಳ್ಳುವುದುಂಟು. ಅವರ ಪಂಪನ ಪ್ರಗತಿಯ ಬಗ್ಗೆ ಹೇಳಿದ್ರು. ಅನೇಕ ವರ್ಷ ನನಗೆ ತಿಳಿದ ಹಾಗೇನೆ ಅವರು ನಂತರದಲ್ಲಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯಕ್ಕೆ ನನ್ನ ನೆನಪಿನ ಪ್ರಕಾರ 2004ರಿಂದ 2007ರವರೆಗೆ ನಮ್ಮ ಕುಲಪತಿಗಳಾಗಿದ್ದರು ಕನ್ನಡ ವಿಶ್ವವಿದ್ಯಾಲಯ. ಆನಂತರದಲ್ಲಿ ಅವರು ಮೈಸೂರಿನ ಓಪನ್ ಯೂನಿವರ್ಸಿಟಿ ಕುಲಪತಿಗಳಾಗಿದ್ದಾರೆ. ಅಲ್ಲಿದ್ದಾಗ ಯಾಕಂದ್ರೆ ನಾನೀಗ ಹೇಳಬೇಕು, ಇಲ್ಲಿ ಅನೇಕರು ಅವರ ನೇರ ಶಿಷ್ಯರಿದ್ದಾರೆ. ಅವರ ವಿದ್ಯಾರ್ಥಿಗಳಿಗೆ ರೀತಿಯ ಗುರುಗಳಾಗಿ, ಸಹ ಅಧ್ಯಾಪಕರಿಗೆ ಆತ್ಮೀಯ ಸಹೋದ್ಯೋಗಿಯಾಗಿ, ನೌಕರರಿಗೆ ಉತ್ತಮ ಆಡಳಿತಗಾರರಾಗಿ, ಸಾಹಿತ್ಯಾಸಕ್ತರಿಗೆ ಸೂಕ್ಷ್ಮ ಸಂವೇದನಾಶೀಲ ಬರಹಗಾರರಾಗಿ ಅವರು ಪರಿಚಿತರಾದರು. ಅವರು ಆಡಳಿತಗಾರರಾಗಿ ಹೇಗೆ ಅನ್ನೋದನ್ನು ನಾನು ಅಲ್ಲಿ ಕಂಡುಕೊಂಡು ಹೋಗಿದ್ದೇನೆ. ಅವರ ನೇತೃತ್ವದಲ್ಲಿ ನಾನು ದ್ರಾವಿಡ ಸಂಸ್ಕೃತಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿದ್ದೆ. ನನ್ನ ಸಹೋದ್ಯೋಗಿಯಾಗಿದ್ದವರು ವಿಭಾಗದಲ್ಲಿ ಅವರ ನೇರ ಶಿಷ್ಯರಾದಂಥ ಮಾಧವ ಕರಾಜಿಯವರು. ಆ ವೇಳೆಗೆ ನಾವು ದಕ್ಷಿಣ ಭಾರತದ 4 ವಿಶ್ವವಿದ್ಯಾಲಯಗಳು, ಭಾಷಾ ವಿಶ್ವವಿದ್ಯಾಲಯಗಳು, ಅದು ತಮಿಳಿನ ತಂಜಾವೂರಿನ ತಮಿಳು ವಿಶ್ವವಿದ್ಯಾಲಯ, ಆಮೇಲೆ ಹೈದರಾಬಾದಿನ ತೆಲುಗು ವಿಶ್ವವಿದ್ಯಾಲಯ, ಕುಪ್ಪಂನ ದ್ರಾವಿಡ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕನ್ನಡ ವಿಶ್ವವಿದ್ಯಾಲಯ. ಆವಾಗ ಕೇರಳದ ಮಲಯಾಳಂ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರಲಿಲ್ಲ, ಅದು ಇತ್ತೀಚೆಗೆ ಸ್ಥಾಪನೆ ಆಯಿತು. ತುಂಜ ಹೆಸರಲ್ಲಿ ಇತ್ತೀಚೆಗೆ ಮಲಯಾಳಂ ವಿಶ್ವವಿದ್ಯಾಲಯ ಆಗಿತ್ತು ನಂತರದ ವರ್ಷಗಳಲ್ಲಿ. ಆವಾಗ 4 ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ ನಾವು ದಕ್ಷಿಣ ಭಾರತದ ಜನಪದ ರಂಗಭೂಮಿ ಬಗ್ಗೆ 3 ದಿನಗಳ ಒಂದು ಸಮ್ಮೇಳನವನ್ನು ಆಯೋಜಿಸಿದ್ವಿ. ಆ ಪ್ರದರ್ಶನ ಜೊತೆಗೆ ಪ್ರದರ್ಶನ ಮತ್ತು ಚರ್ಚೆ ವಿಚಾರ ವಿನಿಮಯ, ಅದ್ರ ಜೊತೆಗೆ 4 ವಿಶ್ವವಿದ್ಯಾಲಯಗಳ ಕುಲಪತಿಗಳ ಒಂದು ಸಮ್ಮೇಳನ ಕೂಡ, ಒಂದು ಸಭೆ ಕೂಡ ಅವತ್ತು ನಾವು ಆಯೋಜಿಸಿದ್ವಿ. ಆ 4 ಭಾಷಾ ವಿಶ್ವವಿದ್ಯಾಲಯಗಳ ಕುಲಪತಿಗಳೆಲ್ಲ ಸೇರಿ ಚರ್ಚೆ ಮಾಡಿದ ಅದು ಮೊದಲ ಬಾರಿ, ಮತ್ತೆ ಅದು ಕೊನೆ. ಆನಂತರ ಅಲ್ಲಿ ಮುಂದುವರೆದಿಲ್ಲ. ನಾವು ಎಷ್ಟೋ ಬಾರಿ ಪ್ರಸ್ತಾಪ ಮಾಡಿದ್ದು ಈ ತರದ ಒಂದು ಇದಕ್ಕೆ ಚಾಲನೆ ಕೊಟ್ಟಿದ್ವಿ. ನಾವು ಕುಲಪತಿಗಳು ಬೇಕಡೆ ಕುಲಪತಿಗಳಾಗಿದ್ದಾಗ ಅದನ್ನು ಮುಂದುವರಿಸಬೇಕು ಅನ್ನೋ ರೀತಿಯಲ್ಲಿ. ಅದಾದ್ಮೇಲೆ ಮತ್ತೆ ಮುಂದಿನ ದಿನಗಳಲ್ಲಿ ಅದು ಮುಂದುವರಿಯುವಾಗ ಆ ತರದ ಒಂದು ಚರ್ಚೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ಈ ತರದಲ್ಲಿ ನಾನು ಅವರನ್ನು ನೆನೆಸಿಕೊಳ್ಳಿಕ್ಕೆ ಬಯಸ್ತೇನೆ. ರಾಜ್ಯಕ್ಕೆ ನಾನು ಅವರ ಕೃತಿಗಳ ಬಗ್ಗೆ ಹೇಳಬೇಕಾದಿಲ್ಲ. ಸಾಹಿತ್ಯದ ವಿವಿಧ ವಲಯಗಳಲ್ಲಿ, ಅದು ಕನ್ನಡ ಸಾಹಿತ್ಯ ಅಂದಾಗ ಕೇವಲ ಪ್ರಾಚೀನ ಅಷ್ಟೇ ಅಲ್ಲ, ಪಂಪ ಅಷ್ಟೇ ಅಲ್ಲ, ಆಧುನಿಕ ಸಾಹಿತ್ಯದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಶೇಷ ಪರಿಣತಿಕೊಂಡಿದ್ದಾರೆ. ಅದು ವಿಶೇಷವಾಗಿ ಅವರ ಆಸಕ್ತಿ ಅಂದರೆ ವಿಮರ್ಶೆ, ಸಾಹಿತ್ಯ ವಿಮರ್ಶೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು. ಮತ್ತೆ ಜಾನಪದ ಕ್ಷೇತ್ರ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ CN ರಾಮಚಂದ್ರ ಅವರ ಜೊತೆಗೆ ಸೇರಿ ಈಗಾಗಲೇ ಲಕ್ಷ್ಮಣ ಭಟ್ ಅನಿಸಿಕೊಂಡು ಅನುವಾದಗಳಲ್ಲಿ ಕೂಡ ತಮ್ಮ ತೋರಿಸಿಕೊಂಡಿದ್ದಾರೆ. ಮತ್ತೆ ವಿದೇಶ ಪ್ರಯಾಣದ ಜರ್ಮನಿ ಇರ್ಬೋದು, ಅದರ ಅನುಭವಗಳನ್ನು, ಕವಿತೆಗಳನ್ನು ಬರೆದದ್ದು ಈಗಾಗಲೂ ಪ್ರಸ್ತಾಪ ಬಂತು. ಅವರ ಕೋಟಿ ಚೆನ್ನೆಯ ಸಿನಿಮಾಕ್ಕಾಗಿ ಬರೆದಂತ ಎಕ್ಕಸಕ ಪದ್ಯವನ್ನು ನಾನು ಆಗಾಗ ಗುರುಗುದುಂಟು. ಅದನ್ನು ಎಕ್ಕಸಕ ಬಹಳ ಪ್ರಿಯ. ನಾವು ಚಿಕ್ಕದಲ್ಲಿದ್ದಾಗ ಸಿನಿಮಾ ನೋಡಿದಾಗ ನೆನಪಿದೆ ನಮಗೆ. ವಿವಿಧ ವಲಯಗಳಲ್ಲಿ, ಸಾಹಿತ್ಯ ವಿವಿಧ ವಲಯಗಳಲ್ಲಿ ಅವರು ಸಾಹಿತ್ಯಕ್ಕೆ ಪೂರಕವಾದ ಜಾನಪದ ಕ್ಷೇತ್ರಕ್ಕೆ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ತುಳು ಜಾನಪದ ಒಂದು ವಿದೇಶದ ಹಂತಕ್ಕೆ ತಲುಪಿದವರಲ್ಲಿ ಅವರ ಹೆಸರು ಬಹಳ ಮುಖ್ಯ. ಹೀಗಾಗಿ ಈ ವಿವಿಧ, ಆವಾಗ ಮಧ್ಯಾಹ್ನ ಮಾತಾಡ್ತಾ ರಾಧಶೆಟ್ಟಿಯವರು ಹೇಳಿದ್ರು, ನೀವು ಕೆಲವು ಮಾತುಗಳನ್ನ ಆಡ್ತಾ ಮತ್ತೆ ಕೆಲವು ಪ್ರಶ್ನೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಅವರು ಕೇಳ್ತಾರೆ ಅಲ್ವಾ. ಹೀಗೆ ವಿವಿಧ ಸಾಹಿತ್ಯದ ವಿವಿಧ ವಲಯಗಳಲ್ಲಿ ವಿಶೇಷ ಪ್ರಣತಿಯನ್ನು ಪಡೆದುಕೊಂಡು ಹಲವಾರು ವಿದ್ಯಾರ್ಥಿಗಳಿಗೆ
ಮಾರ್ಗದರ್ಶನ ಮಾಡಿ ವಿದ್ಯಾರ್ಥಿ ಸಮೂಹವನ್ನು ಗಳಿಸಿದಂತಹ ನಾನು ಒಂದು ರೀತಿಯಲ್ಲಿ ಪರೋಕ್ಷ ವಿದ್ಯಾರ್ಥಿಗಳನ್ನು ಹೇಳುತ್ತೇನೆ. ಇಂಥವ್ರ ಜೊತೆಗೆ ಅವರು ಹೊರಗಡೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದ ಮೇಲೆ ಗೆಳೆಯರೆಲ್ಲ ಸೇರಿ ಅವರು ಮನೆಗೆ ಬಂದು ಒಂದು ನಾವು ಆಗಾಗ ರಿಫ್ರೆಶ್ ಆಗಬೇಕು. ಕಂಪನ ಬಗ್ಗೆಗೂ ಆಧುನಿಕವಾದ ವಿಚಾರಗಳನ್ನು ಹೇಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಚಿನ್ನ ಅವರಿಗೆ ಹೇಳಬೇಕಾಗುತ್ತೆ. ಅಂತಹ ಮಾತುಗಳನ್ನ ಕೇಳಬೇಕು. ನಾವು ಸಾಹಿತ್ಯ ನಿವೃತ್ತ ಆಗಿರ್ಬೋದು, ಅನೇಕರು ವಿದ್ಯಾರ್ಥಿಗಳು ಇದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಅಥವಾ ಅಧ್ಯಾಪನದಲ್ಲಿ ಪ್ರವೃತ್ತರಾದವರು ಇದ್ದಾರೆ. ನಾವು ಆಗಾಗ ರಿಫ್ರೆಶ್ UGC ಏನೋ ರಿಫ್ರೆಶರ್ ಕೋರ್ಸ್ ಅಂತ ಮಾಡ್ತಾರಲ್ಲ, ಸಾಕಾಗಲ್ಲ, ಅದು ಎಪಕ್ ಆಗುತ್ತೆ. ಇಂತಹ ಕಾರ್ಯಕ್ರಮಗಳಲ್ಲಿ ನಾವಾಗ ಸಾಹಿತ್ಯದ ಬಗ್ಗೆ ರಿಫ್ರೆಶ್ ಆಗಲಿಕ್ಕೆ, ಒಂದು ಪುನಶ್ಚೇತನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ, ಅಪ್ಡೇಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸ್ನೇಹಿತರೆಲ್ಲ ಸೇರಿ ಇಂಥ ಒಂದು ಸಂವಾದ ಕಾರ್ಯಕ್ರಮವನ್ನ ಸರಳಗಳ ಸಲಪವನ್ನು ಏರ್ಪಡಿಸಿದ್ವಿ. ಹಾಗೆ ನನ್ನ ಮಟ್ಟಿನ ರಾಮ ಅಣ್ಣ ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾವು ಅವನು ಈ ಹಂತಕ್ಕೆ ಬರುವ ಮೊದಲು ಯಾವ ರೀತಿ ಇದ್ದ, ಈ ಹಂತಕ್ಕೆ ಬಂದ ಮೇಲೆ ನೀವೆಲ್ಲ ಇದ್ರಿ ಅವನೊಟ್ಟಿಗೆ. ಆ ಬರುವ ಮೊದಲಿನ ಒಂದು ಅವಸ್ಥೆ ಅದೇನಂದ್ರೆ ಬಾಲ್ಯ. ಅವನ ತುಂಬಾ ಬರಹಗಳಲ್ಲಿ ಅವನು ಬರೆದಿದ್ದಾನೆ. ನಾವು ಹುಟ್ಟಿದ್ದು ಒಂದು ಪುರಚಾ ಗ್ರಾಮ, ಆಗ ಬಹಳಷ್ಟು ಹಳ್ಳಿಯಲ್ಲಿ ಒಂದು ಅವನು 8ನೇ ಕ್ಲಾಸ್ನವರೆಗೆ, ನಾನು 6ನೇ ಕ್ಲಾಸ್ನವರೆಗೆ ಪುಣಚಾ ಗ್ರಾಮದ ಒಂದು ಹಳ್ಳಿ ಶಾಲೆಯಲ್ಲಿ ಕಲಿತದ್ದು. ಅಂದ್ರೆ ನಾವು ಗದ್ದೆ, ಬೆಟ್ಟ, ನೀರು, ಹೊಳೆಗಳನ್ನು ದಾಟಿ ಬಂದ ಶಾಲೆ ಹೋಗ್ತಿದ್ದೆವು. ಆದರೆ ನಮಗೆ ಈ ಪರಿಸರದಲ್ಲಿ ಇದ್ದುಕೊಂಡು ಅದು ನಮ್ಮ ಜೀವನದ ಬಾಲ್ಯವನ್ನು ಬಹಳ ಸೊಗಸಾಗಿ, ಈಗ ಎಷ್ಟೋ ಮಕ್ಕಳಿಗೆ ಕಳೆದುಕೊಂಡವ್ರ ಬಾಲ್ಯವನ್ನು ಯಾವುದೋ ರಿಸೋರ್ಟಿಗೆ ಹೋಗ್ತಾರೆ, ಯಾವುದೋ ಫಾರಿನ್ಗೆ ಹೋಗ್ತಾರೆ. ನಾವು ಕಲಿತದ್ದು, ನಾವು ಹುಟ್ಟಿದ ಜಾಗ ಅಂತ ಒಂದು ಹಳ್ಳಿ. ಮತ್ತೆ ನಮಗೆ ಇನ್ನೊಂದು ಅದೃಷ್ಟ, ಅದು ನಿಮಗೆಲ್ಲ ಗೊತ್ತಿರ್ಬೋದು, ನಮಗೆ ಒಂದು ಮಹಾನ್ ಸಾಹಿತಿಯ ಒಂದು ಕುಟುಂಬ ಸ್ನೇಹ, ಅದು ಶಿವರಾಮ ಕಾರಂತ. ಅಂದ್ರೆ ಇವರು ನನ್ನ ಹೆಸರು ಉಲ್ಲಾಸ್ ಅಂತ ಇಟ್ಟದ್ದು ಶಿವರಾಮ ಕಾರಂತ, ಅವರ ಮಗನು ಉಲ್ಲಾಸ್, ನಿಮ್ಗೆ ಗೊತ್ತಿರ್ಬೋದು. ಅದು ಅವರ ಮಗನ ಹೆಸರನ್ನು ನನಗೆ ಕೂಡ ಇಟ್ಟಿದ್ರು. ನನ್ನ ತಂದೆ ಕೇಳಿದ್ದಂತೆ ನನ್ನ ಮಗನ ಹೆಸರನ್ನು ಇಟ್ಟುಬಿಡಿ ಅಂತ ಹೇಳಿದ್ರು. ಹಾಗೆ ನನಗೊಂದು ಆ ಲೆಕ್ಕದಲ್ಲಿ ಅಂದ್ರೆ ಶಿವರಾಮ ಕಾರಂತ ಬಗ್ಗೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಅವ್ರು ಬಾಲವನ ಪುತ್ರಲಿರುವಾಗ ಅವರಿಗೆ ಹಳ್ಳಿಗೆ ರಜೆಯಲ್ಲಿ ಬರುವ ಜಾಗ ನಮ್ದು. ಉಲ್ಲಾಸ್ ಮತ್ತು ಕ್ಷಮ ಇಬ್ಬರು ಕೂಡ ನಮ್ಮಲ್ಲಿ ಬರ್ತಾ ಇದ್ರು. ಇಲ್ಲಿ ನಮ್ಮ ತೋಟದ ಹೊಳೆಗಳಲ್ಲಿ, ಕೆರೆಗಳಲ್ಲಿ ಸ್ನಾನ ಆಟ ಆಡ್ತಾ ಹೋಗ್ತಾ ಇದ್ರು. ಹಾಗೆ ನಾವು ಪುತ್ತೂರಿಗೆ ಹೋದ್ರೆ ಅವರ ಮನೆ. ನಾವು ಪುತ್ತೂರು ಅವರ ಬಾಲವನಕ್ಕೆ ಹೋಗುವಾಗ ನನಗಂತೂ ತುಂಬಾ ಅದರಲ್ಲಿ ಆಸಕ್ತಿ. ಅಂದ್ರೆ ಅಣ್ಣ ಹೋಗಿ ಹೋಗಿ ಆ ಬುಕ್ಕುಗಳನ್ನೆಲ್ಲ ನೋಡ್ತಾ ಇದ್ದ. ಅಂದ್ರೆ ಆ ಚಿಕ್ಕ ಹುಡುಗನಿರುವಾಗ ಅಂದ್ರೆ ಅವನ ಸಾಹಿತ್ಯದ ಆಸಕ್ತಿ ಮೊಳಕೆಯಲ್ಲೇ ನಮಗೆ ಕಾಣಿಸ್ತಾ ಇತ್ತು. ಆ ಬುಕ್ ಅಂದ್ರೆ ಶಿವರಾಮ ಕಾರಂತ ದೊಡ್ಡ ಮಗ ಹರ್ಷ ಅಂತ, ಹರ್ಷ ಪ್ರಿಂಟ್ ಅಲ್ಲಿ ಪ್ರಿಂಟಿಂಗ್ ಪ್ರೆಸ್ ಇತ್ತು, ಅದು ನಮಗೆ ನೆನಪಿದೆ ಈಗ. ಆಮೇಲೆ ನಾವು ಅವ್ರು 8ನೇ ಕ್ಲಾಸ್ ಆಯ್ತು, ನಾವು ಪುತ್ತೂರಿಗೆ ಹೋಗಿ. ಪುತ್ತೂರಿನಲ್ಲಿ ಇರುವಾಗ ನಮ್ಮ ತಂದೆ ಅವರು, ನಾನು ಸಮಯ ತಗೊಳ್ಬೋದ ಶಿವರಾಜ್? ಅಂದ್ರೆ ಇದು ನಿಮ್ಮ ಅಪೇಕ್ಷಿತವಾದ ವರದಿ ಅಲ್ಲ, ಇದು ಚೊಕ್ಕವಾಗಿ. ನನ್ನ ತಂದೆ ಅವರು ಪ್ರಜಾವಾಣಿ ಮತ್ತು ಡೆಕ್ಕನ್ ಹಾಲ್ನ ಅವ್ರ ಬಾತ್ಮೀದಾರರಾಗಿತ್ತು ಪುತ್ತೂರು. ಹಾಗೆ ಅವರು ಮನೆಗೆ 2 ಪೇಪರ್ ಬರ್ತಿತ್ತು. ಹಾಗೆ ನಮಗೆ ಪೇಪರ್ ಅನ್ನು ಓದುವುದು ಒಂದು ಕಡ್ಡಾಯ. ಹಾಗೆ ಅದು ನನ್ನ ಅಣ್ಣನಿಗೆ ತುಂಬಾ ಸಹಕಾರಿಯಾಯಿತು. ಮತ್ತೆ ಇನ್ನೊಂದು ಅವ್ರದ್ದು ಇದಿತ್ತು, ಅಂದ್ರೆ ನಾವು ದಿನಾಲು ಒಂದು 2 ಗಂಟೆ ಪುತ್ತೂರಿನ ಗ್ರಂಥಾಲಯದಲ್ಲಿ ಸಮಯ ಕಡಿಬೇಕಂತ. ಅಣ್ಣರಲ್ಲಿ ಚಾಚು ತಪ್ಪಲ್ಲಿ ಹೋಗ್ತಾ ಇದ್ದ. ನಾನು ಅದಕ್ಕೆ ಅಷ್ಟು ಆಸಕ್ತಿ ಇರ್ತಿಲ್ಲ. ನಾನು ಒಂದು ಹೋಗಿ ಬೇರೆಲ್ಲ ಕಳೆದು ನಾನು ಹೋಗೋ, ಅಣ್ಣ ಅಲ್ಲಿ ಓದ್ತಾ ಇರ್ತಾನೆ, ಯಾವುದಾದ್ರೂ ಒಂದು ಪೇಪರ್ ಅನ್ನು, ಯಾವ್ದು ಬುಕ್ ಅನ್ನು ಓದ್ತಾ ಇರ್ತಾನೆ. ಕೆಲವು ಸಲ ಅವನು ಅಲ್ಲಿ ಸಿಕ್ಕು ಅವನು ಕಾಣಿಸುವುದಿಲ್ಲ. ಅದೀಗ ನನಗೆ ಚಿನ್ನರಿಂದ ಸ್ಫೂರ್ತಿ ಬಂತು, ಹಾಸ್ಯ. ಅಣ್ಣ ಯಾಕೆ ಬರಲಿಲ್ಲ ಅಂತ ನಾನು ಯೋಚಿಸುವಾಗ, ಇದು ಯಾವಾಗ ಬರ್ತಾನೆ ಇವತ್ತು ಯಾಕೆ ಬಂದ್ರೆ, ಅವನಿಗೆ ಇನ್ನೊಂದು ಆಸಕ್ತಿ ಇತ್ತು. ನಿಮಗೆ ಕೆಲವರಿಗೆ ಗೊತ್ತಿಲ್ಲ, ಅವನು ಹೋಟೆಲ್ನ ತಿಂಡಿಸಿದಂತೆ ಬಹಳ ಆಸಕ್ತಿ. ಅದು ಕರಿದ ತಿಂಡಿ, ಯಾವ್ದು ಅಂಬಡೆ, ಪೋಡಿ ಇಂಥವೆಲ್ಲ ಬಹಳ ಆಸಕ್ತಿ ಅವನು. ಎಣ್ಣೆ ಪದಾರ್ಥಗಳು. ಆ ಮೋಹಿನಿ ವಿಲಾಸ ಒಂದು ಪುತ್ತೂರು ಹೋಟ್ಲ್, ಅಲ್ಲಿಗೆ ಹೋಗಿ ತಿಂದುಕೊಂಡು ಅಲ್ಲಿಗೆ ಬರುದು ಲೈಬ್ರರಿಗೆ. ಅದು ಈಗಲೂ ಇದೆ ಅವನಿಗೆ. ಯಾಕಂದ್ರೆ ನಾನು ಇತ್ತೀಚೆಗೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, ನನಗೆ ಒಂದು ಸರ್ಜರಿ ಆಗಿತ್ತು. ಅಲ್ಲಿ ನನ್ನನ್ನು ಬೆಳಿಗ್ಗೆಲ್ಲೇ ಬಂದು ಕೂತ್ಕೊಂಡಿದ್ದಾನೆ, ತಂದು ಕೊಡುದು ಅದೇ ಅಂಬಡೆ. ಅಂಬಡೆ ಅಂದ್ರೆ ಬಹುಶಃ ಸಾಹಿತ್ಯಕ್ಕೂ ಎಣ್ಣೆ ಕರೆದ ಇದಕ್ಕೆಲ್ಲ ಸಂಬಂಧ ಇರಬಹುದು. ಸಾಹಿತ್ಯಕ್ಕೂ ಎಣ್ಣೆಗೂ ಇದೆ. ಅವರಿಗೆ ಎಣ್ಣೆ ಬಹಳ ಹಾಗೆ ಅಂತ ಇದು ನನ್ನ ಹಾಸ್ಯದ ಬಗ್ಗೆ. ಹಾಗೆ ಈಗಲೂ ಕೂಡ ನೋಡಿ, ಅಲ್ಲಿ ಒಂದು ಪುತ್ತೂರಲ್ಲಿ ಒಂದು ಬಾಬುರಾವ್ ಅಂತ ಹೋಟೆಲ್ ಇತ್ತು. ಆ ಹೋಟೆಲ್ನವರು ಈಗ ಅದಕ್ಕೆ ಕಾಯಂ ಗಿರಾಕಿ. ಈಗ ಅವರೊಂದು ಅದನ್ನು ಮೊನ್ನೆ ನನಗೆ ವಾಟ್ಸಪ್ ಕಳಿಸಿದ್ದ.
ಏನಂತ ಹೇಳಿದ್ರೆ ಅದರಲ್ಲಿ ಅವರೇನು ಹೊಸ ಹೋಟೆಲ್ ಮಾಡ್ತಾ ಇದ್ದಾರೆ, ಇವನಿಗೆ ಒಂದು ಇನ್ವಿಟೇಷನ್ ಬಂದಿದೆ. ಯಾಕಂದ್ರೆ ಹಿಂದೆ ಹಾಗೆ ಪುತ್ತೂರಲ್ಲಿ ಯಾವುದೇ ಒಂದು ಹೊಸ ಹೋಟೆಲ್ ಹೊಸ ಒಂದು ತಿಂಡಿ ಮಾಡಿದ್ರೆ ಸಾಕಷ್ಟು ಇದು. ಆದ್ರೆ ಅವನ ಬಹಳ ಶ್ರಮ. ಆಗ್ಲೇ ನಾವೊಂದು ಹಸ್ತಪತ್ರಿಕೆಯನ್ನು ಮಾಡಿದ್ದೆವು, ನಾನು ಅವ್ರು ಸೇರ್ಕೊಂಡು, ಪ್ರಶಾಂತಿ ಅಂತ ಹೇಳಿ. ಸಂಪಾದಕವು ನಾನು ಉಪಸಂಪಾದಕ ಇಬ್ಬರಿ. ಆ ತರದ ಸಾಹಿತ್ಯ ಆಸಕ್ತಿ ಅವನಿಗಿತ್ತು. ಮುಂದಕ್ಕೆ ಬೆಳೆದು ನಿಮಗೆಲ್ಲ ಗೊತ್ತಿದೆ ಸಾಹಿತ್ಯದಲ್ಲಿ ಅವನು ಎಷ್ಟು ಎತ್ತರಕ್ಕೆ ಹೋಗಿದ್ದಾನೆ. ಆದ್ರೂ ಕೂಡ ನಮ್ಮೊಳಗಿನ ಒಂದು ಬಾಂಧವ್ಯ ಅಂದ್ರೆ ಈಗಲೂ, ಈಗ ನಾನು ವಾರಕ್ಕೊಂದ್ಸಲ ಹೆಚ್ಚಾಗಿ ಇಲ್ಲಿ ಬರ್ತೇನೆ. ಯಾಕಂತ ಹೇಳಿದ್ರೆ ಅವನಿಗೆ ಹೇಳಿದ ಪ್ರೀತಿಯ ಬಗ್ಗೆ, ಅದು ಪ್ರೀತಿ ವಾಸ್ತವ್ಯ. ಇವರು ನಮ್ಮ ಮಿತ್ರರು ಯಾವಾಗಲೂ ನಮಗೆ ಸಿಕ್ಕಾಗ ಗೊತ್ತಾಗ್ತಾರೆ. ಏನಂತ ಹೇಳಿದ್ರೆ ಈಗ ಅವನು ಬೆಳೆದ ಎತ್ತರಕ್ಕೆ ಅವನ ಪರಿಶ್ರಮ ಇದೆ ಮತ್ತು ಹಿಂದಿನ ಬಾಲ್ಯದ ಒಂದು ಅಡಿಪಾಯ ಇದೆ. ನಾನು ನಿಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಅವನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರು ಮುಂದಕ್ಕೂ ಸಾಹಿತ್ಯ ಸೇವೆ ಮಾಡಲಿ ಅಂತ ಹೇಳಿ ಎರಡು ಮಾತು ಮುಗಿಸ್ತಾರೆ. ರಂಗ ಸಂಗಾತಿ ಎಲ್ಲರ ಪರವಾಗಿ ರಾಧಾ ಮಧುರ ಶೆಟ್ಟಿ ಅವರು ಕೊಡ್ತಾರೆ. ಸತ್ಯನಾರಾಯಣ ಅವರಿಗೆ ಆರೋಗ್ಯ ನಮ್ಮ ಮನೆಯಲ್ಲಿ ನಾವು ಸ್ವಯಂ ಗುರುಸಿ ಸತ್ಯ ಹೇಳಿ. ಇನ್ನು ಮುಂದಕ್ಕೆ ಪ್ರೊಫೆಸರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಕೂತ್ಕೊಂಡು ಮಾತಾಡ್ಬೋದು. ನನಗೆ ಆಕಸ್ಮಿಕವಾದ್ದು ಮತ್ತು ಸಂತೋಷಪಟ್ಟ ಅದೇ ಚಿನ್ನ ಮತ್ತು ನನಗೊಂದು ಆಘಾತ ಸುದ್ದಿ ಹೇಳಿದ್ರು. ಏನಂದ್ರೆ ನನ್ನ ಡಾಕ್ಟರ್ ಲಕ್ಷ್ಮಣ್ ಪ್ರಭು ಅವರು ಆಪರೇಷನ್ ಥಿಯೇಟರ್ ಹೊರಗೆ ಬಂದಾಗ ಹಾರ್ಟ್ ತೊಂದರೆ ಆಗಿ ಬಿದ್ದಿದ್ದಾರೆ, ಐಸಿಯುನಲ್ಲಿದ್ದಾರೆ ಅಂತ ನನಗೆ ಮೊದಲು ನ್ಯೂಸ್ ಕೊಟ್ಟದ್ದು ಚಿನ್ನ ಕಾಸರಗೋಡು. ನನಗೆ ಶಾಕ್ ಆಯಿತು. ಯಾಕಂದ್ರೆ ಸುಮಾರು ಏಪ್ರಿಲ್ ಇಂದ ನಾನು 15 ದಿನಕ್ಕೊಂದು ಬಾರಿ ಅವರ ಹತ್ರ ಹೋಗ್ತಾ ಇದ್ದೆ. ಮೇಯಲ್ಲಿ ನನಗೆ ಸರ್ಜರಿ ಮಾಡಿದವರು ಪ್ರತಿ 15 ದಿನಕ್ಕೆ ತಿಂಗಳಿಗೊಂದು ಬಾರಿ ಅವರ ಹತ್ರ KMC ಹೋಗ್ತಾ ಇದ್ದೆ. ಹಾಗಾಗಿ ನನಗೆ ಅದನ್ನ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಮತ್ತೆ KMC ಕೇಳಿದಾಗ ಹೌದು ಐಸಿಯುನಲ್ಲಿದ್ದಾರೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ನವೆಂಬರ್ 3ನೇ ವಾರದಲ್ಲಿ ಅವರು ನಿಧನರಾದ್ರು ಅನ್ನೋ ಸುದ್ದಿ ಬಂತು. ಮತ್ತೆ ಆಗ ವಿಷಯ ಗೊತ್ತಾಯಿತು, ಅವರ ಮನೆಯಲ್ಲಿ ಅಲ್ಲಿ ಇರ್ತಾರೆ ಅಂತ. ಅಲ್ಲಿಗೆ ಹೋದೆ ನಾನು ಮರಣಕ್ಕೆ. ಬಹುಶಃ ಅದು ಯಾರೋ ಉದಯವಾಣಿಯವರು ನೋಡಿದವರು ನನ್ನ ಹೆಸರು ಹಾಕಿದ್ರು. ಅದು ಹಾಕಿದ ಮರುದಿನ ನನಗೆ ಒಂದು ಕಡಿಮೆ ಪಕ್ಷ ಒಂದು 15-20 ಕಾಲ್ ಬಂತು. ಸರ್ ನೀವು ಗುಣಾಂತರಿ ಕಾಣ್ತದೆ, ಅದಕ್ಕೆ ಇನ್ನು ಫಂಕ್ಷನ್ಗೆ ಬರ್ಬೋದಲ್ಲ ಅಂತ. ಅದು ಯಾರೋ ಅದನ್ನು ನೋಡಿದ್ರು ಏನೋ ಗೊತ್ತಿಲ್ಲ. ನಾನು ಅಷ್ಟವರೆಗೆ ಏಪ್ರಿಲ್ 2ನೇ ತಾರೀಕು ನಾನು ಕೊನೆಯ ಕಾರ್ಯಕ್ರಮ ಹಿರಿಯ ಲಕ್ಷ್ಮೀನಾರಾಯಣ ಅವರ ಮನೆಯಲ್ಲಿ ಅವರ ಬಗ್ಗೆ ಒಂದು ಇಡೀ ದಿನದ ಸೆಮಿನಾರ್ನಲ್ಲಿ ಭಾಗವಹಿಸಿದ್ದೆ. ಅದು ಆ ವಿಷಯ ಬೇರೆ. ಆದರೆ ಅದನ್ನು ಹೇಳಿದವರು ಚಿನ್ನ ಕಾಸರಗೋಡು. ಆ ವಿಷಯ ಒಂದು ಬೇರೆ. ಆದರೆ ಅವರು ಅವರು ಹಿಂದೆ ಒಂದು ಬಾರಿ ಏನೋ ಬಂದಿದ್ರು. ಆದರೆ ಅಲ್ಲಿ ಅಂಗಳ ನೋಡಿ, ಸರ್ ಇದು ಒಳ್ಳೆ ವಿಶಾಲ ಅಂಗಳ, ಇಲ್ಲಿ ಕಾರ್ಯಕ್ರಮ ಏನಾದ್ರು ಮಾಡಬಹುದು ಅಂತ ಹೇಳಿದ್ರು. ಅವ್ರು ಯಾವಾಗಲೂ ಏನಾಗಿದೆ, ಒಂದು ಸ್ಪೇಸ್ ಸಿಕ್ಕಿದ ಕೂಡಲೇ ಅದನ್ನ ಬಳಸ್ಕೊಳ್ಳೋದು. ಸ್ಪೇಸ್ ಸಣ್ಣದಾಗ್ಲಿ ದೊಡ್ಡದಾಗ್ಲಿ. ಅದಕ್ಕಿಂತ ನಮ್ಮ ಮೇಲೆ ಸಣ್ಣ ಒಂದು ನನ್ನ ಗೆಸ್ಟ್ ರೂಮ್ ಅಂತ ಇದೆ, ಅಲ್ಲಿ ಕೂಡ ಅಷ್ಟು ಹೇಳಿ ನಾನು ಅದನ್ನ ಮರೆತು ಬಿಟ್ಟೆ. ಮತ್ತೆ ಅವರು ದಾಮೋ ಶೆಟ್ಟರ್ ಹತ್ರ ಹೇಳಿ, ದಾಮೋ ಶೆಟ್ಟರ್ ಒಂದಿನ ಫೋನ್, ಅವರು ಯಾಕೆ ಬೆಂಗಳೂರಿಂದ 17ನೇ ತಾರೀಕು ಫ್ರೀ ಇದ್ದೀರಾ? ಇದ್ದೇನೆ. ಏನು ಈ ತರದ್ದು ಬೇಡ ಅದಲ್ಲ. ಯಾಕಂದ್ರೆ ಏನಾಗ್ತದೆ, ಒಂದು ನೀವು ಅದನ್ನು ಹಾಕಿದ ಕೂಡಲೇ ಏನಾಗ್ತದೆ, ನಾನೀಗ ಒಂದು 9.5 ತಿಂಗಳು ಒಂದು ವ್ರತದಲ್ಲಿದ್ದೆ. ಅಂದ್ರೆ ಯಾರಿಗೂ ಯಾವ ಕಾರ್ಯಕ್ರಮ ನನಗೆ ಒಂದು ಇಲ್ಲ. ಅದೇನಾಗಿದೆ, ನೀವು ಅದನ್ನೇನ್ ಮಾಡ್ತೀರಿ, ಈಗ ಒಂದು ನೀವು ಎಷ್ಟು ಮಂದಿ ಕರೀತೀರಿ? ಒಂದು 25-30 ನೋಡಿ. ನಾನು ಪುಸ್ತಕ ಬಿಡುಗಡೆಗೆ 150 ಜನ ಬಂದಿದ್ದಾರೆ ಹಿಂದೆಲ್ಲ. ಅವರೆಲ್ಲ ಪ್ರೊಫೆಸರ್ ನಮ್ಮನ್ನ ಕರೆದಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ನೀವು ಅಲ್ಲ, ನಾವು ಮಾಡೋದು, ನಿಮ್ಮ ಮನೆ ಜಾಗ ಮಾತ್ರ ನಿಮ್ದು, ಯಾರು ತಪ್ಪು ತಿಳ್ಕೊಳ್ಳಿಕ್ಕಿಲ್ಲ. ಹಾಗಾದ್ರೆ ಅದನ್ನ ಪತ್ರಿಕೆಗಳಿಗೆ ಕೊಡಬೇಡಿ, ವಾಟ್ಸಪ್ ನಲ್ಲಿ ಶೇರ್ ಮಾಡಬೇಡಿ.
ಯಾರಿಗೆ ನೀವು ಕಳಿಸ್ತೀರೋ ಅವರಿಗೆ ಮಾತ್ರ ಹಾಕಿ. ಮತ್ತೆ ನಮ್ದು ಮನೆ ಕೊಡುತ್ತೇನೆ ನಾನು ಅಷ್ಟೇ, ಬೇರೆ ಯಾವ್ದು ಕೊಡುವುದಿಲ್ಲ ನೀವು. ಆಯ್ತು ಅಂತ ಹೇಳಿದ್ರು. ನೀವೆಲ್ಲ ಬಂದಿದ್ದೀರಿ, ಸಂತೋಷ ಆಯ್ತು. ಈಗ ನಾನೊಂದು ಕವನ ಅಲ್ಲಿ ಹೇಳಿದ್ರು, ಮತ್ತೆ ಹಿಂದಿನಾಗಿ ಹೇಳ್ತಾರೆ, ಪ್ರತಿಯೊಬ್ಬನಿಗೂ ಕೂಡ ನಾನು ಸಾಹಿತ್ಯದಲ್ಲಿ ಕವನ ತುಂಬಾ ಓದ್ತೇನೆ. ನಾನು ಕವನ ಬರೆದಿರ್ಬೋದು, ಸಾಹಿತ್ಯ ಓದ್ತೇನೆ. ನಮ್ಮ ಬದುಕಿನಲ್ಲಿಯೇ ನಮಗೆ ಅನೇಕ ಜನ್ಮಗಳಿರ್ತವೆ. ನಾವು ಇದನ್ನ ಒಳ್ಳೆಯ ಒಂದು ಮಾತು ಹೇಳಿದ್ರು. ಈಗ ಇನ್ನೂ ಕೂಡ ಅಲ್ಲೇ ಪಂಪ ಜನ ಪಾಠ ಮಾಡ್ತಾರೆ ಕಾಸರಗೋಡಿನಲ್ಲಿ ಅಂತ. ನಾವು ಹೇಳ್ತಾ ಇರೋದು, ಪ್ರತಿಯೊಬ್ಬರಲ್ಲಿ ಕೂಡ ನಾವು ಒಂದು ಇಷ್ಟು ವರ್ಷ ಆದ್ಮೇಲೆ ಹೊಸ ಜನ್ಮವನ್ನ ತಾಳ್ತೇವೆ. ಮರಗಳು ತಮ್ಮ ಎಲೆಗಳನ್ನ ಕಳಚಿಕೊಂಡು ಹೊಸ ಜೀವ ತಾಳ್ತವೆ. ನಾನು 70ನೇ ಇಸವಿಯಲ್ಲಿ ಲೆಕ್ಚರ್ ಆಗಿ ಸೇರಿದ್ದೆ ಇಲ್ಲಿ ಮಂಗಳಗೋತ್ಗೆ. ಬಹುಶಃ 55 ವರ್ಷಗಳ ಕಾಲ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದೆ, ಸುಮಾರು 10,000 ಭಾಷಣ ಮಾಡಿರ್ಬೋದು ನಾನು ಇಲ್ಲಿ ಕರ್ನಾಟಕದಲ್ಲಿ, ಆಮೇಲೆ ಭಾರತದಲ್ಲಿ, ವಿದೇಶದಲ್ಲಿ. ಒಂದು ಪ್ರೊಫೆಸರ್ ಆಗಿದ್ದಾಗ ನಾನು ರಾತ್ರಿ ಬಸ್ನಲ್ಲಿ ಗುಲ್ಬರ್ಗ, ಅಲ್ಲಿಂದ ಬೀದರ್, ಅಲ್ಲಿಂದ ಮೈಸೂರು, ಅಲ್ಲಿಂದ ಮಂಗಳೂರು, ಆಗ ಇದ್ದ ಯೂನಿವರ್ಸಿಟಿ ಇದ್ದಾರೆ, ಎಲ್ಲ ಕಡೆಯಲ್ಲಿ ಗೆಸ್ಟ್ ಲೆಕ್ಚರ್ಸ್ಗಳು, ಸ್ಪೀಚಸ್ಗಳು. ಸೌತ್ ಕೇಂದ್ರದಲ್ಲಿ ಸುಳ್ಳ ಅಕಾಡೆಮಿ ಅಧ್ಯಕ್ಷನಾಗಿರ್ಬೋದು, ಯೂನಿವರ್ಸಿಟಿ ಹೇಳಿದೆ. ಹಾಗೆ ಇಂಥದ್ದು ಕೊನೆ ಇಲ್ವೋ ಅಂತ. ಈ ತರ ಆದ್ರೆ ನಾನು ಒಬ್ಬನೇ ಇರುವಂತದ್ದು ಭಾಷಣ ಮಾಡಲಿಕ್ಕೆ, ತುಳುವಿಗಾಗ್ಲಿ, ಕನ್ನಡಕ್ಕಾಗ್ಲಿ, ಸಾಹಿತ್ಯಕ್ಕಾಗ್ಲಿ. ಅದಕ್ಕಾಗಿ ಎಲ್ಲ ಒಂದ್ ಕಡೆ ಅದಕ್ಕೆ ಅದು ಸ್ಟಾಪ್ ಅನ್ನೋದು ಯಾವುದೋ ಒಂದು ಕಾರಣಕ್ಕಾಗಿ ಅಲ್ಲ. ನಮ್ದು ಒಂದು ಭಾವ ಇಲ್ಲಿಗೆ ಮುಗೀತು. ಇನ್ನು ಉಳಿದ ಅವಧಿಯಲ್ಲಿ ಈಗ ಮೊನ್ನೆ ತಾರೀ ನನಗೆ 77 ದಾಟಿ 78ರಲ್ಲಿದ್ದೆ ನಾನು. ನಮ್ಗೆ ಗೊತ್ತಿದೆ, ನಾವು ಕೆಲವು ವಾಸ್ತವಿಕ ಇದೆ. ಆರೋಗ್ಯ ಅನಾರೋಗ್ಯದ ಪ್ರಶ್ನೆ ಅಲ್ಲ. ಮನುಷ್ಯನಿಗೆ ಆರೋಗ್ಯವಂತರಾಗಿ ಒಂದು 80 ಒಂದು ಗಡು, ಹೆಚ್ಚಂದ್ರೆ ಒಂದು 82, 83ರವರೆಗೆ. ಅದಕ್ಕೆ ನಂತರ ನಮ್ಮ ಮಿದುಳು ಮತ್ತು ದೇಹ ಎರಡು ಒಟ್ಟಿ ಕೆಲಸ ಮಾಡುವುದಿಲ್ಲ. ಇವತ್ತಿನ ಡಿಮೆನ್ಷಿಯಾ ಕರೀರಿ, ಅಲ್ಝಮೈರ್ ಅಂತ ಕರೀರಿ, ಅಥವಾ ಬೇರೆ ಬೇರೆ ಹೆಸರು ಕರೀರಿ. ಒಂದು ವಾಹನದ ಹಾಗೇನೆ, ಅಥವಾ ಕಂಪ್ಯೂಟರ್ನ ಹಾಗೇನೆ, ಮೊಬೈಲ್ನ ಹಾಗೇನೆ ನಮ್ಮ ದೇಹಕ್ಕೂ ನನಗೆ ಸ್ಪಷ್ಟ ಗೊತ್ತಿದೆ. ನನ್ನ ದೇಹದ ಬಗ್ಗೆ ನನಗೆ ಡಾಕ್ಟರ್ಗಿಂತ ಹೆಚ್ಚಾಗಿ ನನಗೆ ಗೊತ್ತಿದೆ. ಆದ್ರಿಂದ ನಮ್ಮ ಮಿದುಳು ಕ್ರಿಯಾಶೀಲ ಆಗಿರುವಾಗಲೇ ನಾವು ಕೆಲವು ಬೇರೆ ಕೆಲಸ ಮಾಡಬಹುದು. ಈಗ ಭಾಷಣಕ್ಕೆ ಹೋಗುವುದು, ಕಾರ್ಯಕ್ರಮಕ್ಕೆ ಹೋಗುವುದರ ಬಂದು ಮಾಡಬಹುದು. ಅದು ನಾನು ಈಗ ಶುರು ಮಾಡಿದ್ದೇನೆ. ಆದ್ರೆ ಅದು ಮಾಡಬೇಕಾದ್ರೆ ನಮಗೊಂದು ಸಚೇತನಗೊಳಿಸುವುದಕ್ಕೆ ನಾನು ಇಡೀ ದಿನ ಮಲಕೊಂಡಿಲ್ಲ. ನಾನು ಬೆಳಿಗ್ಗೆ 9-9:30 ಲ್ಯಾಪ್ಟಾಪ್ ಹತ್ರ ಕೂತ್ರೆ 1.5 ಗಂಟೆನೇ ಕೂತ್ಕೊಳ್ತೇನೆ. ಊಟ ಮಾಡಿ ಸ್ವಲ್ಪ ಮಲಗ್ತೇನೆ, ಸ್ವಲ್ಪ ಬೆಳಿಗ್ಗೆ ಸಂಜೆ ವಾಕ್ ಮಾಡ್ತೇನೆ. ಇದನ್ನ ಮಾಡ್ತಾ ಇದ್ದೇನೆ. ನಂದೊಂದು 2 ಅಥವಾ 3 ಪುಸ್ತಕಗಳು ಇನ್ನೊಂದು ತಿಂಗಳೊಳಗಡೆ ಪ್ರಕಟ ಆಗ್ತವೆ. ಯಾವುದೊಂದಿಗೆ ಹೇಳುವುದಿಲ್ಲ, ಯಾಕಂದ್ರೆ ಪ್ರಕಟ ಆಗಿ ಯಾಕಂದ್ರೆ ಅದು ನನಗೆ ಅದನ್ನು ಮಾಡ್ತಾ ಇದ್ದೇನೆ ಜೊತೆ. ಆದ್ರೆ ಇವತ್ತಿನ ಈ ಕಾರ್ಯಕ್ರಮ ನನಗೆ ಸಂತೋಷ ಏನಂದ್ರೆ, ನಾನು ಬಹಳ ಮಂದಿಯನ್ನ ನೋಡದೆಯೇ, ಕೆಲವು ಮಂದಿಯನ್ನ ಲಕ್ಷ್ಮಣ ಭಟ್ರ ನೋಡದೆ 9 ತಿಂಗಳ 8-10 ತಿಂಗಳೇನಾಯ್ತು. ಕೆಲವು ಮಂದಿಯ ಪತ್ರಿಕೆಯಲ್ಲಿ ಹೆಸರು ಕಾಣ್ತಾ ಇದೆ, ಆದರೆ ಮಾತಾಡ್ತಿದ್ದಿಲ್ಲ. ಒಳ್ಳೆದಾಯ್ತು. ನನಗೆ ಖುಷಿಯಾಗಿದೆ ಏನಂದ್ರೆ, ನನಗೆ ವಿದ್ಯಾರ್ಥಿ ಅಲ್ಲದವರು ಅಂತ ಇಲ್ಲ, ಎಲ್ಲರೂ ನನ್ನ ಸ್ನೇಹಿತರು ಅಂತ ತಿಳ್ಕೊಂಡವರು. ಬಟ್ ನನಗೇನಾಗಿದೆ ಅಂದ್ರೆ, ನನಗೆ ಅದೃಷ್ಟ ಏನಂತ ಹೇಳಿದ್ರೆ, ನಾನು ಮಂಗಳೂರಿಗೆ 68ನೇ ಇಸವಿಗೆ ಬಂದೆ. ಆಮೇಲೆ ಮಂಗಳೂರನ್ನೇ ನನ್ನ ಒಂದು ಕರ್ಮಭೂಮಿ ಅಂತ ನಾನು ಸ್ವೀಕಾರ ಮಾಡಿದ್ದೆ. ಹಾಗಾಗಿ ಸುಮಾರು 55 ವರ್ಷಗಳ ಕಾಲ ಮಂಗಳೂರಿನಲ್ಲಿಯೇ ನಾನು ವಾಸ ಮಾಡಿದ್ದೆ. ಅದ್ರೆ ನನಗೇನಾಗಿದೆ ಅಂದ್ರೆ, ಈಗ ಶ್ರೀನಿವಾಸ್ ಅವರು ನನಗೆ ಕಳೆದ ಕೆಲ ತಿಂಗಳಿಂದ ತುಳು ಸಿನಿಮಾದವರು ಪ್ರತಿ ಬಾರಿ ನನಗೆ ಫೋನ್ ಮಾಡುತ್ತಾರೆ. ಯಾರು ವಿಜಯ್ ಕುಮಾರ್ ಪಂಡ್ಯ ಅನೇಕ ಬಾರಿ, ಸಾರಿ ಎಂಕಲ್ನ ನೆಕ್ ಶಿವಋತುಗಳಿಗೆ ಸುರೂತಾಗಿ ಬರ್ತದಾರೆ. ಮೊದಲನೇದಕ್ಕೆ ನಾನು ಹೋಗಿದ್ದೆ ಮೊನ್ನೆ. ನೀವು ಭಾಗವಹಿಸಿದ್ದು ನೋಡಿದೆ ನಾನು ಕಾರ್ಯಕ್ರಮದಲ್ಲಿ. ನಾನು ಸ್ವಲ್ಪ ಈ ರಹಸ್ಯವಾಗಿ ಎಲ್ಲ ನೋಡ್ತೇನೆ ಯಾರು ಎಲ್ಲಿ ಭಾಗವಹಿಸ್ತಾರೆ ಅನ್ನೋದಂತೆ. ಅದನ್ನ ಯಾರಿಗೆ ಹೇಳೋದಿಲ್ಲ. ನನ್ನ ರಾತ್ರಿ ನಂದು ಊಟ ನಾನು ಸೀರಿಯಸ್ ಏನು ಓದುವುದಿಲ್ಲ. ನಾನು ಅದಲ್ಲಿ ಒಳ್ಳೆಯದು ಮಾತ್ರ, ಈ ಕೆಟ್ಟದ್ದು ಮತ್ತೆ ಬೈಯುವುದು, ಈ ತರ ಕೊಳಕು ಇದೆಲ್ಲ ನಾನು ನೋಡುವುದಿಲ್ಲ. ಯಕ್ಷಗಾನದ್ದು ನೋಡ್ತೇನೆ, ಮತ್ತೆ ಒಳ್ಳೆ ಕಾರ್ಯಕ್ರಮದ್ದು ಸ್ವಲ್ಪ ನೋಡ್ತೇನೆ. ಕಂಬಳ ಗಿಂಬಳ ಭೂತಕ್ವಾಲ ಇದೆಲ್ಲ ನೋಡುವುದಿಲ್ಲ. ಹಾಗೆ ನೋಡಿದಾಗ ಚಿನ್ನ ಕಂಡ್ರು, ಅದರಲ್ಲಿ ಮತ್ತೆ ಅನೇಕ ಕಂಡ್ರು. ನನ್ನ ಕುಡಿಯಲು ಕೈಲಿದ್ರು. ಸಿನಿಮಾದ ಅನೇಕ ಡೈರೆಕ್ಟರ್ಸ್ ಹೇಳ್ತಾರೆ, ಒಂದು ಇದಕ್ಕೆ ಆರಂಭದಕ್ಕೆ ಬರಬೇಕು. ನಾನು ಹೇಳಿದೆ, ಯಾರು ಅಲ್ಲ ತಮ್ಮ ಲಕ್ಷ್ಮಣ ಅನೇಕ ಬಾರಿ ಕರೆದ್ರು. ನಾನು ಹೇಳಿದೆ. ಹಾಗೆ ನನಗೆ ಅದೃಷ್ಟ ಹೇಳಿದ್ರೆ, ನಾನು ಯಾವುದು ತುಳು ಸಿನಿಮಾದವರಿಗೂ ಬಹಳ ಪ್ರಿಯ, ರಂಗಭೂಮಿಯವರಿಗೂ ಬಹಳ ಪ್ರಿಯ, ಸಾಹಿತ್ಯದವರಿಗೆ
ಮತ್ತು ಸಂಶೋಧನೆ ಅಥವಾ ನಮ್ಮ ಶಿಕ್ಷಣ ಕ್ಷೇತ್ರದವರಿಗೆ. ಹಾಗಾಗಿ ನಮ್ಗೇನಾಗ್ತದೆ ಅಂದರೆ ಒಂದು ಈ ವಯಸ್ಸಿನಲ್ಲಿ ಇಷ್ಟು ಮಂದಿಯ ಜೊತೆಗಿರುವ ಒಂದು ಪ್ರೀತಿ ಇದೆ ಅಲ್ಲ, ವಿಶ್ವಾಸ, ಇದು ನಮಗೆ ಒಂದು ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಬದುಕಿಗೆ ಒಂದು ಆಶ್ವಾಸನೆ ಕೊಡ್ತದೆ. ಡಾಕ್ಟರ್ ಲಕ್ಷ್ಮಣ ಪ್ರಭು ಅವರನ್ನ ನೆನೆಸ್ಕೊಳ್ಬೇಕು. ಪಾಪ 60 ವರ್ಷ, ನನಗಿಂತ 17 ವರ್ಷ ಚಿಕ್ಕವರು, ಅದ್ಭುತ ಡಾಕ್ಟರ್. ಅವರು ಹತ್ರ ನಾನು ಮೊದಲು ಕನ್ಸಲ್ಟ್ ಮಾಡಿ ಹೋದಾಗ, ನಾನು ಸಾಮಾನ್ಯವಾಗಿ ಯಾವುದೇ ಡಾಕ್ಟರ್ ಹೋದಾಗ ನಾನು ನನ್ನ ಪ್ರವರ ಹೇಳಲಿಕ್ಕಿಲ್ಲ, ನಾನೊಬ್ಬ ಸಾಮಾನ್ಯನಾಗಿ ಹೋಗುದು. 2ನೇ ಬಾರಿ ಅವರಿಗೆ ನನ್ನ ಹೆಸರು ಕೇಳಿದ ಕೂಡಲೇ ನೀವು ಹಂಪಿಯಲ್ಲಿ ವೀಸಿ ಆಗಿದ್ದವರಲ್ಲೋ? ಹೌದು. ಆಮೇಲೆ ಅವ್ರು ನನ್ನ ಹತ್ರ ಅಲ್ಲಿ ಕೂತ್ರೆ ಉಳಿದ ಪೇಷಂಟ್ಸ್ ಎಲ್ಲ ಬಿಟ್ಟು ನನಗೆ ಒಂದು 15-20 ನಿಮಿಷ ನನ್ನ ಹತ್ರ ಪಂಚಾಯತಿ ಬಂದು ಕೆನರಾ ಹೈಸ್ಕೂಲ್ನ ಪದ್ಯ ಹೇಳುವುದು, ಕನ್ನಡದ ಪದ್ಯ ಎಲ್ಲ, ಒಳ್ಳೆ ಸಾಹಿತ್ಯದ ಓದುಗಳು, ಬೋನಸ್. ಅವ್ರು ಹೇಳ್ತಾ ಇದ್ರು, ಸರ್ ನೋಡಿ, ನಾವು ಕೊಡುವ ಔಷಧ ನಿಮಗೆ 50% ಮಾತ್ರ, ಉಳಿದ 50% ನಿಮ್ಮ ಮನಸ್ಸು ಸಂತೋಷವಾಗಿರುವಂತ. ನೀವು ಸಂತೋಷವಾಗಿರುವವರನ್ನ ಭೇಟಿಯಾಗಿ ಮಾತನಾಡಿ, ಓದುವುದು ಬರೆಯುವುದು ಮಾಡಿ, ಪುಸ್ತಕ ಬರೆಯಿರಿ. ನಾನು ಅವರಿಗೆ ಒಂದು 3-4 ಪುಸ್ತಕ ಕೊಟ್ಟಿದ್ದೇನೆ, ಅವರಿಗೆ ಓದಿದ್ದಾರೆ. ಓದಿ ಯಾಕೆ ನನಗೆ ವಾಟ್ಸ್ಆಪ್ ನಲ್ಲಿ ನಾವು ಓದಿದ್ದನ್ನು ಬರೆದಿದ್ದಾರೆ. ಇಟ್ಸ್ ಎ ವೆರಿ ಗುಡ್ ರೀಡರ್. ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಲಾಸ್ಟ್ ಹಿಮ್. ಆದ್ರೆ ನನಗೆ ಪ್ರತಿ ಬಾರಿ ಹೇಳಿದಾಗಲೂ ಮತ್ತೇನು ಸರ್ ಬರ್ದಿದ್ದೀರಿ ಅಂತ ಕೇಳೋದು ಅವರು. ಆಗ ನಾನಿಲ್ಲ ಬರೀತಾ ಇದ್ದೇನೆ ಡಾಕ್ಟರ್ ಈ ತರದ್ದು ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳಿದ 50%, ಅವ್ರು ಹೇಳುದು ಒಂದು ಪದ ಇದೆ, 50% ಮದ್ದು, 50% ಮುದ್ದು ಅಂತ ಹೇಳುದು. ಆದ್ರೆ ನೀವು ಪ್ರೀತಿ ತೋರಿಸಿದರೆ ಅಷ್ಟು ನಿಮ್ಮ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳೋದು. ಆದ್ರಿಂದ ನನಗೇನಾಗ್ತದೆ, ಇವತ್ತಿನ ದಿನ ನೀವು ಇಷ್ಟೆಲ್ಲ ಬಂದ್ರಿ, ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪದ್ಯ ಓದಿದ್ರಿ, ನೀವು ಇವರ ಅನುಭವ ಹೇಳಿದ್ರಿ. ಒಂದು ಜನ್ಮಗಳು ಹೋಗುವಾಗ ನಾವು ಪುನರಾವರ್ತನೆ ಮಾಡಬಾರ್ದು. ಏನು ನಾನು ಸಭಾ ಕಾರ್ಯಕ್ರಮಕ್ಕೆ ನಾನು ಹೇಳಿದಲ್ಲ ಇಷ್ಟು 1000 ಹೋದೆ ಅಂತ, ಇನ್ನು ಅದನ್ನೇ ನಾನು ಮಾಡಿ ನನ್ನ ಬದುಕನ್ನ ಮುಂದುವರಿಸಬೇಕಾಗಿಲ್ಲ. ನಾವು ನಮ್ಮ ಉಳಿದ ಆರೋಗ್ಯ, ದೇಹ ಮತ್ತು ಮನಸ್ಸು ಒಂದು 3-5 ವರ್ಷ ಬಹಳ ಸಾಮಾನ್ಯ ಕೆಲಸ ಮಾಡುವ ಶಕ್ತಿ ಇರ್ಬೋದು. ಆಮೇಲೆ ಹೇಳಲಿಕ್ಕೆ ಗೊತ್ತಿಲ್ಲ ಅಲ್ಲ. ಯಾಕಂದ್ರೆ ಇವತ್ತಿನ ದಿನ ಏನಾಗ್ತದೆ, ಈ ತರ ಅನೇಕ ಏಕಾಂತತನ, ನಾಗರಿಕತೆಯಿಂದ ಡಿಮೆನ್ಷಿಯಾ ಮತ್ತು ಅಲ್ಝೈಮರ್ ಬಂದೇ ಬರ್ತದೆ, ಬಲವೀನ ಇದು ಬಂದೇ ಬರ್ತದೆ. ಅದರಿಂದ ನಾವು ಏನೋ ಮಾಡಬೇಕಾದನ್ನ ಸ್ವಲ್ಪ ತುರ್ತಾಗಿ ಮಾಡುವಂತ ಕಾರಣ. ಆಕ್ಚುಲಿ ಪಾಂಡೇಶ್ವರ ಗಣಪತಿರಾವ್ ಅಂತ ಒಬ್ಬರು ಕವಿ ಇದ್ದರು, ಉತ್ತರ ಕನ್ನಡದವರು, ಹೊನ್ನಾವರದವರು. ಅವರೊಂದು ಕವನ ಹೇಳ್ತಾ ಇದ್ದಾರೆ. ಒಂದು ಬಾರಿ ನಾನು ಹೇಳಿದ್ದಕ್ಕೆ ಇವರು ಕಣ್ಣೀರು ಹಾಕಿದ್ರು, ಶಿವರಾಜ್, ಒಂದು ಬಹಳ ದಿವಸವಾಯಿತು ಮರಳಬೇಕು ಮನೆಗೆ ಅಂತ ನಾನು ಒಂದು ಬಾರಿ ಹೇಳಿದ್ದೆ. ಆದರೆ ಒಂದು ರೀತಿಯಲ್ಲಿ ನಾವು ಒಂದು ನಿಶ್ಚಿತ ಗುರಿಯಲ್ಲಿ ಆತ ಸಂತೋಷವಾಗಿ ಕಳೀಬೇಕು. ನಾನು ನನ್ನ ಹೆಂಡತಿ ಇಲ್ಲಿ ರಾತ್ರಿ ಮಲಗಿದ್ದಾಗ ನಾವು ಹಳೆಯ ನೆನಪೆಲ್ಲ ಹೇಳ್ತಾ ಇರೋದು. ಮದುವೆಯಾದ ಆರಂಭದಲ್ಲಿ ನೀರು ನಾವು ಮಾಡಿದೆವು. ನಮ್ಮ ಸಣ್ಣ ಸಂಬಳ ಇದ್ದದ್ದು ಆ ಕಾಲಕ್ಕೆ ನಮಗೆ 700 ರೂಪಾಯಿ ಸಂಬಳ. ಅದರಲ್ಲಿ 2 ಮಕ್ಕಳನ್ನ ನಾನು ಸಾಕ್ತಿದ್ದೆ. ಮಕ್ಕಳನ್ನ ಕರ್ಕೊಂಡು ನಾವು ಒಂದು ಊಟಕ್ಕೆ ಹೋಗುವುದು, ಒಂದು 2 ತಿಂಗಳಿಗೆ ಒಂದು ಬಾರಿ ಹೋಗುವುದು, ರಿಕ್ಷಾದಲ್ಲಿ ಹೋಗುವುದು, ಬರುವುದು. ಬಹಳ ಸಂತೋಷವಾಗಿದ್ದೆ ನಾವು. ಅಂದ್ರೆ ಏನಾಗಿದೆ, ನಾವು ಹಣದಿಂದ ಏನೋ ಮಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾನೀಗ ವಿಸಿ ಗೀಸಿ ನನ್ನ ತಮ್ಮ ನಾವೆಲ್ಲ ನಾವು ತಂದೆ ಹೇಳಿಕೊಟ್ಟದೆ, ಹಣದ ಹಿಂದೆ ಹೋಗಬಾರ್ದು ಅಂತ ತಿಳುವಳಿಕೆ ಅದು ಬರ್ದೇ ಇರ್ತದೆ. ಕಾರಣ ಏನು ಮಾಡಬೇಕನ್ನೋದಕ್ಕೆ ಈಗ ನಾವೊಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ, ಈಗ ಇವತ್ತು ನೀವೆಲ್ಲ ಮಾತಾಡಿದ್ದೀರಿ, ಜರ್ಮನಿ ನನಗೆ ಈ ವಿದೇಶ ಪ್ರಯಾಣಗಳಿಗೆ ಎಷ್ಟು ಸುಖ ಕೊಟ್ಟಿದೆ ಅಂದ್ರೆ ಬರೀ ಸಾಹಿತ್ಯ ಅಷ್ಟೇ ಅಲ್ಲ, ಒಳ್ಳೆಯ ಪ್ರೀತಿಯ ಜನಗಳನ್ನ ಕೊಟ್ಟಿದೆ. ಪ್ರೀತಿ ಅಂತ ಎಷ್ಟು ಅಂತ ಹೇಳಿದ್ರೆ, ಈಗಲೂ ನನಗೆ ವಾರಕ್ಕೆ ಒಂದು 5-6 ಇಮೇಲ್ಗಳು ಜರ್ಮನಿಯಿಂದ ಬರ್ತವೆ. ಅದು ನನ್ನ ಬರ್ತ್ಡೇ ಬಂದಾಗ ನನಗೆ ಒಂದು 8-10 ಮಂದಿಯಿಂದ ಇಮೇಲ್ ಬಂದು ಅಲ್ಲಿಂದ ವಿಶ್ ಮಾಡ್ತಾರೆ, ಸಂತೋಷ ಆಗ್ತಾರೆ. ಆದ್ರೆ ನಾನು ಅವ್ರಿಗೇನು ಬಹಳ ಕೊಟ್ಟಿದ್ದೆ, ನಾನು ಅಲ್ಲಿ ಬಿಟ್ಟು ಬಂದು ಸರಿಯಾಗಿ 10-11 ವರ್ಷ ಆಯ್ತು. ಪ್ರೀತಿ ಬಹುಶಃ ನೀವು ಆಶ್ಚರ್ಯ, ನಾನು ಅಂತ ಪ್ರೀತಿಯನ್ನ ಏನ್ ಕೊಟ್ಟಿದ್ದೇನೆ ಅವರಿಗೆ. ಅಂದ್ರೆ ಇದೇನಾಗ್ತದೆ ಅಂದರೆ, ಅಧಿಕಾರ ಹಣ ಇಲ್ಲದೆಯೂ ಕೂಡ ನಾವು ಪ್ರೀತಿ ಸಂಪಾದಿಸಬಹುದು ಅನ್ನೋದನ್ನ ನನ್ನ ಬದುಕಿನಲ್ಲಿ ಕಲಿತಿದ್ದೇನೆ. ಅದರಿಂದ ಏನಾಗ್ತದೆ, ಇದು ನಮ್ಮನ್ನ ಪ್ರೀತಿಸುವವರು ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಒಂದು ಹೇಳ್ತೇನೆ. ಒಬ್ಬ ಹೋಲ್ಡರ್ಲಿನ್ ಅಂತ ಜರ್ಮನಿಯಲ್ಲಿ ಒಬ್ಬ ಕವಿ ಇದ್ದ, ಅವನು ಒಡಸ್ವತ್ತಿನ ಸಮಕಾಲೀನ. ಅವನು ಏನಾಗಿದೆ ಅಂದ್ರೆ ಸ್ವಲ್ಪ ಎಲ್ಲ ಹೇಳ್ತಾವ, ಸ್ವಲ್ಪ ಮೆರವು ಇದೆ ಅವರಿಗೆ, ಸರಿ ಹುಚ್ಚಿನ ತರ ಅಂತ. ಅವನನ್ನು ಆಸ್ಪತ್ರೆ ಸೇರಿಸಿದ್ರು. ಆಸ್ಪತ್ರೆ ನೋಡ್ಲಿಕ್ಕೆ ಬಂದವರಿಗೆಲ್ಲ ಅವನು ಕವನ ಬರೆದು ಕೊಡುದು ಅಂತ ಕವನ. ಆಮೇಲೆ ಅವನು ಒಂದು 20 ವರ್ಷ ಬದುಕಿದವ. ಮತ್ತೆ ಒಳ್ಳೆಯ ಕವನ ಸಂಕಲನಗಳು ಇಂಗ್ಲಿಷ್ಗೆ ಅನುವಾದ ಆಗಿವೆ, ಒಳ್ಳೆಯ ಕವಿ. ನಾವು ಹೇಳ್ತಾ ಇರುವಂತಹದ್ದು, ನಾವು ಯಾರನ್ನೇ ಆಗಲಿ ವಯಸ್ಸಾದವರನ್ನ
ಆಕ್ಚುಲಿ ಡಾಕ್ಟರ್ ಪ್ರಭಾಧಿಕಾರಿ ಅವರಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಯಸ್ಸಾದವರನ್ನ ನನಗೆ ಬಹಳ ಬಾರಿ ಕಾಣ್ತದೆ, ಅವ್ರು ನಾವು ಸರಿಯಾಗಿ ನೋಡಿಕೊಳ್ಳದೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಮನಸ್ಸಿಗೆ ಮಿದುಳಿಗೆ ಒಂದು ರೀತಿಯ ಚಾಲನೆ ಕೊಡುವ ಕೆಲಸ ಮಾಡಬೇಕು. ನನಗೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಆಗಿಲ್ಲ, ನಾವು ಈಗ ಎಷ್ಟೋ ಬಾರಿ ಎಲ್ಲ ಚಟುವಟಿಕೆಗಳು ಯುವ ನಿಧಿ ಇರ್ಬೋದು, ಇನ್ನೊಂದಿರ್ಬೋದು, ಆದ್ರೆ ವಯಸ್ಸಾದವರಿಗೆ ಸರ್ಕಾರದಲ್ಲಿ ಯಾವುದೇ ತರದ ಯೋಜನೆಗಳಿಲ್ಲ ಅವರ ಆರೋಗ್ಯವನ್ನ ಕಾಪಾಡಲಿಕ್ಕೆ. ಏನಾಗ್ತದೆ, ನೀವು ಪಶ್ಚಿಮ ದೇಶಗಳಲ್ಲೆಲ್ಲ ಆತನಿಗೆ ಅವರಿಗೆ ಪ್ರತ್ಯೇಕವಾದ ವ್ಯವಸ್ಥೆಗಳು ಇಲ್ಲಿ ನಮ್ಮಲ್ಲಿ ಇಲ್ಲ. ಅದನ್ನು ಹೇಳ್ತಾ ಇದ್ದೇನೆ, ನಾನು ಅನೇಕ ಬಾರಿ ಹೇಳ್ತಾ ಇದ್ದೇನೆ, ನಾ ಇದ್ದಲ್ಲ ಒಂದು ಮೀಟಿಂಗ್ ಹೇಳಿದೆ, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಕೋಟಿಗಟ್ಟಲೆ ವೇಸ್ಟ್ ಮಾಡ್ತಾರೆ. ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರುಗಳು ವಯಸ್ಸಾದ ಮೇಲೆ ಅನಾರೋಗ್ಯದ ಕಾರಣಕ್ಕಾಗಿ ಎಷ್ಟೋ ಸಂಗತಿಗಳನ್ನ ಬರೆಯದೇ ತೀರಿ ಹೋಗಿದ್ದಾರೆ. ಇದಾನಂದ ಮೂರ್ತಿ ತಗೊಳ್ಳಿ, ಶೆಟ್ಟರ್ ತಗೊಳ್ಳಿ, ಈಗ ನಮ್ಮ ನಡುವೆ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಟಿ ವೆಂಕಟೇಶ ಇದ್ದಾರೆ. ಅವರಿಗೆ ಒಬ್ಬ ಅಸಿಸ್ಟೆಂಟ್ MA ಮಾಡಿದವನು ಕೊಟ್ಟರೆ ಅವರದ್ದು ಒಂದು ನಮ್ಮನ್ನ ಮೀರಿಸುವ ಒಂದು 10 ಪುಸ್ತಕ ತರಬಲ್ಲರು. ಆದ್ರೆ ಒಂದು ಪುಸ್ತಕ ಹುಡುಕುವ ಲೈಬ್ರರಿಗೆ ಟೈಪ್ ಮಾಡೋದು, ನೋಟ್ಸ್ ಮಾಡೋದು, ಇದನ್ನ ಮಾಡ್ಲಿಕ್ಕೆ. ಆದರೆ ನಾನು ಕನ್ನಡ ಸಂಸ್ಕೃತಿ ಇಲಾಖೆಯ ಅನೇಕ ಮೀಟಿಂಗ್ ಹೇಳಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇಲ್ಲಿಗೆ ಬಂದಿದ್ರು ಈಗಿನ ಅಧ್ಯಕ್ಷರು, ಇಲ್ಲೇ ಕೂತಿದ್ರು, ನಾನು ಯಾರು ನಮ್ಮ ಈಗಿನ ಅಧ್ಯಕ್ಷರು, ಅದೇ ಅವರಿಗೆ ಹೇಳಿದ್ದೆ ನಾನು, ಯಾರು ಮಾಡಲಿಲ್ಲ. ಅಂದ್ರೆ ಎಷ್ಟು ಖರ್ಚಾಗಬಹುದು, ಒಂದು 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 ತಿಂಗಳಿಗೆ ಒಂದು 20,000 25,000 ಕೊಟ್ಟು ಒಬ್ಬ ವಿದ್ವಾಂಸನಿಗೆ ಒಂದು 2 ವರ್ಷ ಕೊಟ್ರೆ, ಯಾಕಂದ್ರೆ ಈಗ ಬೇರಿಲ್ಲ. ನಮ್ಗೇನಾಗಿದೆ, ಎಲ್ಲೋ ಒಂದು ಹೋಗಿ ಲೈಬ್ರರಿಯಿಂದ ಒಂದು ನೋಟ್ಸ್ ಮಾಡಿ ತರುವುದು, ಅದನ್ನ ವಿಷಯವನ್ನು ಸಂಗ್ರಹ ಮಾಡುವುದು, ಟೈಪ್ ಮಾಡಿ ಕೊಡುವುದು, ಅದನ್ನ ಜೋಡಿಸುವುದು, ಅದಕ್ಕೊಂದು ಪುಸ್ತಕ ರೂಪ ತರುವುದು ಬೇರೆನ್ಸಿನಲ್ಲಿ. ಇದು ಅಂದ್ರೆ ಈಗ ನನಗೆ ಕೊನೆಯದೊಂದು ಮಾತು ಹೇಳ್ತೇನೆ. ನಾನೊಂದು 1.5 ತಿಂಗಳ ಹಿಂದೆ ಇದು ಈ ಪುಸ್ತಕ ಎಲ್ಲ ಮಂಗಳೂರು ಸಿಟಿಗೆ ಕೊಟ್ಟೆ. ಆಮೇಲೆ ನನ್ನ ಈ ನೋಟ್ಸ್ಗಳು, ಟಿಪ್ಪಣಿಗಳು ಅದನ್ನ ರಾಶಿ ಇತ್ತು. ಬಿಸಾಡೋದು ಬೇಡ ಅಂತ ಹೇಳಿ ನಾನು ಬೆರೆಟಮ್ಮನ್ನ ಮನೆಗೆ ಬರ್ಲಿಕ್ಕೆ ಹೇಳಿ 15 ದಿನ ಕೆಲಸ ಮಾಡಿದ್ದೆ. ನಂಬಲಿಕ್ಕಿಲ್ಲ, ಒಂದು 100 ನೋಟ್ಸ್ ಪುಸ್ತಕಗಳಿವೆ. ಅದನ್ನೇ ನೀವು ನೋಟ್ಸ್ ಮಾಡಿದ್ರೆ ಒಂದು ಕಡಿಮೆ ಪಕ್ಷ ಒಂದು 20 ಪುಸ್ತಕ ಮಾಡ್ಬೋದು, ಅಷ್ಟಿದೆ. ಆದರೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನ ನೂಲಲ್ಲಿ ಕಟ್ಟಿಟ್ಟಿದ್ದಾರೆ ಅವರ ತರದ್ದು. ನಾನು ಪ್ರತಿ ಕಡೆ ಭಾಷಣಕ್ಕೆ ಹೋಗುವಾಗಲೂ ಮಾಡಿಕೊಂಡ ಟಿಪ್ಪಣಿಗಳಿವೆ ಬೇರೆ ಬೇರೆ ಸೆಮಿನಾರ್ನಲ್ಲಿ. ಮಣಿಪುರದಲ್ಲಿ ನಾನು ಗೆಸ್ಟ್ ಪ್ರೊಫೆಸರ್ ಆಗಿ 15 ದಿನ ಇದ್ದೆ, ಬರ್ಮ ಬಾರ್ಡರ್ ಹೋಗ್ತಾ ಇದ್ದೆ. ಹಾಗೆ ನನಗೆ ಸಾಮಾನ್ಯವಾಗಿ ಆಲ್ ಇಂಡಿಯಾದಲ್ಲಿ ಜಾನಪದವೋ ಅಥವಾ ಸಾಹಿತ್ಯ ಹೋಗ್ತಾ ಇದ್ದೆ. ಆದ್ರೆ ಏನಾಗ್ತದೆ, ಈ ಕಾಲದಲ್ಲಿ ಅವೆಲ್ಲವುಗಳು ಏನಾಗ್ತದೆ, ನನ್ನ ಜೊತೆಗೆ ನನ್ನ ಮಕ್ಕಳಿಗೆ ಅದು ಅದನ್ನ ಬಳಸುವುದು, ಅದು ನಾಶ ಆಗಿ ಹೋಗ್ತದೆ. ಅದಕ್ಕೆ ನಾನು ಹೇಳಿದ್ದೆ, ಅಟ್ಲೀಸ್ಟ್ ಎಲ್ಲಿ ಆದ್ರೂ ಇರಲಿ, ಬಳಿಕ ಯಾರಾದ್ರೂ ಅದನ್ನ ಬಳಸಿಕೊಳ್ಳಿ ಅಂತ. ನಾನು ಹೇಳ್ತಾ ಇರೋದೇನಂದ್ರೆ, ಈ ತರದ ಒಂದು ವಿದ್ವತ್ತಿನ ಒಂದು ಜಗತ್ತಿನ ಅದು ನಾಶವಾಗದಾಗಿ ನೋಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಬರವಣಿಗೆ ದೃಷ್ಟಿಯಿಂದ, ಸಾಹಿತ್ಯ ದೃಷ್ಟಿಯಿಂದ ಅದು ನಮ್ಮ ಮಿದುಳಿಗೆ ಚಾಲನೆ ಕೊಡುವಂತ ಒಂದು ಕೆಲಸ. ಅದನ್ನು ನೀವು ಇವತ್ತೆಲ್ಲ ಮಾಡಿದ್ದೇನೆ, ಸಂತೋಷ ಆಗಿದೆ. ನಾನು ಅದಕ್ಕಾಗಿ ತುಂಬಾ ಚಿನ್ನ, ದಾಮೋದರ ಶೆಟ್ಟು, ಶಿವರಾಜು ಮತ್ತೆ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಬಂದಿದ್ದೀರಿ. ಅನೇಕ ಕಾರ್ಯಕ್ರಮಗಳು ಕೂಡ. ಅದರಿಂದ ನನಗೆ ಇದೊಂಥರ ಇನ್ನೂ ಬಹುಶಃ ಮನಸ್ಸು ಸ್ವಲ್ಪ ಇನ್ನೂ ಸ್ವಚ್ಛ ಆಗ್ತದೆ. ಹೊರಗೆ ಬರುವುದು ಅಂದ್ರೆ ಏನು, ಕಾರ್ಯಕ್ರಮಕ್ಕೆ ಹೋಗಿ ಒಂದು 2-3 ಗಂಟೆ ಕೂತ್ಕೊಳ್ಳುವುದು, ಆ ಕಾಲ ಎಲ್ಲ ಒಂದು ನಡೆದಾಗಿದೆ. ಮತ್ತೆ ಅದನ್ನೇ ರಿಪೀಟ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಸರ್. ನಾನು ನಮ್ಮ ಮನೆಗೆ ಬನ್ನಿ, 1 ಗಂಟೆ 2 ಗಂಟೆ ಕೂತು ಮಾತಾಡೋಣ, ನಗಾಡೋಣ, ತಮಾಷೆ ನಾನು ಮಾಡೋದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ಜೋಕ್ ಹೇಳ್ತೇನೆ. ನೀವೇನೆ ಪ್ರೊಫೆಸರ್ ಬಹಳ ಸೀರಿಯಸ್ ಅಂತ ಹೇಳಿ ಒಂದು ಆ ಜೋಕ್ ಹೇಳಿ ಮುಗಿಸ್ತೇನೆ. ನಾನು ಈ 2006ರಲ್ಲಿ 7ರಲ್ಲಿ 9ರಲ್ಲಿ ನಾನು ಜರ್ಮನಿಗೆ ಹೋದಕ್ಕಿಂತ ಮೊದಲು 1993ರಲ್ಲಿ ಜರ್ಮನಿಗೆ ಹೋದೆ. ಅಲ್ಲಿ ಜರ್ಮನಿಲಿ ಇಂಗ್ಲಿಷ್ ಯಾರೋ ಮಾತಾಡೋದಿಲ್ಲ, ಬರೀ ಜರ್ಮನ್ ಭಾಷೆ ಮಾತ್ರ. ಹಾಗೆ ನಾನು ಒಬ್ಬರೇ ಹೋದ್ದು. ಒಂದು 3 ತಿಂಗಳು ಅದು ಡ್ಯಾಡ್ ಫೆಲೋಶಿಪ್ ಅಲ್ಲಿದ್ದೆ, ಟ್ಯೂಬಿಂಗನ್ ಯೂನಿವರ್ಸಿಟಿಯಲ್ಲಿ. ನನಗೆ ಯೂನಿವರ್ಸಿಟಿಯಲ್ಲಿ ಇತ್ತು. ಅಲ್ಲಿ ಯೂನಿವರ್ಸಿಟಿಯಲ್ಲಿ ಟಾಯ್ಲೆಟ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಬರೆದಿದ್ರು ಒಂದು ಕಡೆಯಲ್ಲಿ HER ಅಂತ ಇತ್ತು, ನನಗೆ DAMN ಅಂತ ಇತ್ತು. ನಾನು ಯೋಚನೆ ಮಾಡಿದ್ದೆ, HER ಅಂತ ಹೇಳಿದ್ರೆ ಹರ್ ಮಹಿಳೆಯರು. ಆಗ ಮಹಿಳೆಯರದ್ದು ಅಲ್ಲದೆ ಇನ್ನೊಂದು ಏನ್ಬೇಕು, ಗಂಡಸರು ಅಂತ ಡ್ಯಾಮ್. ನಾನು ಡ್ಯಾಮ್ ಅನ್ನು ಅದಕ್ಕೆ ಹೋದೆ. ಅಲ್ಲಿ ಇಡೀ ಹೆಂಗಸರಿದ್ದು ಓ ಅಂತ ಒಬ್ಬ. ನನಗೆ ಇದು ಏನು ಕಥೆ. ಆಮೇಲೆ ನಾನು ಪ್ರೊಫೆಸರ್ ಕೇಳಿದೆ, ಅವ್ರು ಹೇಳಿದ್ದು DAMEN ಡ್ಯಾಮೆನ್ ಅಂತ ಹೇಳಿದ್ರೆ ಹೆಣ್ಣು ಅಂತ ಅರ್ಥ, HERRN ಅಂತ ಹೇಳಿದ್ರೆ ಹರನ್ ಅಂದ್ರೆ ಗಂಟ್ಲು ಮೇನ್ ಅಂತ ಅರ್ಥ. ಆಮೇಲೆ ಅದು ಈಗಲೂ ಏನಾಗಿದೆ, ನಾನು ಜರ್ಮನಿಯಲ್ಲಿ ಯಾವ ಟಾಯ್ಲೆಟ್ ಮೊದಲು ನೋಡುದು HERR
ಹೆಂಡಸೋ ಹೆಂಗಸೋ. ಆಮೇಲೆ ಆಯ್ತು, ನಾನು ಅಲ್ಲಿಂದ ಸೀದಾ ಬಂದು ಬಾಂಬೆಗೆ ಬಂದೆ. ಬಾಂಬೆಲಿ ಬಂದು HER ಅಂತ ಇತ್ತಲ್ಲ, ಗಂಡಸದ್ದು ಹೋದ ಒಳಗೆ ಇಲ್ಲಿ ಅದು ನೋಡಿದ್ರೆ ನಮ್ಮ ಇಂಡಿಯಾದಲ್ಲಿ ಹೆಂಗಸರದ್ದು. ಇದು ನಿಜವಾಗಿ ನಡೆದಿರೋದು. ಅಂದ್ರೆ ಒಂಥರ ಭಾಷೆಯಿಂದ ಈ ತರ ಸೊಗಸಿದೆ ಅಲ್ಲ, ಕಲೀಲಿಕ್ಕೆ ಪ್ರತಿ ಬಾರಿಗೂ ನನಗೆ ಕಲಿಯುವುದು ಬಹಳ ಇಂಟ್ರೆಸ್ಟ್. ಪ್ರೊಫೆಸರ್ ಆಗಿ ಅಲ್ಲಿ ಹೋದ ಮೇಲೆಯೂ ನಾನು ತುಂಬಾ ವಿಷಯ ಕಲಿತಿದ್ದೇನೆ. ಅದರಿಂದ ಲೈಫು ಯಾವಾಗಲೂ ಖುಷಿ ಪಡುವಂಥದ್ದು. ಕಾರಂತರು 95 ವರ್ಷ ಬದುಕುವಾಗಲೂ ಅವರ ಕೊನೆಯ ಭಾಷಣ ಮಾಡಿರುವುದು ನಮ್ಮಿಂದಾಗಿ ಅಂತಲ್ಲ, ತುಳು ಅಕಾಡೆಮಿಯದ್ದು ಉಳ್ಳಾಡದಲ್ಲಿ ಮಾತಾಡಿದ್ದು. ಅಂದ್ರೆ ಬದುಕಿನ ಲವಲವಿಕೆ, ನಮ್ಗೆ ಎಷ್ಟು ವರ್ಷ ಬದುಕ್ತೇವೆ ಅನ್ನೋದು ಮುಖ್ಯ ಅಲ್ಲ, ನಮ್ಗೆ ಎಷ್ಟು ಖುಷಿಯಾಗಿ ಬದುಕ್ತೇವೆ ಅನ್ನೋದಷ್ಟೇ. ನನಗೇನು ಪುಸ್ತಕ ಬರೆದು ನನಗೇನು ಪ್ರಶಸ್ತಿಯೋ ಇದೊಂದು ಏನೋ ಸನ್ಮಾನ ಬೇಕಾಗಿಲ್ಲ. ಎಲ್ಲವುಗಳು ನನಗೆ ಕುಲಪತಿ ಆಗಿದೆ, ಪ್ರಶಸ್ತಿಗಳು ಬಂದಿವೆ, ವಿದೇಶ ಪ್ರವಾಣ ಆಗಿದೆ. ಅದಕ್ಕಾಗಿ ಏನು ಈಗ ವಿದೇಶ ಪ್ರಯಾಣ ನನಗೆ ಕಳೆದ 2-3 ವರ್ಷದಿಂದ ಕೇಳ್ತಾ ಇದ್ದಾರೆ, ಅದನ್ನು ಬರುವುದಿಲ್ಲ ಅಂತ ಹೇಳಿದ್ದೇನೆ. ಮಕ್ಕಳು ಕೇಳ್ತಾರೆ, ಬರುವುದಿಲ್ಲ ಅಂತ ಹೇಳಿದ್ದೇನೆ. ನನಗೆ ಅವೆಲ್ಲ ಒಂದು ಏಜ್ ದಾಟಿದ ಮೇಲೆ ಕೆಲವರ ನಾವು ಬಿಡಬೇಕಾಗ್ತದೆ. ಈಗ ಯಾರೋ ಜೈನರು ಬಿಟ್ಟ ಹಾಗೆ ಕೆಲವೊಂದು ಬಿಡಬೇಕಾಗ್ತದೆ. ಅದೇನಿಲ್ಲ, ನಷ್ಟ ಆಗುದಿಲ್ಲ. ಲೈಫ್ ಇಸ್ ಆದ್ರೆ ಪ್ರೀತಿಯನ್ನು ಬಿಡ್ಲಿಕ್ಕಾಗುದು, ಸ್ನೇಹ ಬಿಡ್ಲಿಕ್ಕಾಗುದು. ಅದಕ್ಕೆ ನಾವು ಸಾಹಿತ್ಯ ಸಂತೆ ಮಾಡಿದ್ವಿ. ಯಾಕಂದ್ರೆ ಈ ಮುಕ್ತವಾಗಿ ಈ ತರ ಮಾತಾಡೋದಲ್ಲ, ಇವೆಲ್ಲ ಬೇರೆ ಬೇರೆ ಕೆಲಸ ಬಿಟ್ಟು ನೀವು ಬಂದಿದ್ದೀರಿ. ನೀವು ಯಾವಾಗ್ಲೂ ಬೇಕಾದ್ರೂ ಬರ್ಬೋದು. ಈಗ ಈ ಕೋಣೆ ಇದೆ ಅಲ್ಲ, ಇದು ಒಂಥರ ಮುಕ್ತವಾಗಿರ್ತದೆ, ಯಾವಾಗ ಬೇಕಾದ್ರೂ ಬರ್ಬೋದು. ಫೋನ್ ಮಾಡಿ ಬನ್ನಿ. ಸಾಮಾನ್ಯ ಬೆಳಿಗ್ಗೆನ ಮಧ್ಯಾಹ್ನದವರೆಗೆ ನಾವು ಸ್ವಲ್ಪ ಕೆಲಸ ಮಾಡ್ತೇನೆ. ಸಂಜೆ ಹೊತ್ತು ಯಾರು ಬೇಕು ಬರ್ಬೋದು. ಮತ್ತೊಮ್ಮೆ ಈ ಎಲ್ಲ ಸಂಘಟಕರಿಗೆ, ರಂಗಚಿನ್ನ ಅದನ್ನು ಮಾಡಿದ ಗೆಳೆಯರಿಗೆ, ನಾದ, ಶಿಶುರಾಜ್ ಮತ್ತು ನಿಮ್ಗೆಲ್ರಿಗೂ ನಮಸ್ಕಾರ.